ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಪೊನ್ನಿಯಿನ್ ಸೆಲ್ವನ್ ಸಂಚಿಕೆ 13ಕ್ಕೆ ನಿಮ್ಗೆಲ್ಲ ಸ್ವಾಗತ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈಗ ನಮ್ಮ ಕುಂದವೈ ದೇವಿಯವರು ವಂದ್ಯದೇವನವರಿಗೆ ಒಂದು ಪತ್ರವನ್ನ ಕೊಟ್ಟು ಆ ಪತ್ರದಲ್ಲಿ ಏನು ಬರೆದಿರ್ತಾರೆ ಅಂದ್ರೆ ನಮ್ಮ ಕುಂದವೈ ದೇವಿಯವರು ಅವರ ಅಣ್ಣನನ್ನ ಉದ್ದೇಶಿಸಿ, ಅಣ್ಣ ನೀನು ಯಾವುದೇ ಕಾರಣಕ್ಕೂ ಕಡಂಬೂರ್ ಪ್ಯಾಲೇಸ್ಗೆ ಬರಬಾರ್ದು, ಕಡಂಬೂರ್ ಪ್ಯಾಲೇಸ್ಗೆ ಬರ್ಕೂಡ್ದು, ಯಾಕಂತಂದ್ರೆ ನಿನಗೆ ಅಂದ್ರೆ ನಿನ್ನ ಪ್ರಾಣಕ್ಕೆ ಅಪಾಯ ಇದೆ, ದಯವಿಟ್ಟು ನೀನು ಕಡಂಬೂರ್ ಪ್ಯಾಲೇಸ್ಗೆ ಹೋಗ್ಕೂಡ್ದು ಅಂತ ಅವರು ಬರೆದು ಅವರ ಸೈನ್ ಹಾಕ್ಬಿಟ್ಟು ನಮ್ಮ ವಂದ್ಯದೇವನವ್ರಿಗೆ ಕೊಟ್ಟು, ನೀನು ಈ ಕೂಡಲೇ ಕಾಂಜೀಪುರಂನಲ್ಲಿರ್ತಕ್ಕಂತಹ ನನ್ನ ಅಣ್ಣನನ್ನ ಭೇಟಿ ಮಾಡಿ ನನ್ನ ಅಣ್ಣನಿಗೆ ಈ ಪತ್ರವನ್ನ ಕೊಟ್ಟು ಅವನನ್ನ ಕಡಂಬೂರ್ ಪ್ಯಾಲೇಸ್ಗೆ ಹೋಗದೆ ಇರೋ ರೀತಿ ನೀನೇ ತಡಿಬೇಕು. ಅಕಸ್ಮಾತ್ ನೀನು ತಡೆದ್ರೂ ಕೂಡ ಅದನ್ನ ಮೀರಿ, ಮತ್ತೆ ನನ್ನ ಪತ್ರವನ್ನ ಓದಿದ್ರೂ ಕೂಡ ಅದನ್ನ ಮೀರಿ, ನನ್ನ ಆದೇಶವನ್ನ ಮೀರಿ ಅವನು ಕಡಂಬೂರ್ ಪ್ಯಾಲೇಸ್ಗೆ ಹೋದ್ರೂ ಕೂಡ ನೀನು ಅವನ ಜೊತೆಯಲ್ಲಿ ಯಾವಾಗ್ಲೂ ಇರು, ಅವನನ್ನ ಬಿಟ್ಟು ದೂರ ಹೋಗ್ಬೇಡ. ಯಾಕಂತಂದ್ರೆ ನನಗೆ ಗೊತ್ತು, ಈ ಪತ್ರವನ್ನ ಬರೆದು ಕಳಿಸಿದ್ರು ಕೂಡ, ಈ ಪತ್ರವನ್ನ ಓದಿದ್ರು ಕೂಡ, ಮತ್ತೆ ನೀನ್ ಅವನನ್ನ ಎಷ್ಟೇ ಬಲವಂತ ಮಾಡಿದ್ರು ಕೂಡ ಅವನು ಅದನ್ನೆಲ್ಲ ಮೀರಿ ಹೋಗುವಂತ ಚಾನ್ಸಸ್ ತುಂಬಾನೇ ಇದೆ. ಯಾಕಂತಂದ್ರೆ ನನಗೆ ನನ್ನ ಮನಸ್ಸು ಆ ರೀತಿ ಹೇಳ್ತಾ ಇದೆ. ಸೊ ಹಾಗಾಗಿ ಅವನೇನಾದ್ರೂ ಅಕಸ್ಮಾತ್ ಈ ಒಂದು ಪತ್ರವನ್ನ ಓದಿದ ಮೇಲೂ ಕೂಡ, ಮತ್ತೆ ನೀನು ಎಷ್ಟೇ ಬಲವಂತ ಮಾಡಿದ್ರು ಕೂಡ ಅದನ್ನೆಲ್ಲ ಮೀರಿ ಅವನು ಹೊರಟ್ರೆ, ಖಂಡಿತ ಅವನ ಜೊತೆಗೆ ನೀನು ಕೂಡ ಕಡಂಬೂರ್ ಪ್ಯಾಲೇಸ್ಗೆ ಹೋಗು, ಕಡಂಬೂರ್ ಪ್ಯಾಲೇಸ್ ನಲ್ಲಿ ಅವನ ಜೊತೆನೇ ಇರು, ಅವನನ್ನ ಬಿಟ್ಟು ನೀನು ದೂರ ಹೋಗ್ಕೂಡ್ದು. ಯಾಕಂತಂದ್ರೆ ಅವನ ಪ್ರಾಣಕ್ಕೆ ನಂದಿನಿ ದೇವಿಯಿಂದ ಅಪಾಯ ಇದೆ ಅಂತ ನಮ್ಮ ವಂದ್ಯದೇವನವ್ರಿಗೆ ಹೇಳಿ ಕಳಿಸಿರ್ತಾರೆ. ಸೊ ಹಾಗಾಗಿ ನಮ್ಮ ವಂದ್ಯದೇವನವರು ಈಗ ಕಾಂಜೀಪುರಂಗೆ ಕುದುರೆಯನ್ನ ಚಲಾಯಿಸಿಕೊಂಡು ಈಗ ಕಾಂಜೀಪುರಂಗೆ ಹೋಗ್ತಾ ಇದ್ದಾರೆ. ಕಾಂಜೀಪುರಂನಲ್ಲಿರ್ತಕ್ಕಂತಹ ಆದಿತ್ಯ ಕರಿಕಾಲನ್ ಅವ್ರನ್ನ ಭೇಟಿ ಮಾಡಿ ಆದಿತ್ಯ ಕರಿಕಾಲನ್ ಅವ್ರಿಗೆ ಕುಂದವೈ ದೇವಿ ಅವರು ಕೊಟ್ಟಂತಹ ಒಂದು ಪತ್ರವನ್ನ ಕೊಡಬೇಕು ಅಂತ ಹೇಳಿ ಈಗ ನಮ್ಮ ವಂದ್ಯದೇವನವರು ಕಾಂಜೀಪುರಂಗೆ ಹೋಗ್ತಾ ಇದ್ದಾರೆ. ಅಂದ್ರೆ ಅವ್ರನ್ನ ಹೇಗಾದ್ರೂ ಮಾಡಿ ಕಡಂಬೂರ್ ಪ್ಯಾಲೇಸ್ಗೆ ಬರದೇ ಇರೋ ರೀತಿ ತಡಿಬೇಕು ಅನ್ನೋ ಒಂದು ಉದ್ದೇಶದಿಂದ ಪತ್ರವನ್ನ ತಗೊಂಡು ಈಗ ನಮ್ಮ ವಂದ್ಯದೇವನವರು ಕಾಂಜೀಪುರಂಗೆ ಹೋಗ್ತಾ ಇದ್ದಾರೆ. ಸರಿ, ಅದೊಂದು ಕಡೆ ಇರಲಿ. ನಂತರ ನಮ್ಮ ಕುಂದವೈ ದೇವಿಯವರು ನಮ್ಮ ವಂದ್ಯದೇವನವ್ರನ್ನ ಈ ರೀತಿ ಕಳಿಸಿ ನಂತರ ನಮ್ಮ ಕುಂದವೈ ದೇವಿಯವರ ತಲೆಯಲ್ಲಿ ಹಲವಾರು ಯೋಚನೆಗಳು ಓಡ್ತಾ ಇದೆ. ಅಂದ್ರೆ ಚೋಳ ಸಾಮ್ರಾಜ್ಯದಲ್ಲಿ ಈಗ ಒಂದು ಕಡೆ ನನ್ನ ತಮ್ಮ ಪೊನ್ನಿಯಿನ್ ಸೆಲ್ವನು ಈಗ ನಾಗಪಟ್ಟಿನಂನಲ್ಲಿರ್ತಕ್ಕಂತಹ ಬುದ್ಧ ಮಟ್ಟದಲ್ಲಿ ಅವನಿಗೆ ಚಿಕಿತ್ಸೆ ನಡೀತಾ ಇದೆ, ಅವನಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ. ಮತ್ತೆ ಇನ್ನೊಂದು ಕಡೆ ಪೊನ್ನಿಯಿನ್ ಸೆಲ್ವನ್ ಅವರು ಅಂದ್ರೆ ಸಮುದ್ರದಲ್ಲಿ ಕೊಚ್ಕೊಂಡು ಹೊಟ್ಟೋದ್ರು ಅನ್ನೋ ಒಂದು ಗಾಸಿಪ್ ಎಲ್ಲ ಓಡ್ತಾ ಇದೆ ಚೋಳ ಸಾಮ್ರಾಜ್ಯದಲ್ಲಿ. ಆದ್ರೂ ಕೂಡ ನನ್ನ ದೊಡ್ಡಜ್ಜಿ ಸೆಂಬಿಯನ್ ಮಾದೇವಿ ಅವರು ಚೋಳ ಸಾಮ್ರಾಜ್ಯದ ಪ್ರಜೆಗಳಿಗೆಲ್ಲ ಸಮಾಧಾನ ಹೇಳಿ ಪೊನ್ನಿಯಿನ್ ಸೆಲ್ವನ್ ಅವ್ರಿಗೆ ಏನು ಆಗಿಲ್ಲ ಅಂತ ಹೇಳಿ ಅವ್ರಿಗೆ ಸಮಾಧಾನ ಹೇಳಿ ಅವ್ರನ್ನ ಕಳಿಸ್ಕೊಟ್ಟಿದ್ದಾರೆ. ಆದ್ರೂ ಕೂಡ ನನ್ನ ಮನಸ್ಸು ಯಾಕೋ ಒಪ್ತಾ ಇಲ್ಲ. ಅಂದ್ರೆ ಪೊನ್ನಿಯಿನ್ ಸೆಲ್ವನು ಈಗ ನಾಗಪಟ್ಟಿನಂನಲ್ಲಿರ್ತಕ್ಕಂತಹ ಬುದ್ಧ ಮಠದಲ್ಲಿ ಅವ್ರಿಗೆ ಚಿಕಿತ್ಸೆ ನಡೀತಾ ಇದೆ, ಅಂದ್ರೆ ಪೊನ್ನಿಯಿನ್ ಸೆಲ್ವನ್ಗೆ ಚಿಕಿತ್ಸೆ ನಡೀತಾ ಇದೆ ಅಂತ ನನಗೆ ಗೊತ್ತಿದ್ರು ಕೂಡ ನನ್ನ ಮನಸ್ಸು ಯಾಕೋ ಒಪ್ತಾ ಇಲ್ಲ. ನನ್ನ ಪ್ರೀತಿಯ ತಮ್ಮನನ್ನ ಒಮ್ಮೆ ನಾನು ಭೇಟಿ ಮಾಡಿ ಅವನ ಯೋಗಕ್ಷೇಮವನ್ನ ವಿಚಾರಿಸ್ಕೊಳ್ಳೋದು ಒಬ್ಳು ಅಕ್ಕನಾಗಿ ನನ್ನ ಕರ್ತವ್ಯ ಅಲ್ವಾ. ಸೊ ಹಾಗಾಗಿ ಒಮ್ಮೆ ಅವನನ್ನ ಭೇಟಿ ಮಾಡಬೇಕು ಅಂತ ನನಗೆ ಅನಿಸ್ತಾ ಇದೆ ಅಂತ ನಮ್ಮ ಕುಂದವೈ ದೇವಿಯವರು ಯೋಚನೆ ಮಾಡಬೇಕಾದಂತಹ ಸಂದರ್ಭದಲ್ಲೇನೆ ಪ್ಯಾರಲಲ್ ಆಗಿ ಇನ್ನೂ ಒಂದು ಯೋಚನೆ ನಮ್ಮ ಕುಂದವೈ ಅವರ ತಲೆಗೆ ಬರುತ್ತೆ. ಯಾವುದ್ರ ಬಗ್ಗೆ ಅಂದ್ರೆ, ಈಗ ವಂದ್ಯದೇವನು ಮಂದಾಕಿನಿ ದೇವಿಯವರು ಅಂದ್ರೆ ಮಂದಾಕಿನಿ ಶ್ರೀಲಂಕಾದಲ್ಲಿರ್ತಕ್ಕಂತಹ ಮಂದಾಕಿನಿ ಅವರು ಇಲ್ಲಿ ತಂಜಾವೂರಿನಲ್ಲಿರ್ತಕ್ಕಂತಹ ನಂದಿನಿ ದೇವಿಯವ್ರ ತರಾನೇ ಇದ್ದಾರೆ. ಅಂದ್ರೆ ನಂದಿನಿ ದೇವಿಯವರು ಥೇಟ್ ಮಂದಾಕಿನಿ ಅವ್ರ ತರಾನೇ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಮಂದಾಕಿನಿ ಅವರು ಕೂಡ ನಂದಿನಿ ದೇವಿಯವ್ರ ತರಾನೇ ಇದ್ದಾರೆ. ಸೊ ಇವರಿಬ್ರು ಕೂಡ ಒಂದೇ ತರ ಇದ್ದಾರೆ. ಆದ್ರೆ ಇವರಿಬ್ಬರಲ್ಲಿ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ ವಯಸ್ಸು ಮಾತ್ರ ವ್ಯತ್ಯಾಸ. ಅಂದ್ರೆ ಅವ್ರಿಗೆ ವಯಸ್ಸಾಗಿದೆ, ಇವ್ರಿಗೆ ವಯಸ್ಸಾಗಿಲ್ಲ. ಅಂದ್ರೆ ಇವ್ರು ಇನ್ನೂ ವಯಸ್ಸಲ್ಲಿದ್ದಾರೆ, ಅವ್ರಿಗೆ ಸ್ವಲ್ಪ ವಯಸ್ಸಾಗಿದೆ. ಅಂದ್ರೆ 45ರಿಂದ 50 ವರ್ಷ ಆಗಿದೆ. ಅಂದ್ರೆ ಅವ್ರಿಗೆ ವಯಸ್ಸಾಗಿದೆ, ಇವ್ರಿಗಿನ್ನೂ ಅಷ್ಟೊಂದು ವಯಸ್ಸಾಗಿಲ್ಲ. ಸೊ ಇದೊಂದೇ ವ್ಯತ್ಯಾಸ ಬಿಟ್ರೆ ಇವರಿಬ್ರು ಕೂಡ ಬಣ್ಣದಲ್ಲಾಗಿರ್ಬೋದು, ಮತ್ತೆ ಮುಖ ಥೇಟ್ ಅದೇ ತರ ಇದೆ. ಸೊ ಇದನ್ನೆಲ್ಲ ಲೆಕ್ಕಾಚಾರ ಹಾಕಿ ನೋಡಿದ್ರೆ ಇವ್ರು ಯಾಕೆ ಅಂದ್ರೆ ಮಂದಾಕಿನಿ ಅವರು ಯಾಕೆ ನಂದಿನಿ ದೇವಿಗೆ ತಾಯಿ ಆಗಿರಬಾರ್ದು? ಹಾಗೊಂದು ವೇಳೆ ಮಂದಾಕಿನಿಗೆ ನಂದಿನಿ ತಾಯಿ ಅಂದ್ರೆ ನಂದಿನಿ ಮಂದಾಕಿನಿಯ ಮಗಳಾಗಿದ್ರೆ ಮಂದಾಕಿನಿಗೂ ಮತ್ತೆ ಸುಂದರ ಚೋಳ ಅವ್ರಿಗೆ ಅಂದ್ರೆ ನನ್ನ ತಂದೆಗೆ ಪ್ರೀತಿ ಉಂಟಾಗಿತ್ತು. ಮತ್ತೆ ಇವರಿಬ್ರು ಕೂಡ ಒಂದು ಕಾಲಘಟ್ಟದಲ್ಲಿ ಶ್ರೀಲಂಕಾ ಸಮೀಪದಲ್ಲಿರ್ತಕ್ಕಂತಹ ಒಂದು ದ್ವೀಪದಲ್ಲಿ ಇವರಿಬ್ರು ಕೂಡ ಒಂದಷ್ಟು ದಿನ ಕಾಲ ಕಳೆದಿದ್ದಾರೆ. ಸೊ ಅದರ ಪರಿಣಾಮದಿಂದ ಏನಾದರೂ ನಂದಿನಿ ಅವರ ಜನನ ಆಗಿರ್ಬೋದಾ? ಹಾಗೊಂದು ವೇಳೆ ಆಗಿದ್ರೆ ನಂದಿನಿ ನನಗೆ ಅಕ್ಕ ಆಗ್ಬೇಕಾಗುತ್ತಲ್ಲ. ಸೊ ಅಂದ್ರೆ ಇಷ್ಟು ದಿನ ಅಕ್ಕನ ಮೇಲೆ ನಾನು ಇಷ್ಟೊಂದು ದ್ವೇಷವನ್ನ ಸಾಧಿಸ್ತಾ ಇದ್ನ.
ಸೊ ಇದೆಲ್ಲ ಯಾಕೋ ನನಗೆ ಆಶ್ಚರ್ಯ ಅನಿಸ್ತಾ ಇದೆ. ಒಂದು ವೇಳೆ ಹೀಗ ಆಗಿಲ್ದೇನೂ ಇರ್ಬೋದಲ್ವಾ? ಸೊ ನನ್ನ ಲೆಕ್ಕಾಚಾರದ ಪ್ರಕಾರ ಹೀಗಿದ್ರೂ ಇರ್ಬೋದು, ಹೀಗಿಲ್ದೇನೂ ಇರ್ಬೋದು. ಸೊ ಇದು ಹೆಂಗೂ ಹೇಳೋದಕ್ಕಾಗೋದಿಲ್ಲ ಇವಾಗ. ಸೊ ಹಾಗಾಗಿ ಇದು ಯಾವುದಕ್ಕೂ ಕೂಡ ಇದ್ರ ಬಗ್ಗೆ ಅಂದರೆ ಈ ನಂದಿನಿಯ ಮೂಲ ಏನು ಮತ್ತು ಮಂದಾಕಿನಿ ಯಾರು ಇದ್ರ ಬಗ್ಗೆ ಎಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಗೊತ್ತಿರ್ತಕ್ಕಂತಹ ಇಬ್ಬರು ವ್ಯಕ್ತಿಗಳು ಚೋಳ ಸಾಮ್ರಾಜ್ಯದಲ್ಲಿ ಯಾರಾದರೂ ಇದ್ದಾರೆ ಅಂದರೆ ಅವರು ಒಬ್ಬರು ನನ್ನ ದೊಡ್ಡಜ್ಜಿ ಆದಂತಹ ಸೆಂಬಿಯನ್ ಮಾದೇವಿಯವರು ಮತ್ತು ಅನಿರುದ್ಧ ಬ್ರಹ್ಮರಾಯರವರು, ಅಂದರೆ ಪ್ರೈಮ್ ಮಿನಿಸ್ಟರ್ ಆದಂತಹ ಅನಿರುದ್ಧ ಬ್ರಹ್ಮರಾಯರವರು, ಚೋಳ ಸಾಮ್ರಾಜ್ಯಕ್ಕೆ ಪ್ರೈಮ್ ಮಿನಿಸ್ಟರ್ ಪ್ರಧಾನಮಂತ್ರಿ ಆದಂತಹ ಅನಿರುದ್ಧ ಬ್ರಹ್ಮರಾಯರವ್ರಿಗೆ ಈ ಇಬ್ಬರು ವ್ಯಕ್ತಿಗಳಿಗೆ ಮಾತ್ರನೇ ಈ ಒಂದು ಅಂದರೆ ಈ ರಹಸ್ಯ ಏನು ಅಂದರೆ ಇದ್ರ ಹಿಂದೆ ಇರ್ತಕ್ಕಂತಹ ರಹಸ್ಯ ಏನು ಅನ್ನೋದು ಗೊತ್ತಿರೋದು. ಸೊ ಅವರನ್ನು ವಿಚಾರಿಸಿದ್ರೆ ಖಂಡಿತ ಇದ್ರ ಹಿಂದೆ ಇರ್ತಕ್ಕಂತಹ ಮರ್ಮ ಏನು ಅನ್ನೋದನ್ನ ಅವರು ಖಂಡಿತ ಹೇಳ್ತಾರೆ. ಆದರೆ ಅವ್ರ ಹತ್ರ ಹೇಗೆ ಈ ಒಂದು ರಹಸ್ಯವನ್ನ ಅಂದರೆ ಅವ್ರ ಹತ್ರ ಹೇಗೆ ಈ ಒಂದು ಇದರ ಹಿಂದೆ ಇರ್ತಕ್ಕಂತಹ ರಹಸ್ಯ ಏನು ಅನ್ನೋದನ್ನ ನಾವು ಹೇಗೆ ಅವ್ರ ಹತ್ರ ಕೆದಕಿ ನಾವು ತಿಳ್ಕೊಳ್ಳೋದು ಅಂತ ನಮ್ಮ ಕುಂದವೈ ದೇವಿಯವರು ಯೋಚನೆ ಮಾಡ್ತಾ ಇರ್ತಾರೆ, ಗಾಢವಾಗಿ ಯೋಚನೆ ಮಾಡ್ತಾ ಇರ್ತಾರೆ. ಅಂದ್ರೆ ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕು ಸ್ನೇಹಿತರೆ, ನೀವು ಯೋಚನೆ ಮಾಡಿ, ಮಂದಾಕಿನಿ ಅನ್ನೋರು ಈಗ ವಯಸ್ಸಾಗಿದೆ, 45ರಿಂದ 50 ವರ್ಷ ಆಗಿದೆ, ಅವರು ಶ್ರೀಲಂಕಾದಲ್ಲಿದ್ದಾರೆ. ಮತ್ತೆ ಅವ್ರ ಥರನೇ ನಂದಿನಿ ದೇವಿಯವರು ಇದ್ದಾರೆ. ಅಂದರೆ ಮಂದಾಕಿನಿ ಅಂದರೆ ನಮ್ಮ ಸುಂದರ ಚೋಳ ಅವರು ಬ್ಯಾಕ್ಗ್ರೌಂಡ್ ಸ್ಟೋರಿ ಹೇಳ್ತಾರಲ್ವಾ, ಒಂದಷ್ಟು ವರ್ಷಗಳ ಹಿಂದೆ ನಾನು ಯುದ್ಧ ಮಾಡೋದಕ್ಕೆ ಹೋಗಿದ್ದೆ, ಆ ಯುದ್ಧದಲ್ಲಿ ನಾನು ಸೋತು ಚೋಳ ಸಾಮ್ರಾಜ್ಯಕ್ಕೆ ವಾಪಸ್ ಬರಬಾರ್ದು ಅಂತ ಹೇಳಿ ನನ್ನ ಜೊತೆ ಬಂದಂಥ ಸೈನಿಕರು ವಾಪಸ್ ಹೊರಟೋಗ್ಲಿ ಅಂತ ಹೇಳಿ ಅವ್ರಿಗೆ ಕಾಣದೇ ಇರೋ ರೀತಿಲಿ ನಾನು ಎಲ್ಲೋ ಒಂದು ಕಡೆ ಬಚ್ಚಿಟ್ಕೊಂಡೆ. ಅವರು ನಾನು ಕಾಣ್ತಾ ಇಲ್ಲ ಅಂತ ಹೇಳಿ ಕಡೆಗೂ ಹುಡುಕಿ ಸಾಕಾಗಿ ಅವರು ಚೋಳ ಸಾಮ್ರಾಜ್ಯಕ್ಕೆ ವಾಪಸ್ ಹೋದ್ರು. ಆ ಒಂದು ಸಂದರ್ಭದಲ್ಲಿ ನಾನು ಮಂದಾಕಿನಿನ ಭೇಟಿ ಮಾಡಿ ಅವಳನ್ನ ಪ್ರೀತಿ ಮಾಡಿದೆ. ಮತ್ತೆ ಅವಳ ಜೊತೆಗೇನೆ ಸ್ವಲ್ಪ ದಿನ ಅಂದರೆ ಅವರ ತಂದೆ ಕೂಡ ಆ ಒಂದು ಸಂದರ್ಭದಲ್ಲಿ ಆ ಒಂದು ಪರ್ಟಿಕ್ಯುಲರ್ ದ್ವೀಪದಲ್ಲಿ ಅವರ ತಂದೆಯ ಜೊತೆ ಅವಳು ವಾಸ ಮಾಡ್ತಾ ಇರ್ತಾಳೆ. ಸೊ ಅವಳ ಜೊತೆ ನಾನು ಅಂದರೆ ಅವಳನ್ನ ನೋಡಿದ ತಕ್ಷಣ ಲವ್ ಅಟ್ ಫಸ್ಟ್ ಸೈಟ್ ಅಂತ ಹೇಳ್ತಾರಲ್ಲ, ಸೊ ಅದೇ ರೀತಿ ಅವಳನ್ನ ನೋಡಿದ ತಕ್ಷಣ ನನಗೆ ನನ್ನ ಮನಸ್ಸಿನಲ್ಲಿ ಪ್ರೀತಿ ಉದ್ಭವ ಆಯಿತು. ಸೊ ಹಾಗಾಗಿ ಅವಳಿಗೂ ಕೂಡ ನನ್ನ ಮೇಲೆ ಪ್ರೀತಿ ಉದ್ಭವ ಆಯಿತು. ಸೊ ಹಾಗಾಗಿ ಇಬ್ರು ಕೂಡ ಪ್ರೀತಿಸೋದಕ್ಕೆ ಶುರು ಮಾಡಿದ್ವು. ಸೊ ಹಾಗಾಗಿ ಇಬ್ರು ಕೂಡ ಕೆಲವು ದಿನಗಳ ಕಾಲ ಅಲ್ಲೇ ಇದ್ವಿ. ಆದರೆ ನಂತರ ನಾನು ಚೋಳ ಸಾಮ್ರಾಜ್ಯಕ್ಕೆ ವಾಪಸ್ ಹೋಗ್ಬೇಕಾದಂತ ಪರಿಸ್ಥಿತಿ ಬಂದಾಗ ನಾನು ಮತ್ತೆ ವಾಪಸ್ ಬಂದು ನಿನ್ನ ಕರ್ಕೊಂಡೋಗಿ ನಿನ್ನ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟು ನಾನು ವಾಪಸ್ ಹೋದವನು ಮತ್ತೆ ವಾಪಸ್ ಬರೋದಿಲ್ಲ. ಅಂದ್ರೆ ಚೋಳ ಸಾಮ್ರಾಜ್ಯದಲ್ಲಿ ರಾಜನನ್ನಾಗಿ ನನ್ನನ್ನು ಮಾಡ್ತಾರೆ. ನಂತರ ನಾನು ವಾನವನ್ ಮಹಾದೇವಿ ಅವ್ರನ್ನ ಮದುವೆ ಆಗ್ತೀನಿ, ಮದುವೆ ಆಗುವಂತ ಪರಿಸ್ಥಿತಿ ಬರುತ್ತೆ, ಮದುವೆನೂ ಆಗೋಗ್ಬಿಡುತ್ತೆ. ಸೊ ಇದನ್ನೆಲ್ಲ ಅಬ್ಸರ್ವ್ ಮಾಡಿ ಅಂದ್ರೆ ನನಗೆ ಪಟ್ಟಾಭಿಷೇಕ ಮಾಡಿ ಇವರೇ ಚೋಳ ಸಾಮ್ರಾಜ್ಯಕ್ಕೆ ಇನ್ ಮುಂದೆ ರಾಜ ಅಂತ ನನ್ನ ತಾತ ಆದಂತಹ ಪರಾಂತಕ ಚೋಳ ಅವರು ಜನರಿಗೆಲ್ಲ ಪರಿಚಯ ಮಾಡಿಕೊಡ್ಬೇಕಾದ್ರೆ ಆ ಜನಗಳ ನಡುವೆ ಮಂದಾಕಿನಿನು ನಿಂತ್ಕೊಂಡು ಅವಳ ಕಣ್ಣಲ್ಲಿ ನೀರು ಸುರಿತಾ ಇರೋದನ್ನ ನಾನು ನೋಡಿ ತುಂಬಾನೇ ಭಾವುಕನಾದೆ. ಸೊ ತುಂಬಾನೇ ಭಾವುಕನಾಗಿ ಅವತ್ತಿನಿಂದ ಅವತ್ತಿನ ದಿನಾನೇ ಅಂದ್ರೆ ಮಾರನೇ ದಿನಾನೇ ಅವಳನ್ನ ಹುಡ್ಕೊಂಡು ಕರ್ಕೊಂಡ್ಬನ್ನಿ, ಎಲ್ಲಿದ್ರು ಅವಳನ್ನ ಹುಡ್ಕೊಂಡು ಕರ್ಕೊಂಡ್ಬನ್ನಿ ಅಂತ ನನ್ನ ಸೈನಿಕರನ್ನು ಕೂಡ ಕಳಿಸ್ಕೊಟ್ಟೆ. ಮತ್ತೆ ಅನಿರುದ್ಧ ಬ್ರಹ್ಮರಾಯರವ್ರಿಗೂ ಹೇಳಿದೆ. ಸೊ ಅವರು ಕೂಡ ನಾನು ಹುಡ್ಕೊಂಡು ಕರ್ಕೊಂಡ್ಬರ್ತೀನಿ ಅಂತ ಹೇಳಿ ಅನಿರುದ್ಧ ಬ್ರಹ್ಮರಾಯರವರು ಕೂಡ ಕೋಡಿಕರೈಗೆ ಹೋದ್ರು. ಕೋಡಿಕರೈಗೆ ಹೋಗಿ ಹುಡ್ಕೊಂಡು ಕರ್ಕೊಂಡ್ಬರ್ತೀನಿ ಅಂತ ಹೋದವರು ಅವ್ರು ಯಾವ ಸುದ್ದಿಯನ್ನು ತಗೊಂಡ್ಬಂದ್ರು ಅಂದ್ರೆ ಹೀಗೆ ಮಂದಾಕಿನಿಯವರು ಕೋಡಿಕರೈನಲ್ಲಿರ್ತಕ್ಕಂತಹ ದ್ವೀಪ ಸ್ತಂಭ ಏನಿದೆ ಅಂದ್ರೆ ಲೈಟ್ ಹೌಸ್ ಅಂತ ನಾವು ಏನು ಹೇಳ್ತೀವಿ, ಆ ಲೈಟ್ ಹೌಸ್ ಮೇಲ್ಗಡೆಯಿಂದ ಮಂದಾಕಿನಿಯವರು ಬಿದ್ದು ತೀರೋದ್ರು, ಅವರ ಪ್ರಾಣವನ್ನ ಕಳ್ಕೊಂಡ್ರು ಅಂತ ಸುದ್ದಿಯನ್ನ ತಗೊಂಡ್ಬಂದ್ರು ಅನಿರುದ್ಧ ಬ್ರಹ್ಮರಾಯರವರು. ಸೊ ಅವತ್ತಿನಿಂದ ನಾನು ಮಾನಸಿಕವಾಗಿ ಕುಗ್ಗೋಗಿದ್ದೀನಿ, ಡಿಪ್ರೆಷನ್ ಅಲ್ಲಿ ಇದ್ದೀನಿ, ಅದ್ರ ಬಗ್ಗೆನೇ ಯೋಚನೆ ಆಗಿದೆ. ಸೊ ಆಗಾಗ ಈ ಮಂದಾಕಿನಿ ದೆವ್ವದ ರೂಪದಲ್ಲಿ ಬಂದು ನನ್ನನ್ನು ಕಾಡ್ತಾಳೆ. ಸೊ ನನ್ನ ಎದುರುಗಡೆ ನಿಂತ್ಕೊಂಡು ನನಗೆ ಯಾಕೆ ಈ ರೀತಿ ಮಾಡಿದೆ, ನನಗೆ ಯಾಕೆ ಈ ರೀತಿ ಅನ್ಯಾಯ ಮಾಡಿದೆ ಅಂತ ನನ್ನ ಎದುರುಗಡೆ ನಿಂತ್ಕೊಂಡು ಕಾಡೋದಕ್ಕೆ ಶುರು ಮಾಡಿದ್ದಾಳೆ. ಅದನ್ನ ಅಂದ್ರೆ ಅವಳು ಪ್ರತಿ ಸಲ ನನ್ನ ಎದುರುಗಡೆ ಬಂದಾಗಲೂ ಕೂಡ ನನಗೆ ಎಷ್ಟು ನೋವಾಗುತ್ತೆ ಅಂದ್ರೆ ಮನಸ್ಸಿಗೆ, ನನ್ನಿಂದ ನಿನ್ಗೆ ಈ ರೀತಿ ಆಯ್ತು, ದಯವಿಟ್ಟು ನನ್ನ ಪ್ರಾಣವನ್ನ ತಗೋ, ಈ ರೀತಿ ಹಿಂಸೆ ಕೊಡಬೇಡ, ಪ್ರತಿದಿನ ರಾತ್ರಿ ಈ ರೀತಿ ಬಂದು ನನ್ನ ಎದುರುಗಡೆ ನಿಂತ್ಕೊಂಡು ನನ್ನನ್ನು ಭಯ ಪಡಿಸೋದು, ಮತ್ತೆ ನನಗೆ ಈ ರೀತಿ ಹಿಂಸೆ ಕೊಡಬೇಡ ಅಂತ ನಾನು ತುಂಬಾನೇ ಹಿಂಸೆ ಪಡ್ತಾ ಇದ್ದೀನಿ. ಅಂದ್ರೆ ಈ ಒಂದು ಕೋಣೆಯಲ್ಲಿ ನಾನು ಅಂದ್ರೆ ನನಗೆ ಇವಾಗ ಎದ್ದು ಓಡಾಡೋದಕ್ಕೂ ಆಗೋದಿಲ್ಲ. ಸೊ ಹಾಗಾಗಿ ಈ ಒಂದು ಕೋಣೆಯಲ್ಲಿ ಮಲ್ಕೊಂಡು ನಾನು ರಾತ್ರಿ ಆಗಿದ ತಕ್ಷಣ ಇಲ್ಲಿ ನಾನು ಹಿಂಸೆ ಪಡ್ತಾ ಇರ್ತೀನಿ. ಇದ್ರ ಬಗ್ಗೆ ಯಾರಿಗೂ ನಾನು ಹೇಳಿಲ್ಲ, ನಿನ್ನ ಹತ್ರ ಹೇಳ್ತಾ ಇದ್ದೀನಿ ಅಂತ ನಮ್ಮ ಸುಂದರ ಚೋಳ ಅವರು ಕುಂದವೈ ದೇವಿಯವ್ರ ಹತ್ರ ಹೇಳಿರ್ತಾರೆ. ಈ ಒಂದು ಬ್ಯಾಕ್ ಗ್ರೌಂಡ್ ಸ್ಟೋರಿ ಬಗ್ಗೆ ಎಲ್ಲ ಹೇಳಿರ್ತಾರಲ್ವಾ ಸ್ನೇಹಿತರೆ. ಸೊ ಇದನ್ನೆಲ್ಲ ಅಬ್ಸರ್ವ್ ಮಾಡಿದಾಗ ಮಂದಾಕಿನಿಯವರು ತೀರೋಗಿದ್ದಾರೆ, ಮಂದಾಕಿನಿಯವರು ಇಲ್ಲ ಅಂತ ನಮ್ಮ ಸುಂದರ ಚೋಳ ಅವರು ಅಂದ್ಕೊಂಡಿದ್ದಾರೆ. ಆದ್ರೆ
ಮಂದಾಕಿನಿ ಅವರು ಶ್ರೀಲಂಕಾದಲ್ಲಿ ಇದ್ದಾರೆ, ಅವ್ರು ಇನ್ನೂ ತೀರೋಗಿಲ್ಲ ಅನ್ನೋದು ನಮ್ಮ ಕುಂದವೈ ದೇವಿ ಅವ್ರಿಗೆ ಈಗ ತಿಳಿದು ಬಂದಿದೆ. ಅಂದ್ರೆ ಯಾರ ಮೂಲಕ ತಿಳಿದು ಬರುತ್ತೆ? ವಂದ್ಯದೇವನವ್ರ ಮುಖಾಂತರ ತಿಳಿದು ಬರುತ್ತೆ. ಅಟ್ ದ ಸೇಮ್ ಟೈಮ್ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವ್ರಿಗೂ ಗೊತ್ತು ಮಂದಾಕಿನಿ ಅವರು ಇನ್ನೂ ತೀರೋಗಿಲ್ಲ. ಅಂದ್ರೆ ಪೊನ್ನಿಯಿನ್ ಸೆಲ್ವನ್ ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ. ಯಾಕಂತಂದ್ರೆ ಪೊನ್ನಿಯಿನ್ ಸೆಲ್ವನ್ ಅವ್ರಿಗೆ ಎಷ್ಟೋ ಸತಿ ಅವರ ಪ್ರಾಣಕ್ಕೆ ಅಪಾಯ ಬಂದಾಗ ಅವ್ರನ್ನ ಕಾಪಾಡಿರೋದೇ ನಮ್ಮ ಮಂದಾಕಿನಿ ದೇವಿಯವರು ಶ್ರೀಲಂಕಾದಲ್ಲಿ. ಸೊ ನಮಗೂ ಗೊತ್ತು, ನಾನು ಆಲ್ರೆಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಹೇಳಿದ್ದೀನಿ. ಸೊ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವ್ರ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿರ್ತಾರೆ ಅಂದ್ರೆ ನಮ್ಮ ಮಂದಾಕಿನಿ ಅವರು ಒಂದು ರೀತಿ ತಾಯಿ ಮಗನ ಸಂಬಂಧ. ಅಂದ್ರೆ ಅವನ್ನ ಒಂದು ರೀತಿ ಮಗನ ಹಾಗೆ ಅಂದ್ರೆ ಒಂದು ರೀತಿ ಪೊನ್ನಿಯಿನ್ ಸೆಲ್ವನ್ ಅಂದ್ರೇನೆ ಇವನು ನನ್ನ ಮಗ, ಇವನನ್ನ ನಾನು ನೋಡ್ಕೋಬೇಕು, ಇವನಿಗೆ ಯಾವುದೇ ಅಪಾಯ ಬರಬಾರ್ದು ಅಂತ ಹೇಳಿ ನಮ್ಮ ಮಂದಾಕಿನಿಯವರು ಅಷ್ಟು ಭಾವುಕರಾಗಿ ಅಂದ್ರೆ ಅವ್ರನ್ನ ಗಮನಿಸ್ಕೊಳ್ಳೋದಾಗಿರ್ಬೋದು ಅಥವಾ ಅವ್ರಿಗೆ ಯಾವುದೇ ರೀತಿ ಅಪಾಯ ಬರದೇ ಇರೋ ರೀತಿ ನಮ್ಮ ಮಂದಾಕಿನಿಯವರು ಅಷ್ಟರ ಮಟ್ಟಿಗೆ ಅವ್ರನ್ನ ಗಮನಿಸ್ಕೋತಾ ಇರ್ತಾರೆ, ಅವ್ರನ್ನೇ ಫಾಲೋ ಮಾಡ್ತಾ ಇರ್ತಾರೆ. ಆದ್ರೆ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವ್ರಿಗೆ ಗೊತ್ತಿರೋದಿಲ್ಲ. ಯಾಕಂತಂದ್ರೆ ಜಿಂಕೆಯ ರೀತಿಯಲ್ಲಿ ಅಷ್ಟು ಸ್ಪೀಡಾಗಿ ಅವರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಓಡೋದಾಗಿರ್ಬೋದು, ಮತ್ತೆ ಯಾರ ಕೈಗೂ ಸಿಗೋದೇ ಇಲ್ಲ. ಯಾಕಂತಂದ್ರೆ ಫಾರೆಸ್ಟ್ ಏರಿಯಾಸ್ ಅಂದ್ರೆ ಆ ಶ್ರೀಲಂಕಾದಲ್ಲಿರ್ತಕ್ಕಂತಹ ಫಾರೆಸ್ಟ್ ಏರಿಯಾಸ್ ಅಥವಾ ಸಣ್ಣ ಸಣ್ಣ ದ್ವೀಪಗಳೇನಿದೆ, ಆ ದ್ವೀಪದಲ್ಲಿರ್ತಕ್ಕಂತಹ ಫಾರೆಸ್ಟ್ ಏರಿಯಾಸ್ನಲ್ಲಿ ಎಲ್ಲೆಲ್ಲಿ ಏನೇನು ಅಪಾಯ ಇದೆ, ಮತ್ತೆ ಆ ಫಾರೆಸ್ಟ್ ನಲ್ಲಿರ್ತಕ್ಕಂತಹ ಪ್ರಾಣಿಗಳಾಗಿರ್ಬೋದು ಎಲ್ಲವನ್ನು ಕೂಡ ಕರೆಕ್ಟಾಗಿ ಪ್ರಕೃತಿಯನ್ನ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಜೀವನವನ್ನ ನಡೆಸ್ತಾ ಇರ್ತಾರೆ ನಮ್ಮ ಮಂದಾಕಿನಿಯವರು. ಸೊ ಹಾಗಾಗಿ ಅಲ್ಲಿ ಯಾವ ಜಾಗದಲ್ಲಿ ಅಪಾಯ ಇದೆ, ಯಾವ ಜಾಗದಲ್ಲಿ ಅಪಾಯ ಇಲ್ಲ, ಇದೆಲ್ಲವನ್ನು ತಿಳ್ಕೊಂಡಿರ್ತಾರಲ್ವಾ. ಸೊ ಹಾಗಾಗಿ ಅವ್ರಿಗೆ ಭಯ ಅನ್ನೋದಿರೋದಿಲ್ಲ. ಅವರು ಒಂದು ಕಡೆ ಯಾವಾಗಲೂ ಇರೋದಿಲ್ಲ, ಅವರು ಯಾವಾಗಲೂ ಕೂಡ ಸುತ್ತಾನೆ ಇರ್ತಾರೆ, ಒಂದು ಕಡೆ ಯಾವಾಗಲೂ ಇರೋದಿಲ್ಲ. ಅಟ್ ದ ಸೇಮ್ ಟೈಮ್ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವ್ರನ್ನ ಅವರು ಗಮನಿಸ್ತಾ ಇರ್ತಾರೆ ನಮ್ಮ ಮಂದಾಕಿನಿಯವರು. ಅವ್ರಿಗೆ ಅಪಾಯ ಬಂದಿದೆ ಅಂತ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವ್ರಿಗೆ ಏನಾದರೂ ಅಪಾಯ ಬಂದ್ರೆ ಖಂಡಿತ ನಮ್ಮ ಮಂದಾಕಿನಿ ಅವ್ರಿಗೆ ಗೊತ್ತಾಗುತ್ತೆ. ಆ ಮಟ್ಟಕ್ಕೆ ನಮ್ಮ ಮಂದಾಕಿನಿ ಅವರು ಅಷ್ಟರ ಮಟ್ಟಕ್ಕೆ ಅವರು ಗಮನಿಸ್ತಾ ಇರ್ತಾರೆ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವ್ರನ್ನ. ಸೊ ಹಾಗಾಗಿ ಅಂದ್ರೆ ಪೊನ್ನಿಯಿನ್ ಸೆಲ್ವನ್ ಅವ್ರನ್ನ ಅಂದ್ರೆ ನಾನು ನಿಮ್ಗೆ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವ್ರಿಗೆ ಪೊನ್ನಿಯಿನ್ ಸೆಲ್ವನ್ ಅಂತ ಹೆಸರು ಬರೋದಕ್ಕೆ ಕಾರಣ ಏನು ಅಂತ ನಾನು ಒಂದು ಕಥೆ ಹೇಳಿದೆ. ಆ ಕಥೆಯಲ್ಲಿ ಅಂದ್ರೆ ಆ ಒಂದು ನದಿ, ಕಾವೇರಿಯ ನದಿಯಲ್ಲಿ ಎರಡು ಕೈಗಳು ಮಾತ್ರ ಮೇಲ್ ಬರುತ್ತೆ. ಆ ಎರಡು ಕೈಗಳ ಮೇಲೆ ಅಂದ್ರೆ ಆ ಎರಡು ಕೈಗಳ ಮುಖಾಂತರ ಆ ಮಗು ಅಂದ್ರೆ ಆ ಮಗುವನ್ನ ಈಸ್ಕೋತಾರೆ. ಯಾರು? ನಮ್ಮ ಸುಂದರ ಚೋಳ ಅವರು ಮಗುವನ್ನ ಈಸ್ಕೋತಾರೆ. ಎರಡು ಕೈಗಳು ಮಾತ್ರ ಮೇಲ್ ಬರುತ್ತೆ. ಬಾಹುಬಲಿ ಚಿತ್ರದಲ್ಲಿ ನೀವು ನೋಡಿರ್ತೀರಾ, ಎರಡು ಕೈಗಳು ಮಾತ್ರ ಅಂದ್ರೆ ಕೈಗಳು ಮಾತ್ರ ಮೇಲಿರುತ್ತೆ, ಆ ಕೈಗಳ ಮೇಲೆ ಮಗು ಇರೋದನ್ನ ನೀವು ನೋಡಿರ್ತೀರಾ. ಸೊ ಆ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಅದೇ ರೀತಿ ಇಲ್ಲೂ ಕೂಡ ಎರಡು ಕೈಗಳು ಮಾತ್ರ ಮೇಲ್ ಬರುತ್ತೆ. ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು ನೀರಲ್ಲಿ ಬಿದ್ದಿದ್ದಾಗ ಎರಡು ಕೈಗಳು ಮಾತ್ರ ಮೇಲ್ ಬರುತ್ತೆ. ಆ ಎರಡು ಕೈಗಳ ಮೇಲೆ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು ಇರ್ತಾರೆ. ಸೊ ಅವ್ರು ಅಂದ್ರೆ ಆಗ ಮಗು, ಸೊ ಆ ಮಗುವನ್ನ ನಮ್ಮ ಸುಂದರ ಚೋಳ ಅವರು ಈಸ್ಕೋತಾರೆ. ಆ ಎರಡು ಕೈಗಳ ಮೇಲ್ ಬಂದಿರುತ್ತಲ್ಲ, ಮತ್ತೆ ಎರಡು ಕೈಗಳ ಮೇಲ್ ಬಂದಿರುತ್ತೆ, ಅರ್ಧ ಮುಖ ಮಾತ್ರ ಕಾಣಿಸ್ಕೊಳ್ಳುತ್ತಲ್ಲ, ಆಗ ನಮ್ಮ ಸುಂದರ ಚೋಳ ಅವರು ಕೂಡ ಆ ಒಂದು ಮಗುವನ್ನ ಈಸ್ಕೊಂಡು ನಮ್ಮ ಸುಂದರ ಚೋಳ ಅವರು ಕೂಡ ಅಲ್ಲಿ ಮೂರ್ಛೆ ಹೋಗಿ ಬಿದ್ದೋಗ್ತಾರೆ. ಯಾತಕ್ಕೆ ಮೂರ್ಛೆ ಹೋಗಿ ಬೀಳ್ತಾರೆ ಅಂದ್ರೆ ಅಲ್ಲಿ ಅವ್ರು ನೋಡಿದಂತಹ ದೃಶ್ಯ ಅಂದ್ರೆ ಅರ್ಧ ಮುಖ ನೋಡಿದ ತಕ್ಷಣ ನಮ್ಮ ಸುಂದರ ಚೋಳ ಅವರಿಗೆ ಗೊತ್ತಾಗುತ್ತೆ ಇದು ಮಂದಾಕಿನಿಯವರು ಅಂತ. ಆದ್ರೆ ಅಲ್ಲಿ ನಮ್ಮ ಸುಂದರ ಚೋಳ ಅವರು ಹೇಳೋದಿಲ್ಲ, ಯಾರಿಗೂ ಕೂಡ ರಿವೀಲ್ ಮಾಡೋದಿಲ್ಲ. ನಮ್ಮ ಕುಂದವೈ ದೇವಿ ಅವ್ರ ಹತ್ರನೇ ಅವರು ಫಸ್ಟ್ ಟೈಮ್ ಅವರ ಬ್ಯಾಕ್ ಗ್ರೌಂಡ್ ಸ್ಟೋರಿ ಬಗ್ಗೆ, ಫ್ಲಾಶ್ ಬ್ಯಾಕ್ ಬಗ್ಗೆ ಹೇಳಿರೋದು, ರಿವೀಲ್ ಮಾಡಿರೋದು. ಸೊ ಅಟ್ ದ ಸೇಮ್ ಟೈಮ್ ಇವಾಗ ನಾವು ಏನ್ ಅರ್ಥ ಮಾಡ್ಕೊಂಡ್ವಿ, ಅಲ್ಲಿ ಕಾಪಾಡಿದ್ದು ಕೂಡ ಮಂದಾಕಿನಿಯವರೇ. ಸೊ ಆ ಒಂದು ಘಟನೆಯಿಂದ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವ್ರಿಗೆ ಪೊನ್ನಿಯಿನ್ ಸೆಲ್ವನ್ ಅಂತ ಹೆಸರು ಬರೋದಕ್ಕೆ ಕಾರಣ ಅಂದ್ರೆ ಕಾವೇರಿ ತಾಯಿನೇ ಬಂದು ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವ್ರನ್ನ ಅಂದ್ರೆ ಅರುಳ್ಮೊಳಿವರ್ಮನ್ ಅವ್ರನ್ನ ಕಾಪಾಡ್ತು ಅಂತ ಅಲ್ಲಿನ ಜನ ಅಂದ್ರೆ ಯಾರು ಕಾಪಾಡಿದ್ರು ಅಂತ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಜೊತೆಯಲ್ಲಿ ಬಂದಿರ್ತಕ್ಕಂಥ ಜನ ಎಲ್ಲ ಇವ್ರಿಗೆ ಅಂದ್ರೆ ಕಾವೇರಿ ತಾಯಿನೇ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವ್ರನ್ನ ಕಾಪಾಡಿದ್ದು, ಅಂದ್ರೆ ಅರುಳ್ಮೊಳಿವರ್ಮನ್ ಅವ್ರನ್ನ ಕಾಪಾಡಿದ್ದು. ಸೊ ಹಾಗಾಗಿ ಇವ್ರಿಗೆ ಕಾವೇರಿಯ ಮಗ ಅಂತ ಹೆಸರಿಡೋಣ, ಅಂದ್ರೆ ಕಾವೇರಿಯ ಮಗ ಅಂತನೂ ಆ ಒಂದು ಹೆಸರಿನಲ್ಲೂ ಕೂಡ ಇವ್ರನ್ನ ಪ್ರೀತಿಯಿಂದ ಇನ್ಮೇಲಿಂದ ಕರಿಬೇಕು ಅಂತ ಹೇಳಿ ಕೆಲವರು ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಸೊ ಹಾಗಾಗಿ ಅವತ್ತಿನಿಂದ ಇವ್ರಿಗೆ ಪೊನ್ನಿಯಿನ್ ಸೆಲ್ವನ್ ಅನ್ನೋ ಒಂದು ಹೆಸರು ಬರುತ್ತೆ. ಪೊನ್ನಿ ಅಂದ್ರೆ ಕಾವೇರಿ, ಸೆಲ್ವನ್ ಅಂದ್ರೆ ಮಗ. ತಮಿಳಿನಲ್ಲಿ ಕಾವೇರಿಯ ಮಗ ಅನ್ನೋದನ್ನ ಪೊನ್ನಿಯಿನ್ ಸೆಲ್ವನ್ ಅಂತಾರೆ ಅಂತ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಸೊ ನಿಮಗೂ ಗೊತ್ತು. ಸೊ ಹೀಗೆ ನಮ್ಮ ಮಂದಾಕಿನಿಯವರು ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವ್ರಿಗೆ ಬಂದಂತಹ ಅಪಾಯಗಳನ್ನೆಲ್ಲ ಕೂಡ ನಮ್ಮ ಮಂದಾಕಿನಿಯವರು ಅವ್ರಿಗೆ ಯಾವುದೇ ಅಪಾಯ ಬರದೇ ಇರೋ ರೀತಿ ಅವ್ರಿಗೆ ಅಂದ್ರೆ ಒಂದೊಂದು ಸತಿ ಅವ್ರಿಗೆ ಡೇಂಜರಸ್ ಪರಿಸ್ಥಿತಿ ಬಂದಾಗಲೆಲ್ಲ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವ್ರನ್ನ ಕಾಪಾಡಿದ್ದು ಮೆಜಾರಿಟಿ ನಮ್ಮ ಮಂದಾಕಿನಿಯವರು. ಸೊ ಒಂದ್ಸತಿ ಮಾತ್ರ ಕಡಲಿನಲ್ಲಿ ಅವರು ಅಂದ್ರೆ ಕಡಲಿನ ನಡುವೆ ಅವರು ಸಿಕ್ಕಾಕೊಂಡಾಗ
ನಮ್ಮ ನಮ್ಮ ಪೂಂಗುಳಲ್ಲಿ ಅವ್ರು ಕಾಪಾಡಿರ್ತಾರೆ. ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ. ಸೊ ಇವೆಲ್ಲ ನೋಡಿದಾಗ ಈಗ ಮಂದಾಕಿನಿಯವರು ತೀರೋಗಿದ್ದಾರೆ, ಆ ಮಂದಾಕಿನಿಯವರು ಇಲ್ಲ ಅಂತ ನಮ್ಮ ಸುಂದರ ಚೋಳ ಅವರು ಅಂದ್ಕೊಂಡಿದ್ದಾರೆ. ಸೊ ಮಂದಾಕಿನಿಯವರು ತೀರೋಗಿಲ್ಲ, ಅವ್ರು ಬದುಕಿದ್ದಾರೆ ಅಂತ ನಮ್ಮ ಸುಂದರ ಚೋಳ ಅವ್ರಿಗೆ ಗೊತ್ತಾದ್ರೆ ಮೋಸ್ಟ್ ಪ್ರಾಬಬ್ಲಿ ಅವರ ಮನಸ್ಸು ಚೇಂಜ್ ಆಗಿ ಅವರು ಮಾನಸಿಕವಾಗಿ ಸ್ಟ್ರಾಂಗ್ ಆಗ್ಬೋದು, ಮತ್ತೆ ಅವರು ಆರೋಗ್ಯವಾಗಿ ಮತ್ತೆ ಅಂದ್ರೆ ಅವರು ಮತ್ತೆ ನಮ್ಮ ಸುಂದರ ಚೋಳ ಅವರು ಮತ್ತೆ ಮಾನಸಿಕವಾಗಿ ಆರೋಗ್ಯವಾಗಿ ಬದಲಾಗ್ಬೋದು ಅಂತ ನಾವು ಅನ್ಕೋಬಹುದು ಸ್ನೇಹಿತರೆ. ಯಾಕಂತಂದ್ರೆ ಅವ್ರಿಗೆ ಈಗ ಆಲ್ರೆಡಿ ಮಾನಸಿಕವಾಗಿ ಕಾಡ್ತಾ ಇರುವಂತಹ ಒಂದು ಗಿಲ್ಟ್ ಫೀಲಿಂಗ್ ಏನಪ್ಪಾ ಅಂತಂದ್ರೆ, ನನ್ನಿಂದ ಒಂದು ಹೆಣ್ಣಿನ ಬದುಕು ಹಾಳಾಗೋಯ್ತು, ನನ್ನಿಂದ ಮಂದಾಕಿನಿ ತೀರೋದ್ಲು ಅನ್ನೋದು ಕಾಡ್ತಾ ಇದೆ. ಸೊ ಹಾಗಾಗಿ ಅದನ್ನ ಹೋಗಿಸ್ಬೇಕು ಅಂತಂದ್ರೆ ಮಂದಾಕಿನಿಯವರು ಸತ್ತಿಲ್ಲ, ಮಂದಾಕಿನಿಯವರು ಇನ್ನೂ ಬದುಕಿದ್ದಾರೆ, ಅವರು ಶ್ರೀಲಂಕಾದಲ್ಲಿ ಇದ್ದಾರೆ, ಅವ್ರು ಇನ್ನೂ ಬದುಕಿದ್ದಾರೆ ಅಂತ ಹೇಳಿದ್ರೆ ಸಾಕು. ಸೊ ಅದನ್ನ ಹೇಳೋದು ಇವಾಗ ನಮ್ಮ ಕುಂದವೈ ದೇವಿ ಅವರಿಗೆ ಗೊತ್ತು ಈ ವಿಷಯದ ಬಗ್ಗೆ, ಅಂದ್ರೆ ಮಂದಾಕಿನಿ ಅವರು ಸತ್ತಿಲ್ಲ, ಅವ್ರು ಬದುಕಿದ್ದಾರೆ ಅಂತ. ಮತ್ತೆ ವಂದ್ಯದೇವನ್ ಅವ್ರಿಗೆ ಗೊತ್ತು, ಪೊನ್ನಿಯಿನ್ ಸೆಲ್ವನ್ ಅವ್ರಿಗೆ ಗೊತ್ತು, ಮತ್ತೆ ಅನಿರುದ್ಧ ಬ್ರಹ್ಮರಾಯರವ್ರಿಗೂ ಗೊತ್ತಿರುತ್ತೆ. ಬಟ್ ನಾನು ಅದು ಫರ್ದರ್ ವಿಡಿಯೋಸ್ ಅಲ್ಲಿ ಅಂದ್ರೆ ಫರ್ದರ್ ಕತೆ ಮುಂದಕ್ಕೆ ಹೇಳ್ತಾ ನಾನು ಹೇಳ್ತೀನಿ. ಅನಿರುದ್ಧ ಬ್ರಹ್ಮರಾಯರವ್ರಿಗೆ ಹೇಗೆ ಗೊತ್ತಿರುತ್ತೆ, ಮತ್ತೆ ಅವ್ರಿಗೆ ಗೊತ್ತಿದ್ರು ಕೂಡ ಯಾಕೆ ಸುಂದರ ಚೋಳ ಅವ್ರಿಗೆ ಹೇಳಿರೋದಿಲ್ಲ, ಎಲ್ಲವನ್ನು ಕೂಡ ನಾನು ಕತೆ ಹೇಳ್ತಾ ಮುಂದಕ್ಕೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಇದೆಲ್ಲ ಯೋಚನೆ ಮಾಡಬೇಕಾದ್ರೆ ನಮ್ಮ ಕುಂದವೈ ದೇವಿ ಅವ್ರಿಗೆ ಒಂದು ಕನ್ಕ್ಲೂಷನ್ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಯಾಕಂತಂದ್ರೆ ಅವ್ರಿಗೆ ಯಾತಕ್ಕೋಸ್ಕರ ಸಾಧ್ಯ ಆಗೋದಿಲ್ಲ ಅಂದ್ರೆ, ಮಂದಾಕಿನಿ ಅವರು ನಿಜವಾಗ್ಲೂ ನಂದಿನಿ ಈಗ ಅಂದ್ರೆ ನಮ್ಮ ಲೆಕ್ಕಾಚಾರದ ಪ್ರಕಾರ ನಂದಿನಿ ನಿಜವಾಗ್ಲೂ ಮಂದಾಕಿನಿಗೆ ಹುಟ್ಟಿದಂತ ಮಗಳು ಆಗಿರ್ಬೋದಾ ಅಥವಾ ಆಗಿಲ್ದೆ ಇರ್ಬೋದಾ, ಅಥವಾ ಒಂದ್ ವೇಳೆ ಆಗಿದ್ರೆ ನನಗೆ ಅಕ್ಕ ಆಗ್ಬೇಕು, ಮತ್ತೆ ಆದಿತ್ಯ ಕರಿಕಾಲನ್ಗೂ ಅವಳು ಅಕ್ಕನೋ ತಂಗಿನೋ ಆಗ್ಬೇಕಾಗುತ್ತೆ. ಸೊ ಹಾಗಾಗಿ ಹೀಗಿರ್ಬೇಕಾದ್ರೆ ನಮ್ಮಲ್ಲೇ ಇಷ್ಟು ದಿನ ದ್ವೇಷ ಅಂದ್ರೆ ನಮ್ಮಲ್ಲೇ ಅಂದ್ರೆ ನಾವು 3 ಜನ ಒಂದು ಟೀಮ್ ತರ ಇದ್ರೆ, ನಂದಿನಿ ಮಾತ್ರ ನಮ್ಮ 3 ಜನದ ವಿರುದ್ಧ ಇವಳು ಇಷ್ಟೊಂದು ದ್ವೇಷವನ್ನ ಸಾಧಿಸ್ತಾ ಇದ್ಲ. ಮತ್ತೆ ನಂದಿನಿಗೆ ಈ ಒಂದು ವಿಷಯದ ಬಗ್ಗೆ ಏನಾದ್ರೂ ಗೊತ್ತಾ, ಮತ್ತೆ ನಂದಿನಿಗೆ ಗೊತ್ತಾ ಅವರ ತಾಯಿ ಬಗ್ಗೆ ಮತ್ತೆ ಅವರ ತಂದೆ ಬಗ್ಗೆ ಏನಾದ್ರೂ ನಂದಿನಿಗೆ ಗೊತ್ತಿರುತ್ತಾ ಏನು, ಇದೆಲ್ಲವನ್ನು ಕೂಡ ನಮ್ಮ ಕುಂದವೈ ದೇವಿಯವರು ಯೋಚನೆ ಮಾಡೋದಕ್ಕೆ ಶುರು ಮಾಡಿದಾಗ ತುಂಬಾನೇ ಕನ್ಫ್ಯೂಷನ್ ಆಗುತ್ತೆ. ಸೊ ನಮಗೂ ಕೂಡ ಕನ್ಫ್ಯೂಷನ್ ಆಗ್ತಾ ಇದೆ. ಮಂದಾಕಿನಿಯವರು ನಿಜವಾಗ್ಲೂ ಅಂದ್ರೆ ಮಂದಾಕಿನಿಯವ್ರಿಗೂ ಸುಂದರ ಚೋಳ ಅವ್ರಿಗೂ ಅಂದ್ರೆ ಹುಟ್ಟಿದಂತಹ ಪ್ರೀತಿಯ ಪರಿಣಾಮದಿಂದ ನಂದಿನಿ ದೇವಿಯವರು ಜನನವಾದ್ರ, ಅಥವಾ ಇವರಿಬ್ಬರ ನಡುವೆ ಅಂದ್ರೆ ನಂದಿನಿ ದೇವಿಯವರೇ ಬೇರೆ ಮಂದಾಕಿನಿಯವರೇ ಬೇರೆ, ಮಂದಾಕಿನಿಯವ್ರ ತರ ನಂದಿನಿ ದೇವಿಯವರು ಇದ್ದಾರೆ ಅಂದ್ರೆ ಆ ರೀತಿ ಅಂದ್ರೆ ಇವರಿಬ್ರು ಸೇಮ್ ನೋಡೋದಕ್ಕೆ ಒಂದೇ ತರ ಇದ್ದಾರೆ ಅಂದ ಮಾತ್ರಕ್ಕೆ ಮಂದಾಕಿನಿಯವರು ತಾಯಿ, ಅವರ ಮಗಳು ನಂದಿನಿ ದೇವಿಯವರೇ ಅಂತ ನಾವು ಹೇಳೋದಕ್ಕಾಗಲ್ಲ ಅಂತಾನು ಹೇಳ್ಬೋದಾ? ಹೇಗೆ ನಾವು ಕನ್ಕ್ಲೂಷನ್ಗೆ ಬರೋದು ಅಂತ ನಾವು ಏನು ಹೇಳೋದಕ್ಕಾಗೋದಿಲ್ಲ ಸ್ನೇಹಿತರೆ. ಕಥೆಯನ್ನ ಕೇಳ್ತಾ ಮುಂದಕ್ಕೆ ನಮಗೆ ಗೊತ್ತಾಗುತ್ತೆ. ಯಾಕಂತಂದ್ರೆ ಈ ಒಂದು ರಹಸ್ಯದ ಬಗ್ಗೆ ಗೊತ್ತಿರೋದು ಏಕೈಕ ಅಂದ್ರೆ ಚೋಳ ಸಾಮ್ರಾಜ್ಯದಲ್ಲಿ ಇಬ್ರು ವ್ಯಕ್ತಿಗಳಿಗೆ, ಅವ್ರು ಯಾರು, ಅನಿರುದ್ಧ ಬ್ರಹ್ಮರಾಯರವ್ರಿಗೆ ಮತ್ತೆ ಸೆಂಬಿಯನ್ ಮಾದೇವಿ ಅವ್ರಿಗೆ ಈ ಒಂದು ರಹಸ್ಯದ ಬಗ್ಗೆ ಗೊತ್ತಿರೋದು. ಮಂದಾಕಿನಿಯವರು ಯಾರು, ಮತ್ತೆ ನಂದಿನಿ ಯಾರು, ಮಧುರಾಂತಕ ಚೋಳ ಅವ್ರು ಯಾರು, ಸೊ ಇದ್ರ ಬಗ್ಗೆ ಎಲ್ಲ ಇವರ ಮೂಲ ಏನು ಅನ್ನೋದು ಗೊತ್ತಿರೋದು ನಮ್ಮ ಸೆಂಬಿಯನ್ ಮಾದೇವಿ ಅವ್ರಿಗೆ ಮತ್ತೆ ಅನಿರುದ್ಧ ಬ್ರಹ್ಮರಾಯರವ್ರಿಗೆ. ಸೊ ಇವ್ರ ಮೂಲಕ ಅಂದ್ರೆ ಇವರಿಬ್ರು ಮುಖಾಂತರನೇ ವಿಷಯ ಹೊರಗೆ ಬರಬೇಕು. ಸೊ ಹಾಗಾಗಿ ನಾವು ಕಥೆಯನ್ನ ಕೇಳ್ತಾ ಮುಂದಕ್ಕೆ ನೋಡೋಣ ಅಂತ ಹೇಳ್ತಾ ಈಗ ಕಥೆಯನ್ನ ಮುಂದುವರಿಸ್ತಾ ಇದ್ದೀನಿ. ಸೊ ಈಗ ನಮ್ಮ ಕುಂದವೈ ದೇವಿಯವರು ಹೀಗೆ ನಾಗಪಟ್ಟಿನಂನಲ್ಲಿರ್ತಕ್ಕಂತಹ ಬುದ್ಧ ಮಠಕ್ಕೆ ವಿಸಿಟ್ ಮಾಡಿ ನನ್ನ ಪ್ರೀತಿಯ ತಮ್ಮನನ್ನ ನಾನು ಭೇಟಿ ಮಾಡಬೇಕು, ಮತ್ತೆ ಚೋಳ ಸಾಮ್ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂತಹ ಕೆಲವು ವಿಷಯಗಳು ಮತ್ತೆ ಈ ರೀತಿಯಾದಂತಹ ಗೊಂದಲವಾದಂತಹ ಪರಿಸ್ಥಿತಿ ಇರೋದ್ರ ಬಗ್ಗೆ ಎಲ್ಲವನ್ನು ಕೂಡ ನಾನು ಅವನಿಗೆ ವಿವರಿಸಿ ಹೇಳಬೇಕು, ಮತ್ತೆ ಅವನ ಯೋಗಕ್ಷೇಮವನ್ನ ವಿಚಾರಿಸ್ಕೋಬೇಕು ಅಂತ ಯೋಚನೆ ಮಾಡಿ ನಾಗಪಟ್ಟಿನಂಗೆ ಹೋಗ್ಬೇಕು ಅಂತ ಹೇಳಿ ನಾಗಪಟ್ಟಿನಂಗೆ ಪ್ರಯಾಣ ಮಾಡಬೇಕು ಅಂತ ಹೇಳಿ ಪ್ರಯಾಣವನ್ನ ಶುರು ಮಾಡ್ತಾರೆ. ಪ್ರಯಾಣವನ್ನ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನೊಂದು ಆಶ್ಚರ್ಯ ಕಾದಿರುತ್ತೆ. ಏನು ಆಶ್ಚರ್ಯ ಅಂದ್ರೆ, ಸಡನ್ ಆಗಿ ನಮ್ಮ ವಾನತಿಯವರು ಬಂದು, ಅಕ್ಕ ನಾನು ನನ್ನ ಸ್ವಂತ ಊರಿಗೆ ಹೋಗ್ಬೇಕಾಗಿದೆ, ನನ್ನ ಸ್ವಂತ ಊರಿಗೆ ಹೋಗ್ಬೇಕು, ಸೊ ಹಾಗಾಗಿ ಈ ಕೂಡಲೇ ನನಗೆ ಕುದುರೆಯ ರಥವನ್ನ ಏರ್ಪಾಟ್ ಮಾಡಿಕೊಡಿ ದಯವಿಟ್ಟು, ನಾನು ಯಾಕೋ ನನಗೆ ಸ್ವಂತ ಊರನ್ನ ನೋಡಬೇಕು ಅಂತ ನನಗೆ ಅನಿಸ್ತಾ ಇದೆ. ಯಾಕಂತಂದ್ರೆ ನಾನು ಇಷ್ಟು ತಿಂಗಳ ಕಾಲ ನಾನು ಈಗ ಪಳೆಯಾರೈನಲ್ಲೇ ನಿಮ್ಮ ಜೊತೆಗೇನೆ ಇದ್ದೀನಿ. ಸೊ ಹಾಗಾಗಿ ಒಮ್ಮೆ ನಾನು ನನ್ನ ಸ್ವಂತ ಊರನ್ನ ನೋಡ್ಕೊಬರ್ಬೇಕು, ಸೊ ಹಾಗಾಗಿ ನನಗೆ ಒಂದು ಕುದುರೆಯ ರಥವನ್ನ ಏರ್ಪಾಟ್ ಮಾಡಿಕೊಡಿ ಅಂತ ಹಠ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ ನಮ್ಮ ವಾನತಿಯವರು ಸಡನ್ ಆಗಿ ಬಂದು. ಇದನ್ನ ಕೇಳಿಸ್ಕೊಂಡು ನಮ್ಮ ಕುಂದವೈ ದೇವಿಯವರು, ಏನೇ ನಿನಗೆ ಇದ್ದಕ್ಕಿದ್ದಂಗೆ ಸ್ವಂತ ಊರನ್ನ ನೋಡಬೇಕು, ಕುದುರೆಯ ರಥವನ್ನ ಏರ್ಪಾಟ್ ಮಾಡ್ಕೊಡಿ ಅಂತ ಏನೋ ಅಫಿಷಿಯಲ್ ಆಗಿ ಮಾತಾಡೋ ತರ ಮಾತಾಡ್ತಾ ಇದೆಯಾ ನನ್ನ ಹತ್ರ, ಮತ್ತೆ ಯಾಕೋ ನಿನ್ನ ಮುಖದಲ್ಲಿ ತುಂಬಾನೇ ಭಯ ಕಾಣ್ತಾ ಇದೆ, ಆತಂಕ ಕಾಣ್ತಾ ಇದೆ, ಮತ್ತೆ ಏನೋ ಒಂದು ರೀತಿ ದುಃಖ ಕಾಣ್ತಾ ಇದೆಯಲ್ಲ, ಇದಕ್ಕೆ ಕಾರಣ ತಿಳ್ಕೊಬೋದಾ ನಾನು ಅಂತ ಕೇಳ್ತಾರೆ. ಅದಕ್ಕೆ ನಮ್ಮ ವಾನತಿಯವರು, ಅಕ್ಕ ನನ್ಗೆ ಅದೇನು ಕೇಳೋದಕ್ಕೆ ಹೋಗ್ಬೇಡಿ, ನಾನೀಗ ತುಂಬಾನೇ ಅವಸರದಲ್ಲಿದ್ದೀನಿ, ತುಂಬಾನೇ ತುರ್ತು ಪರಿಸ್ಥಿತಿ ಇದು, ಸೊ ನಾನು ಹೋಗ್ಲೇಬೇಕು ನನ್ನ ಸ್ವಂತ ಊರಿಗೆ ಅಂತ ಹೇಳ್ತಾರೆ. ಆಗ
ನಮ್ಮ ಕುಂದವೇ ದೇವಿಯವ್ರಿಗೆ ಆಗ್ಲೇ ಅನುಮಾನ ಬರೋದಕ್ಕೆ ಶುರು ಆಗುತ್ತೆ. ಓಹೋ, ಇವಳು ಇಷ್ಟೊಂದು ಬಲವಂತ ಮಾಡಿ ಇಷ್ಟೊಂದು ಹಠ ಹಿಡಿತಾ ಇದ್ದಾಳೆ ಅಂದರೆ ಇದು ಯಾಕೋ ನನಗೆ ಯಾಕೋ ಸರಿ ಕಾಣ್ತಾ ಇಲ್ಲ. ಇದ್ರ ಹಿಂದೆ ಏನೋ ಮುಖ್ಯವಾದಂಥ ಉದ್ದೇಶ ಇರಬೇಕು, ಏನು ಅನ್ನೋದನ್ನ ಕಂಡುಹಿಡಿಬೇಕು. ಸ್ವಲ್ಪ ಯೋಚನೆ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಅಂತ ಹೇಳಿ, ಸರಿ ನಿನಗೆ ಒಂದು ಕುದುರೆಯನ್ನು ಏರ್ಪಾಟ್ ಮಾಡ್ತೀನಿ, ನೀನು ಅಂದರೆ ನೀನು ತಯಾರಾಗಿ ಅಂದರೆ ನೀನು ರೆಡಿಯಾಗಿ ಹೊರಗಡೆ ಹೋಗು, ನಿನಗೆ ಅಂತ ಒಂದು ಕುದುರೆಯ ರಥ ರೆಡಿಯಾಗಿರುತ್ತೆ, ನೀನು ಅದರಲ್ಲಿ ಹತ್ಕೊಂಡು ನಿನ್ನ ಪ್ರಯಾಣವನ್ನು ಶುರು ಮಾಡು ಅಂತ ಹೇಳಿ ಒಪ್ಕೋತಾರೆ. ನಂತರ ನಮ್ಮ ವಾನತಿಯವರು ಕುದುರೆಯ ರಥವನ್ನು ಏರಿ ಅವರು ಪ್ರಯಾಣವನ್ನು ಶುರು ಮಾಡ್ತಾರೆ, ಅವರು ಹೊರಟೋಗ್ತಾರೆ. ನಮ್ಮ ಕುಂದವಯ್ಯವರು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ, ಏನು ಯಾವತ್ತೂ ಇಲ್ಲದೆ ಇರೋದು ಇವತ್ತು ಬಂದು ನನ್ನ ಸ್ವಂತ ಊರಿಗೆ ಹೋಗಬೇಕು ಅಂತ ಈ ವಾನತಿ ಇಷ್ಟೊಂದು ಹಠ ಮಾಡಿ ಹೋದ್ಲಲ್ಲ. ಅದು ಈ ವಾನತಿ ಯಾವತ್ತೂ ಕೂಡ ನನ್ನನ್ನು ಬಿಟ್ಟು ನನ್ನನ್ನು ಸಪ್ರೇಟಾಗಿ ಬಿಟ್ಟು ಇವಳು ಹೋದವಳೇ ಅಲ್ಲ. ಆದರೆ ಇವತ್ತು ಮಾತ್ರ ಹಠ ಮಾಡಿ ಸಪ್ರೇಟಾಗಿ ಹೋಗುವಂಥ ಪರಿಸ್ಥಿತಿ ಇವಳಿಗೆ ಏನು ಅಂಥದ್ದು ಬಂದಿದೆ. ಸೊ ಇದ್ರ ಬಗ್ಗೆ ಯಾಕೋ ನನಗೆ ಸರಿ ಕಾಣ್ತಾ ಇಲ್ಲ, ಯೋಚನೆ ಮಾಡಿದ್ರೆ ತಿಳಿಬೋದು ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ನಂತರ ನಮ್ಮ ಕುಂದವೈ ದೇವಿಯವರು ಕೂಡ ನಾಗಪಟ್ಟಿನಂಗೆ ಹೋಗಬೇಕು ಅಂತ ಹೇಳಿ ಅವರು ಕೂಡ ಒಂದು ಆನೆಯನ್ನು ಏರ್ಪಾಟ್ ಮಾಡ್ತಾರೆ. ಒಂದು ಆನೆಯಲ್ಲಿ ಅಂಬಾರಿಯನ್ನು ಏರ್ಪಾಟ್ ಮಾಡಿ ಆ ಅಂಬಾರಿಯ ಒಳಗಡೆ ಕೂತ್ಕೊಂಡು ನಮ್ಮ ಕುಂದವೈ ದೇವಿಯವರು ನಾಗಪಟ್ಟಿನಂಗೆ ಹೋಗಬೇಕು ಅಂತ ಹೇಳಿ ನಮ್ಮ ಕುಂದವೈ ದೇವಿಯವರು ಕೂಡ ನಾಗಪಟ್ಟಿನಂಗೆ ಹೋಗೋದಕ್ಕೆ ಪ್ರಯಾಣವನ್ನು ಶುರು ಮಾಡ್ತಾರೆ. ಸೊ ಈಗ ನಮ್ಮ ಕುಂದವೈ ದೇವಿಯವರು ನಾಗಪಟ್ಟಿನಂಗೆ ಹೋಗಬೇಕು ಅಂತ ಅವರು ಪ್ರಯಾಣವನ್ನು ಶುರು ಮಾಡಿದ್ದಾರೆ. ಒಂದು ಕಡೆ ನಮ್ಮ ವಾನತಿಯವರು ಅವರ ಸ್ವಂತ ಊರಿಗೆ ಹೋಗಬೇಕು ಅಂತ ಹೇಳಿ, ನಿಜವಾಗ್ಲೂ ಸ್ವಂತ ಊರಿಗೆ ಹೋಗ್ಬೇಕಾ ಅಥವಾ ಏನು ಅಂತ ಗೊತ್ತಿಲ್ಲ, ನಮ್ಮ ವಾನತಿಯವರು ಸ್ವಂತ ಊರಿಗೆ ಹೋಗಬೇಕು ಅಂತ ಕುಂದವಯ್ಯವ್ರ ಹತ್ರ ಹೇಳಿ ಒಂದು ಕುದುರೆಯ ರಥವನ್ನು ಏರ್ಪಾಟ್ ಮಾಡಿಸ್ಕೊಂಡು ಈಗ ಆ ಕುದುರೆಯ ರಥದ ಮುಖಾಂತರ ನಮ್ಮ ವಾನತಿಯವರು ಸ್ವಂತ ಊರಿಗೆ ಹೋಗಬೇಕು ಅಂತ ಹೇಳಿ ಅವರು ಕೂಡ ಪ್ರಯಾಣವನ್ನು ಶುರು ಮಾಡಿದ್ದಾರೆ. ಒಂದು ಕಡೆ ನಮ್ಮ ವಂದ್ಯದೇವನವರು ಕಾಂಜೀಪುರಂಗೆ ಹೋಗ್ತಾ ಇದ್ದಾರೆ. ಆದಿತ್ಯ ಕರಿಕಾಲನ್ ಅವ್ರನ್ನ ಕಡಂಬೂರ್ ಪ್ಯಾಲೇಸ್ಗೆ ಬರೋದಕ್ಕೆ ಬಿಡಬಾರ್ದು, ಹೇಗಾದ್ರೂ ಮಾಡಿ ಅವ್ರನ್ನ ತಡೆದು ನಿಲ್ಲಿಸಬೇಕು ಅಂತ ಹೇಳಿ ಆ ಒಂದು ಉದ್ದೇಶದಿಂದ ನಮ್ಮ ವಂದ್ಯದೇವನವರು ಕುದುರೆಯನ್ನ ಹತ್ಕೊಂಡು ಈಗ ಅವರು ಕುದುರೆಯಲ್ಲಿ ಪ್ರಯಾಣ ಮಾಡಿಕೊಂಡು ಅವ್ರು ಹೋಗ್ತಾ ಇದ್ದಾರೆ. ಈಗ ನಾವು ವಂದ್ಯದೇವನವ್ರನ್ನ ಫಾಲೋ ಮಾಡೋಣ ಬನ್ನಿ ಸ್ನೇಹಿತರೆ. ನಮ್ಮ ವಂದ್ಯದೇವನವರು ಈಗ ತುಂಬಾನೇ ಅಂದರೆ ಅವರು ಕುದುರೆಯಲ್ಲಿ ತುಂಬಾನೇ ಸ್ಪೀಡಾಗಿ ಅವರು ಪ್ರಯಾಣ ಮಾಡ್ತಾ ಇದ್ದಾರೆ. ಅವರ ತಲೆಯಲ್ಲಿ ಹಲವಾರು ಯೋಚನೆಗಳು ಓಡ್ತಾ ಇದೆ. ಚೋಳ ಸಾಮ್ರಾಜ್ಯದಲ್ಲಿ ಇಂತಹ ಪರಿಸ್ಥಿತಿಯಲ್ಲಿ ನನ್ನ ಕರ್ತವ್ಯ ತುಂಬಾನೇ ಮುಖ್ಯ. ಈಗ ನಾನು ಸದ್ಯಕ್ಕೆ ಮಾಡಬೇಕಾದಂತಹ ಒಂದೇ ಒಂದು ಕೆಲಸ, ನನ್ನ ಬಾಸ್ ಆದಿತ್ಯ ಕರಿಕಾಲನ್ ಅವ್ರನ್ನ ಕಡಂಬೂರ್ ಪ್ಯಾಲೇಸ್ಗೆ ಬರದೇ ಇರೋ ರೀತಿ ತಡೆಯೋದೆ. ಸೊ ಹೇಗಾದ್ರೂ ಮಾಡಿ ಅವರನ್ನ ತಡಿಬೇಕು. ಒಂದು ವೇಳೆ ನನ್ನ ಮಾತನ್ನ ಮೀರಿ ಮತ್ತೆ ಅವರ ಅಕ್ಕನ ಮಾತನ್ನು ಮೀರಿ ಅಂದರೆ ಅವರ ಅಕ್ಕ ಅಂದರೆ ಕುಂದವೈ ದೇವಿಯವರು ಕೊಟ್ಟಂತಹ ಪತ್ರವನ್ನ ಓದಿದ್ರು ಕೂಡ ಅದನ್ನೆಲ್ಲ ಮೀರಿ ಅವರು ಕಡಂಬೂರ್ ಪ್ಯಾಲೇಸ್ಗೆ ಹೋಗ್ತೀನಿ, ನಂದಿನಿ ದೇವಿ ನನ್ನನ್ನು ಕರೆದಿದ್ದಾಳೆ, ಅವಳನ್ನ ಮೀಟ್ ಮಾಡೋದಕ್ಕೆ ನಾನು ಹೋಗಲೇಬೇಕು ಅಂತ ಅವರು ಹಠ ಹಿಡಿದು ನಿಂತರೂ ಕೂಡ ಅವ್ರ ಜೊತೆಗೆ ನಾನು ಕೂಡ ಹೋಗಬೇಕು, ಅವ್ರಿಗೆ ಸೆಕ್ಯೂರಿಟಿ ಆಗಿ ನಾನು ಇರಬೇಕು, ಅವ್ರಿಗೆ ರಕ್ಷಣೆಯಾಗಿ ನಾನು ಇರಬೇಕು, ಅವ್ರಿಗೆ ರಕ್ಷಣೆ ಕೊಡಬೇಕು, ಅವರ ಪ್ರಾಣಕ್ಕೆ ಅಪಾಯ ಬರದೇ ಇರೋ ರೀತಿ ನಾನು ನೋಡ್ಕೋಬೇಕು, ನನ್ನ ಪ್ರಾಣವನ್ನ ಕೊಟ್ಟಾದ್ರೂ ಅವರನ್ನ ನಾನು ಕಾಪಾಡ್ತೀನಿ ಅಂತ ಒಂದು ಶಪಥವನ್ನ ಅವ್ರಿಗವರೇ ಮಾಡ್ಕೋತಾರೆ. ಅಂದ್ರೆ ಅವ್ರಿಗವರೇ ಚಾಲೆಂಜ್ ಅನ್ನ ಮಾಡ್ಕೋತಾರೆ. ಮನಸ್ಸಿನಲ್ಲೇ ಕುದುರೆಯನ್ನ ಓಡಿಸ್ಕೊಂಡೆ ಇವರು ಈ ರೀತಿ ಎಲ್ಲ ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹೀಗೆ ಇವರು ಹೋಗ್ಬೇಕಾದ್ರೆ ಸಡನ್ ಆಗಿ ಅಂದ್ರೆ ಮಧುರಾಂತಕ ಚೋಳ ಅವರು ಕುದುರೆಯನ್ನ ಚಲಾಯಿಸ್ಕೊಂಡು ಹೋಗ್ತಾ ಇರೋದನ್ನ ನೋಡ್ತಾರೆ. ಅಂದ್ರೆ ಮಧುರಾಂತಕ ಚೋಳ ಅವರು ಯಾವುದೋ ಒಂದು ಕಾಡು ಪ್ರದೇಶ, ಆ ಕಾಡು ಪ್ರದೇಶದಲ್ಲಿ ಅಂದ್ರೆ ನಮ್ಮ ವಂದ್ಯದೇವನವರು ಹೋಗ್ತಾ ಇರ್ತಕ್ಕಂಥ ಸ್ಥಳ ಆ ಕಡೆ ಈ ಕಡೆ ಎಲ್ಲ ಕಾಡು ಪ್ರದೇಶ, ಫಾರೆಸ್ಟ್ ಏರಿಯಾಸು. ಸೊ ಹೋಗ್ಬೇಕಾದ್ರೆ ಆ ಒಂದು ಸಮೀಪದಲ್ಲಿ ಸ್ವಲ್ಪ ದೂರದಲ್ಲಿ ಕಾಲುದಾರಿ ಇರುತ್ತೆ. ಆ ಕಾಲುದಾರಿಯಲ್ಲಿ ಮಧುರಾಂತಕ ಚೋಳ ಅವರು ಕುದುರೆಯನ್ನ ಹತ್ಕೊಂಡು ಅವರು ಕುದುರೆಯನ್ನ ಚಲಾಯಿಸ್ಕೊಂಡು ಹೋಗ್ತಾ ಇರೋದನ್ನ ನಮ್ಮ ವಂದ್ಯದೇವನವ್ರು ನೋಡ್ತಾರೆ. ಅದು ಹೋಗ್ತಾ ಇರೋದು ನೋಡಿದ್ರೆ ನಮ್ಮ ವಂದ್ಯದೇವನವ್ರಿಗೆ ಅರ್ಥ ಆಗುತ್ತೆ, ಆ ಕುದುರೆಯನ್ನ ಚಲಾಯಿಸ್ಕೊಂಡು ಹೋಗ್ತಾ ಇಲ್ಲ, ಆ ಕುದುರೆಯನ್ನ ಕಂಟ್ರೋಲ್ ಮಾಡೋದಕ್ಕೆ ಬರದೆ ಆ ಕುದುರೆನೇ ಅವ್ರನ್ನ ಕೂರಿಸ್ಕೊಂಡು ಹೋಗ್ತಾ ಇರೋ ರೀತಿ ಇದೆ. ಅಂದ್ರೆ ಆ ಕುದುರೆ ತುಂಬಾ ಸ್ಪೀಡಾಗಿ ಓಡ್ತಾ ಇದೆ. ಅದ್ರ ಮೇಲೆ ಕೂತ್ಕೊಂಡು ನಮ್ಮ ಮಧುರಾಂತಕ ಚೋಳ ಅವರು ಅಂದ್ರೆ ಅವ್ರಿಗೆ ಓಡಿಸೋದಕ್ಕೆ ಬರೋದಿಲ್ಲ, ಕುದುರೆಯನ್ನ ಚಲಾಯಿಸೋದಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಅಂದ್ರೆ ಒಂದ್ ರೀತಿ ಕಾಪಾಡಿ ನನ್ನನ್ನ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ. ಸೊ ಹಾಗಾಗಿ ನಮ್ಮ ಮಧುರಾಂತಕ ಚೋಳ ಅವ್ರನ್ನ ದೂರದಿಂದ ನೋಡಿದಂತಹ ನಮ್ಮ ವಂದ್ಯದೇವನವ್ರಿಗೆ ಅರ್ಥ ಆಗುತ್ತೆ, ಮಧುರಾಂತಕ ಚೋಳ ಅವ್ರಿಗೆ ಇವಾಗ ಯಾರಾದರೂ ಸಹಾಯ ಮಾಡಬೇಕು, ಅವ್ರನ್ನ ಕಾಪಾಡಬೇಕು. ಅಂದ್ರೆ ಅವ್ರಿಗೂ ಕೂಡ ಇದೇ ರೀತಿ ಅನಿಸ್ತಾ ಇರ್ಬೋದು. ಯಾಕಂತಂದ್ರೆ ಕುದುರೆಯನ್ನ ಓಡಿಸೋದಕ್ಕೆ ಅವ್ರಿಗೆ ಬರೋದಿಲ್ಲ. ಯಾಕಂತಂದ್ರೆ ಅವರು ಪಲ್ಲಕ್ಕಿಲೇ ಹೋಗಿ ಬರ್ತಾ ಇದ್ರು. ಎಲ್ಲಿ ಹೋದ್ರು ಕೂಡ ಹೆಂಗ್ಸ್ ತರ ಅಂದ್ರೆ ಹೆಣ್ಣಿನ ತರ ಪಲ್ಲಕ್ಕಿಲಿ ಕೂತ್ಕೊಂಡು ಯಾರಿಗೂ ಗೊತ್ತಿಲ್ಲದೆ ಅವರು ಪ್ರಯಾಣ ಮಾಡಿ ಬರ್ತಾ ಇರೋದನ್ನ ಪ್ರಯಾಣ ಮಾಡಿ ಬಂದಿದ್ದನ್ನ ನಾನೇ ನೋಡಿದ್ದೀನಿ. ಸೊ ಹಾಗಾಗಿ ಅವ್ರಿಗೆ
ಕುದುರೆ ಓಡಿಸೋದಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಅವನನ್ನ ನಾನು ಹೇಗಾದರೂ ಕಾಪಾಡ್ತೀನಿ ಅಂತ ಹೇಳಿ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ ನಮ್ಮ ವಂದ್ಯದೇವನವರು. ಸೊ ಹೀಗೆ ನಮ್ಮ ವಂದ್ಯದೇವನವರು ಮಧುರಾಂತಕ ಚೋಳ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಸ್ವಲ್ಪ ದೂರ ಹೋಗ್ತಾರೆ, ಅಷ್ಟರಲ್ಲಿ ತುಂಬ ಫಾಸ್ಟಾಗಿ ಹೊರಟೋಗುತ್ತೆ ಆ ಕುದುರೆ. ಅಂದರೆ ಸ್ವಲ್ಪ ಕಂಟ್ರೋಲ್ ತಪ್ಪಿರುತ್ತಲ್ವ. ಸೊ ಹಾಗಾಗಿ ಮಧುರಾಂತಕ ಚೋಳ ಅವರ ಕುದುರೆ ಸ್ವಲ್ಪ ಫಾಸ್ಟಾಗಿ ಹೋಗಿ ಅಂದರೆ ಸ್ವಲ್ಪ ಮರೆ ಆಗ್ಬಿಡುತ್ತೆ, ಅಂದರೆ ಕಾಣಿಸೋದಿಲ್ಲ ಸ್ವಲ್ಪ ದೂರಕ್ಕೆ ನಮ್ಮ ವಂದ್ಯದೇವನವ್ರಿಗೆ. ನಂತರ ನಮ್ಮ ವಂದ್ಯದೇವನವರು ಹೋಗ್ತಾರೆ ಅಲ್ಲಿ, ಅಂದರೆ ಕುದುರೆ ಮಾತ್ರ, ಅಂದರೆ ಸ್ವಲ್ಪ ದೂರ ಹೋಗಿದ ತಕ್ಷಣ ಕುದುರೆ ಮಾತ್ರ ನಿಂತ್ಕೊಂಡಿರುತ್ತೆ. ಕುದುರೆ ಮೇಲೆ ಇದ್ದಂತಹ ಮಧುರಾಂತಕ ಚೋಳ ಅವರು ಕಾಣಿಸೋದೇ ಇಲ್ಲ. ಏನಿದು ಮಧುರಾಂತಕ ಚೋಳ ಎಲ್ಲಿ ಹೋದ್ರಪ್ಪ? ಮೋಸ್ಟ್ಲಿ ಕುದುರೆ ಫಾಸ್ಟಾಗಿ ಹೋಗಿದ್ದು, ಅಂದರೆ ಫಾಸ್ಟಾಗಿ ಹೋಗಿದ್ರಿಂದ ಆ ಒಂದು ಕಾರಣದಿಂದ ಆ ಒಂದು ಫೋರ್ಸಿಂದ ಮಧುರಾಂತಕ ಚೋಳ ಎಲ್ಲಾದರೂ ಬಿದ್ದೋದ್ರ? ಅಯ್ಯಯ್ಯೋ ಏನಪ್ಪ ಈ ರೀತಿ ಆಗೋಯ್ತು. ಅವ್ರಿಗೆ ಬೆದ್ರೆ ಅವ್ರು ಕುದುರೆ ಓಡಿಸೋದಕ್ಕೆ ಬರೋದಿಲ್ಲ ಅಂದರೆ ಯಾಕೆ ಈ ರೀತಿ ಒಬ್ಬೊಬ್ಬರೇ ಬರಬೇಕಾಗಿತ್ತು? ಮತ್ತು ಯಾಕೆ ಇಷ್ಟೊತ್ತಿನಲ್ಲಿ ಇವರು ಕುದುರೆಯನ್ನು ಚಲಾಯಿಸ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದಾರೆ? ಏನು ಅರ್ಥ ಆಗ್ತಾ ಇಲ್ವಲ್ಲ ನನಗೆ. ಸರಿ, ಈಗ ನಾನು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಖಂಡಿತ ನಾನು ನನ್ನ ಒಂದು ಕರ್ತವ್ಯ, ಮುಖ್ಯವಾದಂಥ ಕರ್ತವ್ಯ ಇದೆ. ಚೋಳ ಸಾಮ್ರಾಜ್ಯದ ಯುವರಾಜ ಆದಂತಹ ಆದಿತ್ಯ ಕರಿಕಾಲನವರ ಪ್ರಾಣ ಈಗ ನನ್ನ ಕೈಯಲ್ಲಿದೆ. ಅವ್ರನ್ನ ಹೇಗಾದ್ರೂ ಮಾಡಿ ನಾನು ಕಾಪಾಡಬೇಕು. ಸೊ ಹಾಗಾಗಿ ಇದನ್ನೆಲ್ಲ ನಾನು ತಲೆಗೆ ಹಾಕೊಂಡ್ರೆ ಈಗ ಅವ್ರನ್ನ ಕಾಪಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಈ ಕೂಡಲೇ ನಾನು ಪ್ರಯಾಣವನ್ನು ಕಂಟಿನ್ಯೂ ಮಾಡ್ತೀನಿ ಅಂತೇಳಿ, ಕಂಟಿನ್ಯೂ ಮಾಡಬೇಕು ಅಂತೇಳಿ ಮತ್ತೆ ಕುದುರೆಯನ್ನು ಹತ್ಕೊಳ್ಳೋದಕ್ಕಂತ ಹೋಗ್ತಾರೆ. ಅಷ್ಟರಲ್ಲಿ ಸಮೀಪದಲ್ಲಿ ಒಂದು ಪಾಳು ಬಿದ್ದಂತಹ ಒಂದು ಮಂಟಪ, ಆ ಮಂಟಪದ ಒಳಗಡೆ ಕತ್ಲು ಏನು ಕಾಣಿಸೋದಿಲ್ಲ. ಆದರೆ ಆ ಮಂಟಪದ ಒಳಗಡೆಯಿಂದ ಒಂದು ಮಗು, ಒಂದು 6 ವರ್ಷದ ಬಾಲಕ ಒಂದು ರೀತಿ ಭಯದಿಂದ ಕಿರ್ಚ್ತಾ ಇರುವಂಥ ಶಬ್ದ ಕೇಳಿಸುತ್ತೆ ನಮ್ಮ ವಂದ್ಯದೇವನವ್ರಿಗೆ. ಇದೇನಿದು ಅಲ್ಲಿ? ಅಂದರೆ ಮಳೆ ಬೇರೆ ಜೋರಾಗಿ ಬರೋ ರೀತಿ ಇದೆ. ಇಷ್ಟೊತ್ತಿನಲ್ಲಿ ಅಂದರೆ 4:15 ಸಮಯ, ಇದು ಮಳೆ ಬೇರೆ ಜೋರಾಗಿ ಬರೋ ಆಗಿದೆ. ಇಷ್ಟೊತ್ತಿನಲ್ಲಿ ಆ ಒಂದು ಪಾಳು ಬಿದ್ದ ಮಂಟಪದ ಒಳಗಡೆ ಏನು 6-7 ವರ್ಷದ ಬಾಲಕ ಈ ರೀತಿ ಕಿರ್ಚ್ತಾ ಇರುವಂಥ ಶಬ್ದ ಕೇಳಿಸ್ತಾ ಇದೆಯಲ್ಲ. ಸರಿ, ನೋಡೋಣ ಇರು, ಪಾಪ ಅವನು ಏನಾದರೂ ಕಷ್ಟದಲ್ಲಿ ಇರ್ಬೋದೇನೋ, ಅವನನ್ನು ನಾವು ಕಾಪಾಡೋಣ ಅಂತ ಹೇಳಿ ನಮ್ಮ ವಂದ್ಯದೇವನವರು ಆ ಮಂಟಪದ ಹತ್ರ ಹೋದ್ರೆ ಆ ಮಂಟಪದ ಒಳಗಡೆ ಫುಲ್ ಕತ್ಲಿದೆ. ಆದ್ರೆ ಒಳಗಡೆ ಯಾರೋ ಇದ್ದಾರೆ ಅಂತ ಮಾತ್ರ ಚೆನ್ನಾಗಿ ಅರ್ಥ ಆಯ್ತು ನಮ್ಮ ವಂದ್ಯದೇವನವ್ರಿಗೆ, ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಹಾಗಾಗಿ ಕೂಡಲೇ ಯಾರು ಒಳಗಡೆ ಯಾರು ಕಿರ್ಚ್ತಾ ಇರೋದು, ಹೊರಗಡೆ ಬನ್ನಿ ಅಂತ ನಮ್ಮ ವಂದ್ಯದೇವನವ್ರು ಕೇಳ್ತಾರೆ. ಆಗ ಆ ಧ್ವನಿ, ಅಂದ್ರೆ ಮಂಟಪದ ಒಳಗಡೆಯಿಂದ ಬರ್ತಾ ಇರ್ತಕ್ಕಂತಹ ಧ್ವನಿ ರಿಪ್ಲೈ ಆಗಿ ಏನ್ ಹೇಳುತ್ತೆ ಅಂದ್ರೆ ನಮ್ಮ ವಂದ್ಯದೇವನವ್ರನ್ನ ಉದ್ದೇಶಿಸಿ, ಯಾರು ಹುಲಿ ಅಂದ್ರೆ ನಾನು ಮೀನು, ನೀನ್ ಹುಲಿ ಅಂದ್ರೆ ನಾನು ಮೀನು, ಮೀನ್ ಗೊತ್ತಲ್ಲ, ಮೀನು ಮನ್ಸು ಮಾಡಿದ್ರೆ ಹುಲಿಯನ್ನೇ ತಿಂದುಬಿಡುತ್ತೆ ಅಂತ ಆ ಧ್ವನಿ ಅಂದ್ರೆ ರಿಪ್ಲೈ ಆಗಿ ಹೇಳೋದಕ್ಕೆ ಶುರು ಮಾಡುತ್ತೆ. ಇದನ್ನ ಕೇಳಿಸ್ಕೊಂಡು ನಮ್ಮ ವಂದ್ಯದೇವನವರು ನಗೋದಕ್ಕೆ ಶುರು ಮಾಡ್ತಾರೆ. ಏನು, ಮೀನು ಹುಲಿಯನ್ನ ತಿನ್ನುತ್ತಾ? ಏನಪ್ಪ ಇದು, ಈ ಹುಡುಗ ಏನೇನೋ ಹೇಳ್ತಾ ಇದ್ದಾನೆ. ಸರಿ, ಯಾರಿರ್ಬೋದು? ಏ ಹುಡುಗ, ಭಯ ಪಡಬೇಡ, ಹುಲಿ ಅಲ್ಲಪ್ಪ, ನಾನು ಮನುಷ್ಯ ಅಪ್ಪ, ಹುಲಿ ಅಲ್ಲ, ಮನುಷ್ಯ ಬಂದಿರೋದು. ದಯವಿಟ್ಟು ಹೊರಗಡೆ ಬಾ, ನಿನ್ಗೇನು ಆಗೋದಿಲ್ಲ, ನಿನ್ನ ಕಾಪಾಡೋದಕ್ಕೆ, ನಿನ್ನನ್ನು ಸೇವ್ ಮಾಡೋದಕ್ಕೆ ಬಂದಿದ್ದೀನಿ, ದಯವಿಟ್ಟು ಹೊರಗಡೆ ಬಾ ಅಂತ ಹೇಳಿದ ತಕ್ಷಣ ಆಗ ಆ ಬಾಲಕ ಹೊರಗಡೆ ಬರ್ತಾನೆ. ಕತ್ತಲೆಯಿಂದ ಹೊರಗಡೆ ಬಂದಂತಹ ಆ ಬಾಲಕನನ್ನ ನೋಡಿ ನಮ್ಮ ವಂದ್ಯದೇವನವ್ರಿಗೆ ಆಶ್ಚರ್ಯ ಆಗುತ್ತೆ. ಏನಿದು, ಈ ಬಾಲಕ ಯಾರೋ ರಾಜಮನೆತನದವನು, ಅಂದ್ರೆ ರಾಜಮನೆತನಕ್ಕೆ ಸೇರಿದಂತಹ ಬಾಲಕನ ಹಾಗೆ ಕಾಣ್ತಾನಲ್ಲ ನೋಡಿದ್ರೆ. ಮತ್ತೆ ಇವನು ಅಂದ್ರೆ ಇಷ್ಟೊಂದು ಆಡಂಬರವಾಗಿ ಬಟ್ಟೆಯನ್ನ ಹಾಕೊಂಡಿದ್ದಾನೆ. ಮತ್ತೆ ಇವನು ಹೇಗೆ ಇಲ್ಲಿಗೆ ಬರೋದಕ್ಕೆ ಸಾಧ್ಯ ಆಯಿತು? ಮತ್ತೆ ಇಷ್ಟೊತ್ತಿನಲ್ಲಿ 4:15 ಸಮಯ, ಮಳೆ ಬರೋ ರೀತಿ ಇದೆ. ಸೊ ಇಂತಹ ಸಂದರ್ಭದಲ್ಲಿ ಈ ಪಾಳು ಬಿದ್ದ ಮಂಟಪದ ಒಳಗಡೆ ಇವನೇನ್ ಮಾಡ್ತಾ ಇರ್ಬೋದು ಅಂತ ಇಷ್ಟೆಲ್ಲ ಯೋಚನೆಗಳು ಒಂದು ಸೆಕೆಂಡ್ ಅಲ್ಲಿ ಓಡುತ್ತೆ. ಆಗ ನಮ್ಮ ವಂದ್ಯದೇವನವರು ಕೂಡಲೇ ಆ ಬಾಲಕನನ್ನ ಉದ್ದೇಶಿಸಿ, ಏನಪ್ಪ ನೀನು ಇಷ್ಟೊತ್ತಿನಲ್ಲಿ ಇಲ್ಲಿಗೆ ಬರೋದಕ್ಕೆ ಹೇಗೆ ಸಾಧ್ಯ ಆಯಿತು? ನೀನು ಯಾಕೆ ಇಷ್ಟೊತ್ತಿನಲ್ಲಿ ಇಲ್ಲಿ ಏನು ಮಾಡ್ತಾ ಇದೆಯಾ? ಇಲ್ಲಿಗೆ ಯಾಕೆ ಬಂದಿದ್ಯಾ? ನೀನು ಯಾರು, ಎಲ್ಲಿಂದ ಬಂದಿದ್ಯಾ ಅಂತ ಕೇಳೋದಕ್ಕೆ ಶುರು ಮಾಡ್ತಾರೆ. ಆಗ ಆ ಬಾಲಕ ನಮ್ಮ ವಂದ್ಯದೇವನವ್ರನ್ನ ಉದ್ದೇಶಿಸಿ, ಏನಿಲ್ಲ, ನಾನು ನಮ್ಮ ಕುಟುಂಬದವರ ಜೊತೆ ನಾನು ಹೋಗ್ತಾ ಇರಬೇಕಾದ್ರೆ ನನಗೆ ಕುದುರೆ ಮೇಲೆ ಸವಾರಿ ಮಾಡಬೇಕು ಅಂತ ನನಗೆ ಅನಿಸ್ತು. ಸೊ ಕೂಡಲೇ ನನ್ನ ತಾಯಿಯನ್ನ ನಾನು ಉದ್ದೇಶಿಸಿ, ನನಗೆ ಈ ರೀತಿ ಕುದುರೆಯ ಮೇಲೆ ಸವಾರಿ ಮಾಡಬೇಕು, ಕುದುರೆ ಮೇಲೆ ಬರ್ತೀನಿ ಅಂತ ಹೇಳಿದಾಗ ನನ್ನ ತಾಯಿ ಅದಕ್ಕೆ ಒಪ್ಕೊಂಡಿಲ್ಲ. ಸೊ ಹಾಗಾಗಿ ನಾನು ಕೋಪ ಮಾಡಿಕೊಂಡು ಅವ್ರು ಹೋಗೋರು ಹೋಗ್ಲಿ, ನಾನು ಹೋಗ್ತೀನಿ, ಬೇರೆ ಎಲ್ಲಾದ್ರೂ ಹೋಗ್ತೀನಿ ಅಂತ ಕೋಪ ಮಾಡಿಕೊಂಡು ನಾನು ಓಡ್ ಬಂದ್ಬಿಟ್ಟೆ. ಹಾಗೆ ನಾನು ಓಡ್ ಬರಬೇಕಾದ್ರೆ ನಾನು ದಾರಿ ತಪ್ಪಿ ಇಲ್ಲಿ ಬಂದ್ಬಿಟ್ಟೆ ಅಂತ ಆ ಹುಡುಗ ಹೇಳ್ತಾನೆ. ಸೊ ಕೂಡಲೇ ನಮ್ಮ ವಂದ್ಯದೇವನವರು, ಏನಪ್ಪ ಈ ರೀತಿ ಎಲ್ಲ ನೀನು ಕೋಪ ಮಾಡಿಕೊಂಡು ನಿನ್ನ ತಾಯಿಯನ್ನ ಬಿಟ್ಟು ನೀನು ಬಂದಿದ್ಯಲ್ಲ, ಈಗ ಆ ತಾಯಿ ನಿನಗೋಸ್ಕರ ಎಷ್ಟೆಲ್ಲ ಗೋಳಾಡ್ತಾ ಇರಲ್ಲ, ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ? ಸರಿ, ಇವಾಗ ನಿನ್ನ ತಾಯಿ ಎಲ್ಲಿದ್ದಾರೆ, ಮತ್ತೆ ನಿನ್ನ ಕುಟುಂಬದವ್ರು ಎಲ್ಲಿ ಅಂತ ಎಲ್ಲ ಕೇಳೋದಕ್ಕೆ ಶುರು ಮಾಡ್ತಾರೆ. ಅವಾಗ ಆ ಬಾಲಕ ಹೇಳೋದಕ್ಕೆ ಶುರು ಮಾಡ್ತಾನೆ,
ಇಲ್ಲ ನನಗೆ ಎಲ್ಲಿ ಅಂದರೆ ನನ್ನ ಕುಟುಂಬದವರು ಎಲ್ಲಿ, ನನ್ನ ತಾಯಿ ಎಲ್ಲಿ, ಮತ್ತು ಅವರು ನನ್ನನ್ನು ಹುಡುಕ್ತಾ ಇರ್ಬೋದು. ಸೊ ಹಾಗಾಗಿ ನಾನು ಇಲ್ಲಿದ್ದೀನಿ ಅಂತ ಅವ್ರಿಗೂ ಗೊತ್ತಿಲ್ಲ. ಸೊ ಹಾಗಾಗಿ ಅವ್ರು ಎಲ್ಲಿ ಅಂತ ನನಗೂ ಗೊತ್ತಿಲ್ಲ. ಸೊ ನನಗೂ ಕೂಡ ಈಗ ಭಯ ಆಗ್ತಾ ಇದೆ. ಸೊ ಹಾಗಾಗಿ ಈ ಮಂಟಪದ ಒಳಗಡೆ ನಾನು ಇದ್ದರೆ ಸೇಫ್ ಆಗಿರ್ಬೋದು ಅಂತ ನಾನು ಈ ಮಂಟಪದ ಒಳಗಡೆ ಸ್ವಲ್ಪ ಹೊತ್ತಿನಿಂದ ನಾನು ಇಲ್ಲೇ ಇದ್ದೀನಿ ಅಂತ ಹೇಳೋದಕ್ಕೆ ಶುರು ಮಾಡ್ತಾನೆ ಆ ಬಾಲಕ. ಆಗ ನಮ್ಮ ವಂದ್ಯದೇವನವರು ಇನ್ನೊಂದು ಡೌಟ್ ಬರುತ್ತೆ. ಮತ್ತೆ ನೀನು ನನ್ನನ್ನು ಅಂದರೆ ನೀನು ಯಾಕೆ ಅಂದರೆ ಸ್ವಲ್ಪ ಹೊತ್ತಿನ ಮುಂಚೆ ನೀನೇನೋ ಹೇಳ್ದಲ್ಲ, ಅಂದರೆ ಮೀನು ಹುಲಿಯನ್ನು ತಿನ್ನುತ್ತಾ, ಮೀನು ಹೇಗೆ ಹುಲಿಯನ್ನು ತಿನ್ನೋದಕ್ಕೆ ಸಾಧ್ಯ ಅಂತ ಕೇಳೋದಕ್ಕೆ ಶುರು ಮಾಡ್ತಾರೆ ನಮ್ಮ ವಂದ್ಯದೇವನವರು. ಆಗ ಆ ಪುಟ್ಟ ಬಾಲಕ ಹೇಳ್ತಾನೆ, ಹೌದು ಮೀನು ಹುಲಿಯನ್ನ ತಿನ್ಬೋದು, ಮೀನು ಮನ್ಸು ಮಾಡಿದ್ರೆ ಹುಲಿಯನ್ನೇ ತಿಂದ್ಬಿಡುತ್ತೆ. ಅಂದ್ರೆ ನಿಮ್ ಬದಲು ಬೇರೆ ಯಾರಾದ್ರೂ ಅಂದ್ರೆ ಹುಲಿ ಏನಾದ್ರೂ ಬಂದಿದ್ದಿದ್ರೆ ಖಂಡಿತ ನಾನು ಅದನ್ನ ತಿಂದ್ಬಿಡ್ತಾ ಇದ್ದೆ. ಯಾಕಂತಂದ್ರೆ ಮೀನು ಹುಲಿಯನ್ನ ತಿಂದ್ಬಿಡುತ್ತೆ ಅಂತ ಹೇಳೋದಕ್ಕೆ ಶುರು ಮಾಡ್ತಾನೆ ಆ ಪುಟ್ಟ ಬಾಲಕ. ಆಗ ನಮ್ಮ ವಂದ್ಯದೇವನವ್ರಿಗೆ ಆಶ್ಚರ್ಯ, ಮತ್ತೆ ಆಶ್ಚರ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ವಂದ್ಯದೇವನವರು ಯೋಚನೆ ಮಾಡ್ತಾರೆ, ಏನು ಈ ಹುಡುಗನಿಗೆ ಯಾರೋ ತಪ್ಪಾಗೆಲ್ಲ ಹೇಳ್ಕೊಟ್ಟಿದಾರಲ್ಲ ಅಂತ. ಕೂಡಲೇ ನಮ್ಮ ವಂದ್ಯದೇವನವರು ಆ ಪುಟ್ಟ ಬಾಲಕನನ್ನ ಉದ್ದೇಶಿಸಿ, ಏನಪ್ಪ ನಿನ್ಗೆಲ್ಲ ತಪ್ಪಾಗಿ ಹೇಳ್ಕೊಟ್ಟಿದಾರಲ್ಲಪ್ಪ, ಯಾರು ಮೀನು ಎಲ್ಲಾದ್ರೂ ಹುಲಿಯನ್ನ ತಿನ್ನೋದಕ್ಕೆ ಸಾಧ್ಯನಪ್ಪ, ಯಾರು ನಿನ್ಗೆ ಈ ರೀತಿ ತಪ್ಪಾಗೆಲ್ಲ ಹೇಳ್ಕೊಟ್ಟಿದಾರಲ್ಲ ಅಂತ ಕೇಳೋದಕ್ಕೆ ಶುರು ಮಾಡ್ತಾರೆ. ಆಗ ಆ ಪುಟ್ಟ ಬಾಲಕ ಏನು ಅದಕ್ಕೆ ರಿಪ್ಲೈ ಮಾಡೋದಿಲ್ಲ. ನಂತರ ಆ ಪುಟ್ಟ ಬಾಲಕ ಸ್ವಲ್ಪ ಒಂದು ರೀತಿ ಮುಖದಲ್ಲಿ ಭಯ ಕಾಣಿಸುತ್ತೆ. ಆಗ ನಮ್ಮ ವಂದ್ಯದೇವನವರು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ದೂರದಲ್ಲಿ ಒಂದು ಗುಂಪು ಬರೋದನ್ನ ನಮ್ಮ ವಂದ್ಯದೇವನವರು ನೋಡ್ತಾರೆ. ಆಗ ಗೊತ್ತಾಗುತ್ತೆ ನಮ್ಮ ವಂದ್ಯದೇವನವ್ರಿಗೆ, ಓಹೋ ಅಲ್ಲಿ ಯಾವುದೋ ಒಂದು ಗುಂಪು ಬರ್ತಾ ಇದೆ, ಒಂದು ಪಲ್ಲಕ್ಕಿಯನ್ನ ಬೇರೆ ಎತ್ಕೊಂಡ್ ಬರ್ತಾ ಇದ್ದಾರೆ, ಖಂಡಿತ ಈ ಹುಡುಗ ಯಾವುದೋ ರಾಜಮನೆತನಕ್ಕೆ ಸೇರಿದಂತಹ ಹುಡುಗ ಆಗಿರ್ಬೇಕು. ಸೊ ಇವನನ್ನ ಕರ್ಕೊಂಡು ಹೋಗ್ಬೇಕು ಅಂತಾನೆ ಬರ್ತಿರ್ಬೇಕು ಆ ಗುಂಪು ಅಂತ ಹೇಳಿ ನಮ್ಮ ವಂದ್ಯದೇವನವರು ಅಲ್ಲೇ ನಿಂತ್ಕೋತಾರೆ. ಅವ್ರು ಕರ್ಕೊಂಡು ಹೋಗೋವರೆಗೂ ನಾವು ಇಲ್ಲೇ ಈ ಹುಡುಗನನ್ನ ನೋಡ್ಕೊಳ್ಳೋಣ ಅಂತ ಹೇಳಿ ಅಲ್ಲೇ ನಿಂತ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಆಗ ಆ ಗುಂಪು ಹತ್ರ ಬರುತ್ತೆ. ಆ ಗುಂಪಿನಲ್ಲಿ ಇರ್ತಕ್ಕಂತಹ ಒಬ್ಬ ತಾಯಿ ಬಂದು ಆ ಮಗುವನ್ನ ನೋಡಿ, ಅಂದ್ರೆ ಆ ಬಾಲಕನನ್ನ ನೋಡಿ ತುಂಬಾನೇ ಭಾವುಕರಾಗಿ ಆ ಬಾಲಕನನ್ನ ತಬ್ಬಿ ಮುದ್ದಾಡ್ತಾರೆ ಸ್ನೇಹಿತರೆ. ಅದನ್ನ ನೋಡಿದಂತಹ ವಂದ್ಯದೇವನವ್ರಿಗೂ ಕೂಡ ತುಂಬಾನೇ ಎಮೋಷನಲ್ ಆಗ್ತಾರೆ ನಮ್ಮ ವಂದ್ಯದೇವನವರು. ಅಂದ್ರೆ ಇಲ್ಲಿ ನಾನು ಪಲ್ಲಕ್ಕಿ ಬಂತು ಅಂತ ಹೇಳಿದ್ನಲ್ಲ ಸ್ನೇಹಿತರೆ, ದಯವಿಟ್ಟು ಪಲ್ಲಕ್ಕಿ ಬಂದಿಲ್ಲ, ಇನ್ನು ಪಲ್ಲಕ್ಕಿ ಈಗ ಬರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಸ್ವಲ್ಪ ಕನ್ಫ್ಯೂಸ್ ಆಯ್ತು ನನಗೂ ಕೂಡ. ಪಲ್ಲಕ್ಕಿ ಈಗ ಬರುತ್ತೆ. ಇವ್ರು ಅಂದ್ರೆ ಆ ಗುಂಪು ಬರ್ಬೇಕಾದ್ರೆ ಪಲ್ಲಕ್ಕಿ ಬರೋದಿಲ್ಲ, ಬರೀ ಸ್ವಲ್ಪ ಗುಂಪು ಮಾತ್ರ ಬಂದಿರುತ್ತೆ. ಆ ಗುಂಪಿನಲ್ಲಿ ಪಲ್ಲಕ್ಕಿ ಇನ್ನೂ ಬಂದಿರೋದಿಲ್ಲ. ಸೊ ಈಗ ಬರುತ್ತೆ ಸ್ನೇಹಿತರೆ. ಆ ಗುಂಪಿನಲ್ಲಿ ಇದ್ದಂತಹ ಒಂದು 4-5 ಜನ ವ್ಯಕ್ತಿಗಳನ್ನ ನೋಡಿ ನಮ್ಮ ವಂದ್ಯದೇವನವ್ರಿಗೆ ಆಶ್ಚರ್ಯ ಆಗುತ್ತೆ ಸ್ನೇಹಿತರೆ. ಯಾಕೆ ಆಶ್ಚರ್ಯ ಆಗುತ್ತೆ ಅಂದ್ರೆ ಆ ಗುಂಪಿನಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳು ಬೇರೆ ಯಾರು ಅಲ್ಲ ಸ್ನೇಹಿತರೆ, ಆ ತಾಯಿಯನ್ನ ಬಿಟ್ಟು ಇನ್ನು ಉಳಿದಂತಹ ವ್ಯಕ್ತಿಗಳು ಎಲ್ಲರೂ ಕೂಡ ಸೋಮನ್ ಸಾಂಬವನ್ನು, ರವಿದಾಸನ್ ಮಂತ್ರವಾದಿ, ಇಡುಂಬನ್ಕಾರಿ, ಇವರೆಲ್ಲ ಯಾರು ಪಾಂಡ್ಯ ಸಾಮ್ರಾಜ್ಯಕ್ಕೆ ಸೇರಿದಂತಹ ವ್ಯಕ್ತಿಗಳು ಸ್ನೇಹಿತರೆ. ಇವರೆಲ್ಲ ಚೋಳ ಸಾಮ್ರಾಜ್ಯವನ್ನ ಬೇರ್ ಸಮೇತ ಕಿತ್ತಾಕ್ಬೇಕು ಅಂತ ಪ್ಲಾನ್ ಆಗ್ತಾ ಇರೋರು. ಸೊ ಇವ್ರನ್ನೆಲ್ಲ ನೋಡಿ ನಮ್ಮ ವಂದ್ಯದೇವನವ್ರಿಗೆ ಒಂದ್ ಕಡೆ ಕೋಪ ಬಂದ್ರು ಕೂಡ ಒಂದ್ ಕಡೆ ಆಶ್ಚರ್ಯ ಆಗುತ್ತೆ, ಮತ್ತೆ ಒಂದ್ ಕಡೆ ಆ ಬಾಲಕನನ್ನ ನೋಡ್ತಾರೆ. ಆಗ ಆ ಬಾಲಕ ಹೇಳಿದಂತಹ ಮಾತು ಜ್ಞಾಪಕ ಬರುತ್ತೆ, ನಾನು ಮೀನು ಮನ್ಸು ಮಾಡಿದ್ರೆ ಹುಲಿಯನ್ನೇ ತಿಂದ್ಬಿಡ್ಬೋದು ಅಂತ ಹೇಳೋದನ್ನ ನಮ್ಮ ವಂದ್ಯದೇವನವರು ಜ್ಞಾಪಕ ಮಾಡ್ಕೋತಾರೆ. ಆಗ ಅರ್ಥ ಆಗುತ್ತೆ, ಓಹೋ ಇವ್ರು ಒಂದ್ ವೇಳೆ ಪಾಂಡ್ಯ ಸಾಮ್ರಾಜ್ಯಕ್ಕೆ ಸೇರಿದಂತ ವ್ಯಕ್ತಿಗಳು ಇರ್ಬೋದೋ ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಮತ್ತೆ ಈ ಬಾಲಕ ಕೂಡ ಪಾಂಡ್ಯ ಸಾಮ್ರಾಜ್ಯಕ್ಕೆ ಸೇರಿದವನೇ ಇರಬೇಕು. ಸೊ ಹಾಗಾಗಿನೇ ಈ ರೀತಿ ಇವನು ಅಂದ್ರೆ ರಾಜಮನೆತನದವನೇ ಇರಬೇಕು. ಸೊ ಹಾಗಾಗಿ ಈ ರೀತಿ ಆಡಂಬರವಾಗಿ ಬಟ್ಟೆ ಹಾಕೊಂಡಿದ್ದಾರೆ, ನೋಡೋದಕ್ಕೂ ರಾಜಮನೆತನಕ್ಕೆ ಸೇರಿದಂತ ಬಾಲಕನ ಹಾಗೆ ನನಗೆ ಕಾಣಿಸ್ದ ಅಂತ ನಮ್ಮ ವಂದ್ಯದೇವನವರು ಯೋಚನೆ ಮಾಡ್ತಾರೆ. ನಂತರ ಈ ರೀತಿ ಯೋಚನೆ ಮಾಡ್ಬೇಕಾದ್ರೇನೆ ಆ ಒಂದು 4-5 ಜನ ವ್ಯಕ್ತಿಗಳಲ್ಲಿ ನಮ್ಮ ರವಿದಾಸನ್ ಮಂತ್ರವಾದಿ ಅವರು ಮುಂದೆ ಬಂದು, ಏನಪ್ಪಾ ಇಲ್ಲೂ ಬಂದ್ಬಿಟ್ಟಿದ್ಯಾ, ನಮ್ಮನ್ನೆಲ್ಲ ಫಾಲೋ ಮಾಡ್ಕೊಂಡು ಇಲ್ಲಿ ಹೇಗೆ ಬಂದೆ, ಈ ಬಾಲಕನಿಗೆ ಹೇಗೆ ಸಿಕ್ಕಿದೆ ನೀನು, ಅಂದ್ರೆ ನಮ್ಮ ಬಾಸ್ಗೆ ನೀನ್ ಹೇಗೋ ಸಿಕ್ಕಿದೆ ಅಂತ ಕೇಳ್ತಾರೆ. ಅವಾಗ ನಮ್ಮ ವಂದ್ಯದೇವನವ್ರಿಗೆ ಆಶ್ಚರ್ಯ. ಕೂಡ್ಲೆ ರವಿದಾಸನ್ ಮಂತ್ರವಾದಿ ಅವ್ರನ್ನ ಉದ್ದೇಶಿಸಿ, ಏನು ಈ ಪುಟ್ಟ ಬಾಲಕ ನಿಮ್ ಬಾಸ ಅಂತ ಕೇಳ್ತಾರೆ. ಆಗ ನಮ್ಮ ರವಿದಾಸನ್ ಮಂತ್ರವಾದಿಯವರು, ಹೂ ಕಣೋ, ಆ ಪುಟ್ಟ ಬಾಲಕನೇ ಮುಂದೆ ನಮ್ಮ ಪಾಂಡ್ಯ ಸಾಮ್ರಾಜ್ಯಕ್ಕೆ ರಾಜ ಆಗೋದು, ಸೊ ಅವರು ನಮ್ಗೆ ಬಾಸು ಅಂತ ಹೇಳೋದಕ್ಕೆ ಶುರು ಮಾಡ್ತಾರೆ ನಮ್ಮ ರವಿದಾಸನ್ ಮಂತ್ರವಾದಿಯವರು. ಆಗ ನಮ್ಮ ವಂದ್ಯದೇವನವರು, ಓ ಹೌದಾ, ಸರಿ ಬಿಡಪ್ಪ, ಒಳ್ಳೇದು, ನಾನೇನೋ ಆಕಸ್ಮಿಕವಾಗಿ ಇಲ್ಲಿ ಯಾರೋ ಅಂದ್ರೆ ಈ ಬಾಲಕ ಪಾಪ ತುಂಬಾನೇ ಭಯದಲ್ಲಿ ಏನ್ ಮಾಡ್ಬೇಕು ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ಸೊ ಹಾಗಾಗಿ ಅವನನ್ನ ಕಾಪಾಡಬೇಕು ಅಂತ ನಾನು ಬಂದೆ. ಆಕಸ್ಮಿಕವಾಗಿ ನಾನು ಕಾಂಚೀಪುರಂ ಹೋಗ್ತಾ ಇದ್ದೆ, ಆಕಸ್ಮಿಕವಾಗಿ ಈ ರೀತಿ ಯಾರೋ ಬಾಲಕ ಈ ರೀತಿ ಸಿಕ್ಕಾಕೊಂಡಿರ್ಬೇಕು, ಅವರನ್ನ ಕಾಪಾಡಬೇಕು ಅಂತ ಹೇಳಿ ನಾನು ಬಂದಪ್ಪ ಅಷ್ಟೇ, ಬೇರೆ ಏನು ಉದ್ದೇಶ ಇಲ್ಲ ಅಂತ ಹೇಳ್ತಾರೆ ನಮ್ಮ ವಂದ್ಯದೇವನವರು. ಆಗ ನಮ್ಮ ರವಿದಾಸನ್ ಮಂತ್ರವಾದಿಯವರು, ಓಹೋ
ಹೌದಾ, ಸರಿ ಸರಿ, ಬೇರೆ ಏನು ಉದ್ದೇಶ ಇರ್ಲಿ ಇಲ್ಲದೆ ಹೋಗ್ಲಿ, ನಿನ್ನ ಇಲ್ಲೇ ಕಟ್ಟಾಕೋದೇ ಒಳ್ಳೆ ಕೆಲಸ, ನಿನ್ನ ಇಲ್ಲೇ ಕಟ್ಟಾಕ್ತೀನಿರು ಅಂತ ಹೇಳಿ ಕೂಡಲೇ ಒಂದು ಹಗ್ಗವನ್ನ ತಗೊಂಡ್ಬರ್ತಾರೆ. ಒಂದು ಹಗ್ಗವನ್ನ ತಗೊಂಡ್ಬಂದು ನಮ್ಮ ವಂದ್ಯದೇವನವ್ರನ್ನ, ಅಂದ್ರೆ ನಮ್ಮ ವಂದ್ಯದೇವನವ್ರಿಗೆ ಫೈಟ್ ಮಾಡೋದಕ್ಕೂ ಆಗೋದಿಲ್ಲ. ಯಾಕಂತಂದ್ರೆ ಮಾತಾಡ್ಬೇಕಾದ್ರೆ, ಅಂದ್ರೆ ನಮ್ಮ ವಂದ್ಯದೇವನವರು ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಸಡನ್ ಆಗಿ ಹಿಂದೆಯಿಂದ, ಅಂದ್ರೆ ನಮ್ಮ ರವಿದಾಸನ್ ಮಂತ್ರವಾದಿಯವರು ಅವ್ರ ಜೊತೆ ಬಂದಂತಹ ಇನ್ನೂ ಕೆಲವು ವ್ಯಕ್ತಿಗಳು, ಅಂದ್ರೆ ಪಾಂಡ್ಯ ಸಾಮ್ರಾಜ್ಯಕ್ಕೆ ಸೇರಿದಂತಹ ಇನ್ನೂ ಕೆಲವು ವ್ಯಕ್ತಿಗಳು, ಅಂದ್ರೆ ಸೋಮನ್ ಸಾಂಬವನು, ಇಡಂಬನ್ಕಾರಿ, ಅವರೆಲ್ಲ ಅಂದ್ರೆ ಫುಲ್ ಅಂದ್ರೆ ಕವರ್ ಮಾಡಿರ್ತಾರೆ ನಮ್ಮ ವಂದ್ಯದೇವನವ್ರನ್ನ. ವಂದ್ಯದೇವನವ್ರ ಹಿಂದೆ ಇಡಂಬನ್ಕಾರಿ, ಸೋಮನ್ ಸಾಂಬವನ್ನವರೆಲ್ಲ ನಿಂತ್ಕೊಂಡಿರ್ತಾರಲ್ವಾ. ಸೊ ಅವ್ರಿಗೆ ನಮ್ಮ ರವಿದಾಸನ್ ಅವರು ಸನ್ನೆ ಮಾಡಿರ್ತಾರೆ, ಸನ್ನೆಯಿಂದನೇ ಹೇಳಿರ್ತಾರೆ ಈ ರೀತಿ ಇವನನ್ನ ಕಟ್ಟಾಕಿ ಅಂತ. ಸೊ ಹಾಗಾಗಿ ಕೂಡಲೇ ನಮ್ಮ ವಂದ್ಯದೇವನವ್ರನ್ನ ಹಿಂದೆಯಿಂದ ಅಟ್ಯಾಕ್ ಮಾಡಿ, ಇಡುಂಬನ್ಕಾರಿ ಅವರು ಮತ್ತೆ ಸೋಮನ್ ಸಾಂಬವನ್ನವರು ಇವರೆಲ್ಲ ಹಿಂದೆಯಿಂದ ಅಟ್ಯಾಕ್ ಮಾಡಿ ನಮ್ಮ ವಂದ್ಯದೇವನವ್ರನ್ನ ಕೂಡಲೇ ಅಲ್ಲೇ ಇದ್ದಂತಹ ಒಂದು, ಅಂದ್ರೆ ಆ ಮಂಟಪದಲ್ಲಿರ್ತಕ್ಕಂತಹ, ಆ ಪಾಳು ಬಿದ್ದಂತಹ ಮಂಟಪದಲ್ಲಿರ್ತಕ್ಕಂತಹ ಒಂದು ಕಂಬ ಏನಿರುತ್ತೆ, ಆ ಕಂಬಕ್ಕೆ ನಮ್ಮ ವಂದ್ಯದೇವನವ್ರನ್ನ ಕಟ್ಬಿಡ್ತಾರೆ ಸ್ನೇಹಿತರೆ. ನಂತರ ನಮ್ಮ ವಂದ್ಯದೇವನವ್ರನ್ನ ಸಮೀಪದಲ್ಲಿರ್ತಕ್ಕಂತಹ ಮಂಟಪದಲ್ಲಿರ್ತಕ್ಕಂತಹ ಒಂದು ಕಂಬಕ್ಕೆ ಕಟ್ಟಿದ ನಂತರ ನಮ್ಮ ರವಿದಾಸನ್ ಮಂತ್ರವಾದಿಯವರು ನಮ್ಮ ವಂದ್ಯದೇವನವ್ರನ್ನ ಉದ್ದೇಶಿಸಿ, ನೋಡೋ ಈಗ ನಮ್ಮ ರಾಣಿಯವರು ಬರ್ತಾರೆ, ನಮ್ಮ ರಾಣಿಯವರು ನಿನ್ನ ಇಲ್ಲಿಂದ ಬಿಡು ಅಂತ ಹೇಳಿದ್ರೆ ನಾನು ಬಿಡ್ತೀನಿ, ಇಲ್ಲ ಅಂದ್ರೆ ಇಲ್ಲೇ ನಿನ್ನ ಮರ್ಡರ್ ಮಾಡ್ತೀನಿ, ಇಲ್ಲೇ ನಿನ್ ಕತೆ ಮುಗೀತು ಅಂತ ತಿಳ್ಕೊ ಅಂತ ಹೇಳೋದಕ್ಕೆ ಶುರು ಮಾಡ್ತಾರೆ. ಆಗ ಇವ್ರು ಈ ರೀತಿ ಮಾತಾಡ್ಬೇಕಾದ್ರೆ ಸಮೀಪದಲ್ಲೇನೆ, ಅಂದ್ರೆ ದೂರದಲ್ಲಿ ಒಂದು ಪಲ್ಲಕ್ಕಿ ಬರ್ತಾ ಇರೋದು ನಮ್ಮ ವಂದ್ಯದೇವನವರು ಗಮನಿಸ್ತಾರೆ. ಮತ್ತೆ ರವಿದಾಸನ್ ಮಂತ್ರವಾದಿಯವರು ನೋಡ್ತಾರೆ. ನಂತರ ನಮ್ಮ ರವಿದಾಸನ್ ಮಂತ್ರವಾದಿಯವರು ಓಹೋ ನಮ್ಮ ರಾಣಿ ಬರ್ತಿರೋ ಆಗಿದೆ ಅಂತ ತುಂಬಾನೇ ಖುಷಿ ಪಡ್ತಾರೆ. ನಂತರ ಆ ಪಲ್ಲಕ್ಕಿ ಹತ್ರ ಬಂದಿದ ತಕ್ಷಣ, ಅಂದ್ರೆ ಸಮೀಪದಲ್ಲಿ ಬಂದಿದ ತಕ್ಷಣ ಆ ಪಲ್ಲಕ್ಕಿಯನ್ನ ಕೆಳಗಡೆ ಇಡ್ತಾರೆ. ಆ ಪಲ್ಲಕ್ಕಿಯಿಂದ ಒಂದು ಹೆಣ್ಣು ಮಗಳು ಹೊರಗಡೆ ಬರೋದನ್ನ ನಮ್ಮ ವಂದ್ಯದೇವನವರು ನೋಡ್ತಾರೆ. ಯಾರು ಅಂತ ನೋಡ್ತಾರೆ ಸ್ನೇಹಿತರೆ, ಬೇರೆ ಯಾರು ಅಲ್ಲ ಸ್ನೇಹಿತರೆ, ಆ ಹೆಣ್ಣು ಮಗಳು ನಮ್ಮ ನಂದಿನಿ ದೇವಿಯವರು ಸ್ನೇಹಿತರೆ. ನಂದಿನಿ ದೇವಿಯವರು ಆ ಒಂದು ಸಂದರ್ಭದಲ್ಲಿ ಪಲ್ಲಕ್ಕಿಯಿಂದ ಇಳಿದಿದ ತಕ್ಷಣ ನಮ್ಮ ವಂದ್ಯದೇವನವರು ಅಬ್ಸರ್ವ್ ಮಾಡಿದಾಗ ನಮ್ಮ ವಂದ್ಯದೇವನವರು ತುಂಬಾನೇ ಆಶ್ಚರ್ಯ ಪಡ್ತಾರೆ. ಯಾತಕ್ಕೋಸ್ಕರ ಆಶ್ಚರ್ಯ ಪಡ್ತಾರೆ ಅಂದ್ರೆ, ಯಾವಾಗಲೂ ಕೂಡ ಮೇಕಪ್ ಮಾಡಿಕೊಂಡು ತುಂಬಾನೇ ನೋಡಿದ ತಕ್ಷಣ ಇವರ ಸೌಂದರ್ಯದ ಬಲೆಗೆ ಯಾರು ಬೇಕಾದ್ರೂ ಬೀಳೋ ಅಂತ ಮಟ್ಟಕ್ಕೆ ಇವರು ಮೇಕಪ್ ಮಾಡಿಕೊಂಡು ಯಾವಾಗಲೂ ಕೂಡ ಇರ್ತಾ ಇದ್ರು. ಆದ್ರೆ ಈಗ ಮಾತ್ರ ಇವರ ಕೂದಲೆಲ್ಲ, ಅಂದ್ರೆ ತಲೆ ಬಾಚದೆ ಕೂದಲೆಲ್ಲ ಹಾಗೆ ಬಿಟ್ಕೊಂಡು ಇವರು ಮೇಕಪ್ ಕೂಡ ಮಾಡದೆ ಈ ರೀತಿ ಬಂದಿದ್ದಾರಲ್ಲ, ಅಂದ್ರೆ ಆ ಮುಖದಲ್ಲಿ ತುಂಬಾನೇ ಕೋಪ ಕಾಣಿಸ್ತಾ ಇರುತ್ತೆ ನಂದಿನಿ ದೇವಿಯವರ ಮುಖದಲ್ಲಿ. ಸೊ ಇದನ್ನೆಲ್ಲ ನೋಡ್ತಾ ಇದ್ದಂತಹ ನಮ್ಮ ವಂದ್ಯದೇವನವ್ರನ್ನ ಕಟ್ಟಾಕ್ಬಿಟ್ಟಿದ್ದಾರೆ. ಆದ್ರೂ ಕೂಡ ನಮ್ಮ ವಂದ್ಯದೇವನವರು ನೋಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿ ತುಂಬಾನೇ ಆಶ್ಚರ್ಯ ಪಡ್ತಾರೆ ಸ್ನೇಹಿತರೆ. ಅಂದ್ರೆ ಈಗ ಮಾತ್ರ ಮೇಕಪ್ ಇಲ್ಲ ಅಂದ್ರೆ ಇದು ಏನ್ ನಡೀತಾ ಇದೆ. ಮತ್ತೆ ಒಂದಂತೂ ಅರ್ಥ ಆಗ್ತಾ ಇದೆ, ಹೇಗಾದ್ರೂ ಮಾಡಿ ಚೋಳ ಸಾಮ್ರಾಜ್ಯವನ್ನ ರಕ್ಷಿಸಬೇಕು ಮತ್ತೆ ಆದಿತ್ಯ ಕರಿಕಾಲನವ್ರನ್ನ ಕಾಪಾಡಬೇಕು ಅಂತ ನನ್ಗೊಂದು ಇದು ಮಾತ್ರ ಕರೆಕ್ಟ್ ಆಗಿ ಅರ್ಥ ಆಗ್ತಾ ಇದೆ ಅಂತ ನಮ್ಮ ವಂದ್ಯದೇವನವರು ಮನಸ್ಸಲ್ಲೇ ಅನ್ಕೋತಾರೆ. ನಂತರ ನಮ್ಮ ನಂದಿನಿ ದೇವಿಯವರು ವಂದ್ಯದೇವನವ್ರ ಹತ್ರ ಬಂದು, ಅಂದ್ರೆ ವಂದ್ಯದೇವನವ್ರ ಹತ್ರ ಬರೋದಕ್ಕಿಂತ ಮುಂಚೆ ನಮ್ಮ ನಂದಿನಿ ದೇವಿಯವರು ಬಂದಿದ ತಕ್ಷಣ ಫಸ್ಟ್ ಮಾಡುವಂತ ಕೆಲಸ ಏನಪ್ಪಾ ಅಂತಂದ್ರೆ, ಆ 6 ವರ್ಷದ ಬಾಲಕನಿಗೆ ಒಂದು ಸಿಂಹಾಸನವನ್ನ ಇಡ್ತಾರೆ. ಆ ಸಿಂಹಾಸನದಲ್ಲಿ, ಅಂದ್ರೆ ಅಲ್ಲೇ ಒಂದು ಸಣ್ಣ ಸಿಂಹಾಸನವನ್ನ ತಂದಿರ್ತಾರೆ. ಆ ಸಿಂಹಾಸನದಲ್ಲಿ ಆ 6 ವರ್ಷದ ಬಾಲಕನನ್ನ ಕೂತ್ಕೊಳ್ಳೋದಕ್ಕೆ ಹೇಳ್ತಾರೆ. ಅಂದ್ರೆ ಕೂರಿಸಿ, ಆ 6 ವರ್ಷದ ಬಾಲಕನನ್ನ ಕೂರಿಸಿ ಆ ಸಿಂಹಾಸನದ ಪಕ್ಕ ಆ ಪುಟ್ಟ ಬಾಲಕನ ತಾಯಿ ನಿಂತ್ಕೋತಾರೆ ಸ್ನೇಹಿತರೆ. ನಂತರ ನಮ್ಮ ನಂದಿನಿ ದೇವಿಯವರು ಆ ಪುಟ್ಟ ಬಾಲಕ ಕುತ್ಕೊಂಡಿದ್ದಂತಹ ಸಿಂಹಾಸನದ ಹತ್ರ ಬಂದು ಕೂಡಲೇ ಆ ಪುಟ್ಟ ಬಾಲಕನನ್ನ ನೋಡಿ ತುಂಬಾನೇ ಭಾವುಕರಾಗ್ತಾರೆ. ಅವರ ಕಣ್ಣಲ್ಲೂ ಕೂಡ ನೀರು ಬರೋದಕ್ಕೆ ಶುರು ಆಗುತ್ತೆ. ಕೂಡಲೇ ಆ ಪುಟ್ಟ ಬಾಲಕನನ್ನ ಮುದ್ದಾಡ್ತಾರೆ ಸ್ನೇಹಿತರೆ. ನಂತರ ನಮ್ಮ ನಂದಿನಿ ದೇವಿಯವರು ಆ ಪುಟ್ಟ ಬಾಲಕನನ್ನ ಉದ್ದೇಶಿಸಿ, ನೋಡಪ್ಪ ನಾನೇ ನಿನ್ನ ನಿಜವಾದ ತಾಯಿ ಗೊತ್ತಾ ಅಂತ ಹೇಳ್ತಾರೆ ಸ್ನೇಹಿತರೆ. ಕೂಡಲೇ ನಮ್ಮ ಆ ಪುಟ್ಟ ಬಾಲಕನಿಗೆ, ಆ 6 ವರ್ಷದ ಬಾಲಕನಿಗೆ ತುಂಬಾನೇ ಆಶ್ಚರ್ಯ ಆಗಿ, ಏನು ನೀನು ನನಗೆ ನಿಜವಾದ ತಾಯ, ಮತ್ತೆ ಇವ್ರು ಯಾರು ಅಂತ ಅವರ ಪಕ್ಕದಲ್ಲಿ ನಿಂತ್ಕೊಂಡಿದ್ದಂತಹ ಇನ್ನು, ಅಂದ್ರೆ ಅವರ ತಾಯಿ ಅಂತ ನಾನು ಏನು ಹೇಳಿದೆ ಮೊದಲು, ಆ ತಾಯಿಯನ್ನ ಉದ್ದೇಶಿಸಿ, ಅಂದ್ರೆ ಆ ತಾಯಿಯ ಕಡೆ ಕೈ ತೋರಿಸಿ ಮತ್ತೆ ಇವ್ರು ಯಾರು ಅಂತ ಕೇಳೋದಕ್ಕೆ ಶುರು ಮಾಡ್ತಾರೆ. ಆಗ ನಮ್ಮ ನಂದಿನಿ ದೇವಿಯವರು, ಇಲ್ಲಪ್ಪ ನಾನು ನಿನ್ನನ್ನ ಅವ್ರ ಹತ್ರ ಬಿಟ್ಟು ನನ್ನ ಮಗನನ್ನ ಸಾಕೊಂಡಿರಿ, ಅಂದ್ರೆ ನನ್ನ ಮಗನನ್ನ ನೀವೇ ಸಾಕಿ ಸಲಹಬೇಕು ಅಂತ ಹೇಳಿ ನಾನು ನಿನ್ನನ್ನ ಅವ್ರ ಹತ್ರ ನಾನೇ ಬಿಟ್ಟಿರೋದು. ಸೊ ಹಾಗಾಗಿ ನಾನೇ ನಿನ್ನ ನಾನೇ ನಿನ್ನ ಹೆತ್ತ ತಾಯಿ, ಅವರು ನಿನ್ನ ಸಾಕು ತಾಯಿ, ಇದನ್ನ ತಿಳ್ಕೊ ನೀನು ಅಂತ ಹೇಳ್ತಾರೆ. ಆಗ ನಮ್ಮ ಪುಟ್ಟ ಬಾಲಕ ತುಂಬಾನೇ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ನಂದಿನಿ ದೇವಿಯವ್ರನ್ನ. ನಂತರ ನಮ್ಮ ನಂದಿನಿ ದೇವಿಯವರು ಆ ಪುಟ್ಟ ಬಾಲಕನನ್ನ ತುಂಬಾನೇ ಮುದ್ದಾಡೋದಕ್ಕೆ ಶುರು ಮಾಡ್ತಾರೆ. ನಂತರ ಇದನ್ನೆಲ್ಲ ವೀಕ್ಷಿಸ್ತಾ ಇದ್ದಂತಹ ನಮ್ಮ ವಂದ್ಯದೇವನವ್ರಿಗೆ ತುಂಬಾನೇ ಆಶ್ಚರ್ಯ ಸ್ನೇಹಿತರೆ. ಅಂದ್ರೆ ನಂದಿನಿ ದೇವಿಗೆ ಒಬ್ಬ ಮಗ ಕೂಡ ಇದ್ದಾನ, ಮತ್ತೆ ನಂದಿನಿ ದೇವಿಯವ್ರಿಗೆ ಅಂದ್ರೆ ಒಬ್ಬ ಮಗ ಇದ್ದಾನೆ ಅಂದ್ರೆ ನಂದಿನಿ ದೇವಿ
ದೇವಿಯವ್ರಿಗೆ ಅಂದರೆ ನಂದಿನಿ ದೇವಿಯವರು ಮೊದಲು ಅಂದರೆ ಪೆರಿಯ ಪಳುವೇಟರೆಯವ್ರನ್ನ ಮದುವೆ ಆಗೋದಕ್ಕಿಂತ ಮುಂಚೆ ಬೇರೆ ಯಾರನ್ನೋ ಮದುವೆ ಆಗಿರಬೇಕು. ಅಂದರೆ ಅವ್ರು ಯಾರಿರ್ಬೋದು? ಒಂದು ವೇಳೆ ಮದುವೆ ಆಗ್ದಿರ ವೀರಪಾಂಡಿಯನವ್ರಿಗೆ ಹುಟ್ಟಿದಂಥ ಮಗನ ಇವರು? ಇದೇನಿದು ನನಗೆ ಅರ್ಥ ಆಗ್ತಾ ಇಲ್ವಲ್ಲ ಅಂತ ನಮ್ಮ ವಂದ್ಯದೇವನವ್ರಿಗೂ ಆಶ್ಚರ್ಯ ಆಗುತ್ತೆ. ಮತ್ತು ಕತೆ ಓದಬೇಕಾದ್ರೆ ಅಥವಾ ಕಥೆಯನ್ನು ಕೇಳಬೇಕಾದ್ರೆ ನಮಗೂ ಕೂಡ ಆಶ್ಚರ್ಯ ಆಗುತ್ತಲ್ವ ಸ್ನೇಹಿತರೆ. ಸೊ ನಮ್ಮ ನಂದಿನಿ ದೇವಿಯವರು ಇದೇ ರೀತಿ ಪುಟ್ಟ ಬಾಲಕನನ್ನು ಮುದ್ದಾಡಿ ನಂತರ ನಮ್ಮ ನಂದಿನಿ ದೇವಿಯವರು ವಂದ್ಯದೇವನವ್ರ ಹತ್ರ ಬರ್ತಾರೆ. ವಂದ್ಯದೇವನವ್ರ ಹತ್ರ ಬಂದು ನಮ್ಮ ನಂದಿನಿ ದೇವಿಯವರು ಏನು ಇವಾಗ ನಿಮ್ಮ ಪ್ರಯಾಣ ಎಲ್ಲಿಗೆ ಬಂದು ನಿಂತಿದೆ, ಮತ್ತು ಈಗ ಎಲ್ಲಿಗೆ ಹೋಗ್ತಾ ಇದ್ದೀರಾ ನೀವು ಅಂತ ಕೇಳೋದಕ್ಕೆ ಶುರು ಮಾಡ್ತಾರೆ. ಒಂದು ರೀತಿ ರೇಕ್ಸೋ ರೀತಿಲಿ ಕೇಳ್ತಾರೆ. ಸೊ ಆಗ ಕೂಡಲೇ ನಮ್ಮ ವಂದ್ಯದೇವನವರು, ಇಲ್ಲ ದೇವಿ, ನಾನು ಕಾಂಜೀಪುರಂಗೆ ಹೋಗ್ತಾ ಇದ್ದೀನಿ, ನನ್ನ ಬಾಸ್ ಆದಿತ್ಯ ಕರಿಕಾಲನ್ನವ್ರನ್ನ ಭೇಟಿ ಮಾಡಬೇಕು, ಸೊ ಹಾಗಾಗಿ ನಾನು ಕಾಂಜೀಪುರಂಗೆ ಹೋಗ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಶುರು ಮಾಡ್ತಾರೆ. ನಮ್ಮ ನಂದಿನಿ ದೇವಿಯವ್ರಿಗೆ ಎಲ್ಲ ಗೊತ್ತಿರುತ್ತೆ ಸ್ನೇಹಿತರೆ, ಆದರೂ ಕೂಡ ಏನು ಗೊತ್ತಿಲ್ಲದಿರೋ ರೀತಿ ನಟಿಸ್ತಾರೆ. ನಂತರ ನಮ್ಮ ನಂದಿನಿ ದೇವಿಯವರು ವಂದ್ಯದೇವನವ್ರನ್ನ ಉದ್ದೇಶಿಸಿ, ಕಾಂಜೀಪುರಂಗೆ ಹೋಗೋ ಇಲ್ಲಿಗೆ ಯಾಕೆ ಬರಬೇಕು, ಇಲ್ಲೇನು ಕೆಲಸ ನಿಮಗೆ ಅಂತ ಕೇಳೋದಕ್ಕೆ ಶುರು ಮಾಡ್ತಾರೆ. ಆಗ ನಮ್ಮ ವಂದ್ಯದೇವನವರು, ಅದೇನೋ ಗೊತ್ತಿಲ್ಲ ದೇವಿ, ನಿಮಗೂ ನಮಗೂ ಹಿಂದಿನ ಜನ್ಮದಿಂದ ಅಂದರೆ 7 ಜನ್ಮದ ಅನುಬಂಧ ಅಂತ ಕಾಣಿಸುತ್ತೆ, ಅವಿನಾಭಾವ ಸಂಬಂಧ ಅಂತ ಕಾಣಿಸುತ್ತೆ. ಯಾಕೋ ಏನೋ ಗೊತ್ತಿಲ್ಲ, ಎಲ್ಲಿ ಸುತ್ತಿದ್ರು ಕೂಡ ಅಲ್ಲಿ ಸುತ್ತಿ ಮತ್ತೆ ನಿಮ್ಮ ಹತ್ರನೇ ಬರ್ತಾ ಇದ್ದೀನಿ ನಾನು, ಅದೇನೋ ನನಗೂ ಗೊತ್ತಿಲ್ಲ ದೇವಿ ಅಂತ ನಮ್ಮ ವಂದ್ಯದೇವನವರು ಕೂಡ ತಮಾಷೆಗೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಅಂದರೆ ನಮ್ಮ ವಂದ್ಯದೇವನವ್ರನ್ನ ಆಲ್ರೆಡಿ ಕಟ್ಟಾಕ್ಬಿಟ್ಟಿರ್ತಾರೆ, ಆದರೂ ಕೂಡ ನಮ್ಮ ವಂದ್ಯದೇವನವ್ರ ಮುಖದಲ್ಲಿ ಒಂಚೂರು ಭಯ ಇರೋದಿಲ್ಲ. ನಮ್ಮ ನಂದಿನಿ ದೇವಿಯವರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ವಂದ್ಯದೇವನವರು ತುಂಬಾನೇ ಮಾನಸಿಕವಾಗಿ ತುಂಬಾನೇ ಸ್ಟ್ರಾಂಗು. ಸೊ ಅವ್ರನ್ನ ನಾವು ನಮ್ಮ ಸೌಂದರ್ಯದ ಬಲೆಯಿಂದ ಅವ್ರನ್ನ ನಾವು ಆಕರ್ಷಣೆ ಮಾಡೋದಕ್ಕಾಗೋದಿಲ್ಲ. ಮತ್ತೆ ಅವ್ರನ್ನ ನಾವು ಅಂದರೆ ನಮ್ಮ ಕಡೆ ಅಂದರೆ ನಮ್ಮ ಸೌಂದರ್ಯದ ಬಲೆಗೆ ಬೀಳಿಸ್ಕೊಂಡು ನಾವು ಅವ್ರನ್ನ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಅವ್ರನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಮ ನಂದಿನಿ ದೇವಿಯವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಅದನ್ನ ಅರ್ಥ ಮಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ನಮ್ಮ ನಂದಿನಿ ದೇವಿಯವರು ಕೂಡಲೇ ರವಿದಾಸನ್ ಮಂತ್ರವಾದಿಯವ್ರನ್ನ, ಅಂದರೆ ಅದಕ್ಕಿಂತ ಮುಂಚೆ ಆ ಪುಟ್ಟ ಬಾಲಕ ನಮ್ಮ ನಂದಿನಿ ದೇವಿಯವ್ರನ್ನ ಉದ್ದೇಶಿಸಿ, ಅಮ್ಮ ಅವರು ನನ್ನನ್ನು ಕಾಪಾಡಿದವರು, ದಯವಿಟ್ಟು ಅವ್ರನ್ನ ಏನು ಮಾಡಬೇಡಿ, ಅವರೇ ನನ್ನನ್ನು ಈಗ ಕಾಪಾಡಿದ್ದು, ನಾನು ಒಬ್ಬನೇ ಇಲ್ಲಿ ಬಂದು ಈ ಮಂಟಪದ ಒಳಗಡೆ ನಾನು ಅಂದರೆ ಮಳೆ ಬರೋವಾಗಿತ್ತು. ಸೊ ಕೂಡಲೇ ಅಂದರೆ ನೀವೆಲ್ಲ ಅಂದರೆ ನನ್ನ ತಾಯಿ ಮತ್ತೆ ಈ ನನ್ನ ಪರಿವಾರದವರೆಲ್ಲ ಎಲ್ಲೋ ಮಿಸ್ ಆಗಿಬಿಟ್ರು, ಅಂದರೆ ಅವ್ರು ಮಿಸ್ ಆಗಿಲ್ಲ, ಅವ್ರನ್ನ ಬಿಟ್ಟು ನಾನು ಕೋಪದಿಂದ ನಾನು ಓಡ್ ಬಂದ್ಬಿಟ್ಟೆ. ಆಗ ನಾನು ಮಿಸ್ ಆಗಿ ಈ ಮಂಟಪಕ್ಕೆ ಬಂದೆ. ಈ ಮಂಟಪದಲ್ಲಿ ನನಗೆ ತುಂಬಾನೇ ಭಯ ಆಗ್ತಾ ಇತ್ತು, ಅಂದರೆ ನನಗೆ ಭಯ ಆಗ್ತಾ ಇದ್ರಿಂದಾನೇ ನಾನು ಮಂಟಪದ ಒಳಗಡೆ ಬಂದು ನಿಂತ್ಕೊಂಡೆ. ಆದರೂ ಕೂಡ ಈ ಮಂಟಪದಲ್ಲಿ ನನಗೆ ತುಂಬಾನೇ ಭಯ ಆಗ್ತಾ ಇತ್ತು, ಕತ್ಲೆ ಇತ್ತು, ಮತ್ತೆ ಎಲ್ಲಿಗೆ ಹೋಗಬೇಕು ಅಂತ ನನಗೆ ಗೊತ್ತಿರಲಿಲ್ಲ. ಆಗ ಇವರೇ ನನಗೆ ಬಂದು ಕಾಪಾಡಿದ್ದು, ಸೊ ಇವರನ್ನ ನೀವು ಏನು ಮಾಡಬೇಡಿ ಅಂತ ಹೇಳೋದಕ್ಕೆ ಶುರು ಮಾಡ್ತಾರೆ. ಅದನ್ನ ಕೇಳಿಸ್ಕೊಂಡು ನಮ್ಮ ನಂದಿನಿ ದೇವಿಯವ್ರಿಗೂ ನಗು ಬರುತ್ತೆ, ನಂತರ ನಮ್ಮ ವಂದ್ಯದೇವನವ್ರಿಗೂ ನಗು ಬರುತ್ತೆ. ಆದರೂ ಕೂಡ ನಮ್ಮ ವಂದ್ಯದೇವನವರು ಆ ಪುಟ್ಟ ಬಾಲಕನನ್ನು ನೋಡಿ ತುಂಬಾ ಧನ್ಯವಾದ, ನಾನು ನಿನಗೆ ಹೆಲ್ಪ್ ಮಾಡಿದ್ದನ್ನ ನೀನು ಅಷ್ಟೊಂದು ನಿಯತ್ತಿಂದ ನನಗೆ ಧನ್ಯವಾದವನ್ನ ಸಲ್ಲಿಸ್ತಾ ಇದೆಯಲ್ಲ, ಅಂದ್ರೆ ಈ ಮುಖಾಂತರ ಧನ್ಯವಾದವನ್ನ ಸಲ್ಲಿಸ್ತಾ ಇದೆಯಲ್ಲ, ತುಂಬಾನೇ ಒಳ್ಳೆ ಗ್ರೇಟ್ ವ್ಯಕ್ತಿಯಾಗಿ ಮುಂದೆ ಬರ್ತೀಯಪ್ಪ ನೀನು ಅಂತ ಆಶೀರ್ವಾದ ಮಾಡ್ತಾರೆ ನಮ್ಮ ವಂದ್ಯದೇವನವರು. ಸೊ ಅಂದ್ರೆ ನಮ್ಮ ನಂದಿನಿ ದೇವಿಯವರು ಇದನ್ನೆಲ್ಲ ವೀಕ್ಷಿಸ್ತಾ ಅವರು ಕೂಡ ನಗೋದಕ್ಕೆ ಶುರು ಮಾಡ್ತಾರೆ. ನಂತರ ನಮ್ಮ ನಂದಿನಿ ದೇವಿಯವರು ರವಿದಾಸನ್ ಮಂತ್ರವಾದಿ ಅವ್ರನ್ನ ಕರೆದು, ಏನಕ್ಕೆ ಇವ್ರನ್ನ ಕಟ್ಟಾಕಿದ್ಯಾ, ದಯವಿಟ್ಟು ಇವ್ರನ್ನ ಬಿಟ್ಟು ಕಳಿಸು, ಅವ್ರು ಹೋಗ್ಲಿ, ಅವ್ರು ಯಾವುದೋ ಕೆಲಸದ ಮೇಲೆ ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಡ್ತಾರೆ. ಆಗ ನಮ್ಮ ರವಿದಾಸನ್ ಮಂತ್ರವಾದಿ ಅವರಿಗೆ ತುಂಬಾನೇ ಕೋಪ ಬರುತ್ತೆ. ಏನ್ ಹೇಳ್ತಾ ಇದೀಯಾ ನೀನು, ಇವನನ್ನ ಬಿಟ್ಟು ಕಳಿಸ್ಬೇಕಾ, ಇವನಿಂದ ಎಷ್ಟೆಲ್ಲ ತೊಂದರೆ ಬಂದಿದೆ, ನಮ್ಮ ಪ್ಲಾನ್ ಅನ್ನೆಲ್ಲ ಹಾಳು ಮಾಡ್ತಾ ಬರ್ತಾ ಇದ್ದಾನೆ ಇವನಿಂದ ನಮ್ಮ ಪ್ಲಾನ್ ಎಲ್ಲ ಹಾಳಾಗ್ತಾ ಬರ್ತಾ ಇದೆ, ಇವನನ್ನ ಬಿಟ್ಟು ಕಳಿಸ್ಬೇಕು ಅಂತ್ಯಾ, ನೀನು ಒಂದು ಮಾತು ಹೇಳು, ಇಲ್ಲೇ ಇವನನ್ನ ಮರ್ಡರ್ ಮಾಡ್ಬಿಡೋಣ, ಇಲ್ಲೇ ಇವನನ್ನ ಮುಗಿಸ್ಬಿಡ್ತೀನಿ ಅಂತ ಹೇಳ್ತಾರೆ. ಆಗ ನಮ್ಮ ನಂದಿನಿ ದೇವಿಯವರು, ನೋಡು, ಇವನಿಂದ ನನಗೆ ಇನ್ನೂ ಒಂದಷ್ಟು ಕೆಲಸಗಳು ಆಗ್ಬೇಕಾಗಿದೆ, ಸೊ ಹಾಗಾಗಿ ಈ ಕೂಡಲೇ ಇವನನ್ನ ಇಲ್ಲಿಂದ ಬಿಟ್ಟು ಕಳಿಸು, ನಾನು ಹೇಳಿದಷ್ಟು ಮಾಡು ಅಂತ ಹೇಳ್ತಾರೆ. ಆಗ ಕೂಡಲೇ ನಮ್ಮ ವಂದ್ಯದೇವನವ್ರನ್ನ ರವಿದಾಸನ್ ಮಂತ್ರವಾದಿಯವರು ಬಿಟ್ಟು ಕಳಿಸ್ತಾರೆ. ನಮ್ಮ ವಂದ್ಯದೇವನವರು ಅಲ್ಲಿಂದ ಹೊರಟೋಗ್ತಾರೆ ಸ್ನೇಹಿತರೆ, ಕುದುರೆಯನ್ನು ಹತ್ಕೊಂಡು ಕಾಂಜೀಪುರಂಗೆ ಹೋಗ್ಬೇಕು ಅಂತ ಹೇಳಿ. ನಂತರ ನಮ್ಮ ನಂದಿನಿ ದೇವಿಯವರು ಅಲ್ಲಿರ್ತಕ್ಕಂತಹ ಎಲ್ಲರನ್ನು ಉದ್ದೇಶಿಸಿ, ಅಂದ್ರೆ ಆ ಗುಂಪು ಏನ್ ಬಂದಿರುತ್ತೆ ಆ ಗುಂಪಿನವ್ರನ್ನೆಲ್ಲ ಕರೆದು, ಅಂದ್ರೆ ಮುಂದೆ ಕರೆದು ಸ್ವಲ್ಪ ಗುಂಪು ಮಾಡಿಕೊಂಡು ನಮ್ಮ ನಂದಿನಿ ದೇವಿಯವರು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ನಾವು ಇಷ್ಟು ವರ್ಷಗಳ ಕಾಲ ಯಾವುದಕ್ಕೋಸ್ಕರ ಕಾಯ್ತಾ ಇದ್ವೋ ಅದು ಈಗ ಸಮೀಪ ಬಂದಿದೆ, ಇನ್ನೇನು ಹತ್ರ ಬರ್ತಾ ಇದೆ. ಸೊ ಹಾಗಾಗಿ ಈಗ ನಾವೆಲ್ಲ ತಾಳ್ಮೆಯಿಂದ ಇರಬೇಕು. ಮತ್ತೆ ನಮ್ಮ ಮುಖ್ಯವಾದಂತಹ ಶತ್ರು
ಅವನನ್ನ ಸಾಯಿಸುವಂತಹ ಕ್ಷಣ ಇನ್ನೇನು ಅಂದ್ರೆ ಆ ಒಂದು ಸಮಯ ಇನ್ನೇನು ಸಮೀಪದಲ್ಲೇ ಬರ್ತಾ ಇದೆ. ಸೊ ಹಾಗಾಗಿ ಎಲ್ಲಿ ಹೇಗೆ ಅವನನ್ನ ಹೇಗೆ ಮುಗಿಸ್ಬೇಕು ಎಲ್ಲವನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಸೊ ದಯವಿಟ್ಟು ನೀವೆಲ್ಲ ತಾಳ್ಮೆಯಿಂದ ಇರಿ ಅಂತ ನಮ್ಮ ನಂದಿನಿ ದೇವಿಯವರು ಹೇಳೋದಕ್ಕೆ ಶುರು ಮಾಡ್ತಾರೆ. ಆ ರೀತಿ ಮಾತಾಡಬೇಕಾದ್ರೆ ನಮ್ಮ ನಂದಿನಿ ದೇವಿಯವರ ಮುಖದಲ್ಲಿ ತುಂಬಾನೇ ಕೋಪ ಇರುತ್ತೆ ಸ್ನೇಹಿತರೆ. ಅವರ ಮುಖ ತುಂಬಾನೇ ಒಂದು ರೀತಿ ಕೆಂಪುಗಾಗಿರುತ್ತೆ ಅಂತಾನೆ ಹೇಳಬೇಕು. ಸೊ ನಂತರ ನಮ್ಮ ನಂದಿನಿ ದೇವಿಯವರು ಇನ್ನೂ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಏನ್ ಮಾತಾಡ್ತಾರೆ ಅಂದ್ರೆ ವೀರಪಾಂಡ್ಯನವ್ರನ್ನ ಆ ರೀತಿ ಕೊಲೆ ಮಾಡಿದ್ನಲ್ಲ, ವೀರಪಾಂಡ್ಯನವ್ರನ್ನ ಕೊಲೆ ಮಾಡಿದಂತಹ ಆ ವ್ಯಕ್ತಿಯನ್ನ ಸಾಯಿಸುವಂತ ಒಂದು ಸಮಯ ಈಗ ನಮಗೆ ಹತ್ರ ಬಂದಿದೆ. ಸೊ ಹಾಗಾಗಿ ಇನ್ನೇನು ಅಂದ್ರೆ ಸಮೀಪದಲ್ಲಿದ್ದೀವಿ ನಾವು. ಸೊ ಹಾಗಾಗಿ ಅಂದ್ರೆ ಆ ಒಂದು ನಮ್ಮ ಗುರಿಯನ್ನ ಸಾಧಿಸೋದಕ್ಕೆ, ನಮ್ಮ ಗುರಿಯನ್ನ ನಾವು ರೀಚ್ ಮಾಡೋದಕ್ಕೆ ಇನ್ನೇನು ಸಮೀಪದಲ್ಲಿದ್ದೀವಿ. ಸೊ ಹಾಗಾಗಿ ಈಗ ನಾವೆಲ್ಲ ತಾಳ್ಮೆಯಿಂದ ಇರಬೇಕು. ನಮ್ಮ ಶತ್ರುಗಳನ್ನ ನಾವು ಸಾಯಿಸುವಂತ ಸಮಯ ಈಗ ಹತ್ರ ಬಂದಿದೆ. ಸೊ ಹಾಗಾಗಿ ನಾವೆಲ್ಲ ತಾಳ್ಮೆಯಿಂದ ಈಗ ತುಂಬಾನೇ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಅಂತ ಹೇಳಿ ನಮ್ಮ ನಂದಿನಿ ದೇವಿಯವರು ಕೂಡಲೇ ಒಂದು ದೊಡ್ಡ ಖಡ್ಗ, ಅಂದ್ರೆ ಯಾವ ಖಡ್ಗ, ಮೀನಿನ ಚಿಹ್ನೆ ಇರ್ತಕ್ಕಂತಹ ಖಡ್ಗ ಅಂತ ನಾನು ನಿಮ್ಗೆ ಹೇಳಿದ್ನಲ್ಲ, ಆ ಮೀನಿನ ಚಿಹ್ನೆ ಇರ್ತಕ್ಕಂತಹ ಖಡ್ಗ ನಮ್ಮ ನಂದಿನಿ ದೇವಿಯವರು ಶಾರ್ಪ್ ಮಾಡಿಸ್ಕೊಬರಕ್ಕೆ ಅಂತ ಕಳಿಸ್ಕೊಟ್ಟಿರ್ತಾರಲ್ವಾ ರವಿದಾಸನ್ ಮಂತ್ರವಾದಿಯವ್ರ ಕೈಲಿ ಕೊಟ್ಟು. ಸೊ ಆ ಮೀನಿನ ಚಿಹ್ನೆ ಇರ್ತಕ್ಕಂತಹ ಖಡ್ಗವನ್ನ ಹೊರಗಡೆ ತೆಗೆದು ಪಲ್ಲಕ್ಕಿಯಲ್ಲಿ ಇಟ್ಕೊಂಡ್ ಬಂದಿರ್ತಾರೆ. ಆ ಒಂದು ಖಡ್ಗವನ್ನ ತಗೊಂಡ್ಬಂದು ಆ ಪುಟ್ಟ ಬಾಲಕನ ಕೈಗೆ ಕೊಡ್ತಾರೆ. ಅಂದ್ರೆ ಆ ಪುಟ್ಟ ಬಾಲಕ ಆ ಒಂದು ಸಿಂಹಾಸನದ ಮೇಲೆ ಕುತ್ಕೊಂಡಿರ್ತಾನೆ. ಆ ಪುಟ್ಟ ಬಾಲಕನ ತೊಡೆ ಮೇಲೆ ಅಂದ್ರೆ ಅವ್ರ ಕೈಗೆ ಕೊಡ್ತಾರೆ. ಅಂದ್ರೆ ಆ ಒಂದು ಸಿಂಹಾಸನದ ಮೇಲೆ ಇಡ್ತಾರೆ, ಅವರ ತೊಡೆ ಮೇಲೆ ಇಟ್ಟು ನಂತರ ನಮ್ಮ ನಂದಿನಿ ದೇವಿಯವರು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ನೋಡಿ, ಈ ಪುಟ್ಟ ಬಾಲಕ ಈ ಒಂದು ಖಡ್ಗವನ್ನ ಯಾರ ಕೈಗೆ ಕೊಡ್ತಾನೋ ಅವರೇ ನಮ್ಮ ಮುಖ್ಯವಾದಂತಹ ಶತ್ರು ಆದಿತ್ಯ ಕರಿಕಾಲನ್ನ ಸಾಯಿಸೋದು. ಅವನು ಯಾರಿಗೆ ಬೇಕಾದ್ರೂ ಕೊಡ್ಬೋದು ಅಂತ ಹೇಳ್ತಾರೆ. ಆಗ ಎಲ್ಲರೂ ಕೂಡ ಕುತೂಹಲ, ಅಂದ್ರೆ ಆ ಪುಟ್ಟ ಬಾಲಕನನ್ನ ನೋಡ್ತಾರೆ ಎಷ್ಟೋ ಜನ. ಅಂದ್ರೆ ಅಲ್ಲಿರ್ತಕ್ಕಂಥ ಆ ಗುಂಪಿನಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಆ ಪುಟ್ಟ ಬಾಲಕನನ್ನು ನೋಡಿ, ಈ ಪುಟ್ಟ ಬಾಲಕ ಯಾರಿಗಪ್ಪ ಕೊಡ್ತಾನೆ, ಅಯ್ಯೋ ನನಗೆ ಕೊಡಬಾರ್ದ, ನಾನು ಆದಿತ್ಯ ಕರಿಕಾಲ ಅಂದ್ರೆ ನನ್ನಿಂದ ಆದಿತ್ಯ ಕರಿಕಾಲನವರ ಪ್ರಾಣ ಹೋದ್ರೆ ಎಷ್ಟು ಹೆಮ್ಮೆ ನನಗೆ ಅಂತ ಅಂದ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಮನಸ್ಸಿನಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲರೂ ಕೂಡ. ಸೊ ನಂತರ ನಮ್ಮ ನಂದಿನಿ ದೇವಿಯವರು ಆ ಪುಟ್ಟ ಬಾಲಕನ ಹತ್ರ ಹೋಗಿ, ನೋಡು, ನೀನು ಯಾರಿಗೂ ಹೆದರ್ಕೋಬೇಕಾದಂತ ಅವಶ್ಯಕತೆ ಇಲ್ಲ. ನಿನಗೆ ಯಾರಿಗೆ ಈ ಒಂದು ಖಡ್ಗವನ್ನ ಕೊಡಬೇಕು ಅಂತ ನಿನಗೆ ಅನ್ಸುತ್ತೋ ನೀನು ಅವ್ರಿಗೆ ಈ ಖಡ್ಗವನ್ನ ಕೊಡು ಅಂತ ಹೇಳ್ತಾರೆ. ಆಗ ಆ ಪುಟ್ಟ ಬಾಲಕ ಆ ಒಂದು ಖಡ್ಗವನ್ನ ಮುಂದೆ ತಗೊಂಡ್ಬಂದು ಯಾರು ಕೊಡೋದು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಎಲ್ರಿಗೂ ಕೂಡ ಕುತೂಹಲ ಸ್ನೇಹಿತರೆ, ಯಾರು ಕೊಡ್ಬೋದು ಅಂತ. ರವಿದಾಸನ್ ಮಂತ್ರವಾದಿ ಅವ್ರಿಗಂತೂ ಇನ್ನೂ ಕುತೂಹಲ, ನನಗೆ ಕೊಡ್ತಾನೇನೋ ಅಂತ. ಆದ್ರೆ ಕಡೆಗೆ ಆ ಒಂದು ಪುಟ್ಟ ಬಾಲಕ ಆ ಒಂದು ಖಡ್ಗವನ್ನ ಕೊಡೋದು, ಆ ಮೀನಿನ ಚಿಹ್ನೆ ಇರ್ತಕ್ಕಂತಹ ಖಡ್ಗವನ್ನ ಕೊಡೋದು ನಮ್ಮ ನಂದಿನಿ ದೇವಿಯವ್ರಿಗೆ ಸ್ನೇಹಿತರೆ. ನಮ್ಮ ನಂದಿನಿ ದೇವಿಯವ್ರ ಹತ್ರ ಬಂದು ಆ ಖಡ್ಗವನ್ನ ಕೊಟ್ಟಿದ ತಕ್ಷಣ ನಮ್ಮ ನಂದಿನಿ ದೇವಿಯವ್ರಿಗೆ ಎಷ್ಟು ಭಾವುಕರಾಗ್ತಾರೆ ಅಂದ್ರೆ, ಎಷ್ಟು ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಅಂದ್ರೆ. ಆ ಪುಟ್ಟ ಬಾಲಕನನ್ನ ತಬ್ಕೊಂಡು ಮುದ್ದಾಡೋದಕ್ಕೆ ಶುರು ಮಾಡ್ತಾರೆ. ಮುಂದೆ ನೀನು ಪಾಂಡ್ಯ ಸಾಮ್ರಾಜ್ಯಕ್ಕೆ ರಾಜ ಆಗೋನು, ನೀನು ನನ್ನ ಕೈಗೆ ಈ ಒಂದು ಖಡ್ಗವನ್ನ ಕೊಟ್ಟಿದ್ಯಾ ಅಂದ್ರೆ ಖಂಡಿತ ಪಾಂಡ್ಯ ಸಾಮ್ರಾಜ್ಯವನ್ನ ಮತ್ತೆ ನಾವು ಮೇಲೆತ್ತಿ ನಿಲ್ಲಿಸಬೇಕು, ಪಾಂಡ್ಯ ಸಾಮ್ರಾಜ್ಯವನ್ನ ಸ್ವತಂತ್ರವಾಗಿ ಮಾಡಬೇಕು, ಮತ್ತೆ ನಮ್ಮ ಶತ್ರುವನ್ನ ನಾವು ನಿರ್ನಾಮ ಮಾಡಬೇಕು. ವೀರಪಾಂಡ್ಯನವ್ರನ್ನ ಡೆಸ್ಟ್ರಾಯ್ ಮಾಡಿದಂತಹ ನಮ್ಮ ಶತ್ರು ಆದಿತ್ಯ ಕರಿಕಾಲನ್ ಅವ್ರನ್ನ ನಿರ್ನಾಮ ಮಾಡಬೇಕು ಅಂತ ಶಪಥ ಮಾಡ್ತಾರೆ. ಒಂದು ರೀತಿ ಆಕ್ರೋಶವಾಗಿ ಹೇಳ್ತಾರೆ. ಆ ಹುಡುಗನನ್ನ ತಬ್ಬಿ ಮುದ್ದಾಡಿ ನಂತರ ಈ ರೀತಿ ಆಕ್ರೋಶವಾಗಿ ಹೇಳ್ತಾರೆ. ನಂತರ ಅಂದ್ರೆ ಈ ಒಂದು ದೃಶ್ಯ ನಡೆದಿದ ತಕ್ಷಣ ನಂದಿನಿ ದೇವಿಯವರು ಅಲ್ಲಿಂದ ಹೊರಟೋಗ್ತಾರೆ ಸ್ನೇಹಿತರೆ. ನಂತರ ನಮ್ಮ ವಂದ್ಯದೇವನವರು ಈಗ ಕಾಂಜೀಪುರಂಗೆ ಹೋಗ್ತಾ ಇದ್ದಾರೆ. ಒಂದ್ ಕಡೆ ಇದೆಲ್ಲ ನಡೀತಾ ಇರ್ಬೇಕಾದ್ರೇನೆ ನಮ್ಮ ವಾನತಿಯವರು ಹೀಗೆ ಸ್ವಂತ ಊರಿಗೆ ಹೋಗ್ಬೇಕು ಅಂತ ಹೇಳಿ ನಮ್ಮ ಕುಂದವಯ್ಯವ್ರ ಹತ್ರ ಹೇಳಿ, ಅಂದ್ರೆ ಕುಂದವಯ್ಯವ್ರ ಹತ್ರ ನಮ್ಮ ವಾನತಿಯವರು ನಾನು ಸ್ವಂತ ಊರಿಗೆ ಹೋಗ್ಬೇಕು, ನನಗೆ ಒಂದು ಕುದುರೆ ರಥವನ್ನ ಏರ್ಪಾಟ್ ಮಾಡ್ಕೊಡಿ ಅಕ್ಕ ಅಂತ ಹೇಳಿ ಒಂದು ಕುದುರೆಯ ರಥದ ಮುಖಾಂತರ ಪ್ರಯಾಣವನ್ನ ಮಾಡ್ತಾ ಇದ್ರಲ್ವಾ ನಮ್ಮ ವಾನತಿಯವರು. ಆದ್ರೆ ನಮ್ಮ ವಾನತಿಯವರು ಅವರ ಸ್ವಂತ ಊರು ಹೋಗ್ಬೇಕು ಅಂತ ಅವರು ಹೋಗ್ತಾ ಇರಲ್ಲ ಸ್ನೇಹಿತರೆ. ಅವರು ಕುಂದವೈ ದೇವಿ ಅವ್ರ ಹತ್ರ ಸುಳ್ಳು ಹೇಳಿರ್ತಾರೆ. ಅವರು ನಿಜವಾಗ್ಲೂ ಹೋಗ್ತಾ ಇರ್ತಕ್ಕಂತಹ ಸ್ಥಳ ಯಾವ್ದಪ್ಪ ಅಂತಂದ್ರೆ ನಾಗಪಟ್ಟಿನಂನಲ್ಲಿರ್ತಕ್ಕಂತಹ ಬುದ್ಧ ಮಠದಲ್ಲಿರ್ತಕ್ಕಂತಹ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವ್ರನ್ನ ಭೇಟಿ ಆಗೋದಕ್ಕೋಸ್ಕರ ಅವರು ನಾಗಪಟ್ಟಿನಂಗೆ ಹೋಗ್ತಾ ಇರ್ತಾರೆ. ಆದ್ರೆ ಅವರು ಯಾರಿಗೂ ಹೇಳದೆ ರಹಸ್ಯವಾಗಿ ಹೋಗೋಣ, ಯಾಕಂತಂದ್ರೆ ಕುಂದವೈ ದೇವಿ ಅವ್ರಿಗೆ ಹೇಳಿದ್ರೆ ಒಂದ್
ವೇಳೆ ಅವರು ಹೋಗ್ತಾರೋ ಇಲ್ವೋ, ಕರ್ಕೊಂಡು ಹೋಗ್ತಾರೋ ಇಲ್ವೋ ಅನ್ನೋ ಒಂದು ಭಯ, ಆತಂಕ. ಮುಖ್ಯವಾಗಿ ಪೊನ್ನಿಯಿನ್ ಸೆಲ್ವನ್ ಅವ್ರನ್ನ ನೋಡಬೇಕು. ಯಾಕಂತಂದ್ರೆ ವಾನತಿ ಅವ್ರಿಗೆ ಪೊನ್ನಿಯಿನ್ ಸೆಲ್ವನ್ ಅವ್ರ ಮೇಲೆ ಆಕರ್ಷಣೆ ಇದೆ. ಮತ್ತೆ ಪೊನ್ನಿಯಿನ್ ಸೆಲ್ವನ್ ಅವ್ರ ಜೊತೆನೆ ನನ್ನ ಜೀವನ, ಅಂದ್ರೆ ನನ್ನ ಜೀವನ ಏನಿದ್ರು ಪೊನ್ನಿಯಿನ್ ಸೆಲ್ವನ್ ಅವ್ರ ಜೊತೆನೆ, ಅವ್ರನ್ನೇ ನಾನು ಮದುವೆ ಆಗೋದು ಅಂತ ಅವ್ರ ಮನಸ್ಸಿನಲ್ಲೇ ಅವರು ಡಿಸೈಡ್ ಆಗ್ಬಿಟ್ಟಿರ್ತಾರೆ. ಮತ್ತೆ ನಮ್ಮ ಕುಂದವೈ ದೇವಿ ಅವರು ಕೂಡ ಇಂಡೈರೆಕ್ಟ್ ಆಗಿ ನಮ್ಮ ವಾನತಿ ಅವ್ರಿಗೆ ಆಲ್ರೆಡಿ ಹೇಳಿರ್ತಾರೆ, ಅಂದ್ರೆ ಪೊನ್ನಿಯಿನ್ ಸೆಲ್ವನ್ಗೆ ನಿನ್ನ ಕೊಟ್ಟು ಮದುವೆ ಮಾಡಿಸ್ತೀನಿ, ನಿನಗೆ ಪೊನ್ನಿಯಿನ್ ಸೆಲ್ವನ್ಗೆ ಮದುವೆ ಮಾಡಿಸ್ತೀನಿ ಅಂತ ಆಲ್ರೆಡಿ ಅವರು ನಮ್ಮ ಕುಂದವೈ ದೇವಿ ಅವರು ಹೇಳಿರ್ತಾರೆ, ಅಂದ್ರೆ ಇಂಡೈರೆಕ್ಟ್ ಆಗಿ ಹೇಳಿರ್ತಾರೆ. ಸೊ ಇದನ್ನ ಅರ್ಥ ಮಾಡ್ಕೊಂಡು ನಮ್ಮ ವಾನತಿ ಅವರು ಕೂಡ ಪೊನ್ನಿಯಿನ್ ಸೆಲ್ವನ್ ಅವ್ರ ಮೇಲೆ ಆಸೆ ಇಟ್ಕೊಂಡಿರ್ತಾರೆ. ಸೊ ಹೀಗಿರ್ಬೇಕಾದ್ರೆ ನಮ್ಮ ವಾನತಿ ಅವ್ರಿಗೆ ಈಗ ಪೊನ್ನಿಯಿನ್ ಸೆಲ್ವನ್ ಅವರು ಅಂದ್ರೆ ಯಾವಾಗ ಪೊನ್ನಿಯಿನ್ ಸೆಲ್ವನ್ ಅವರು ಸಮುದ್ರದಲ್ಲಿ ಕೊಚ್ಕೊಂಡು ಹೊಟ್ಟೋದ್ರು ಅನ್ನೋ ಒಂದು ಗಾಸಿಪ್ ಕೇಳಿ ಬರುತ್ತೋ ಕೂಡಲೇ ನಮ್ಮ ವಾನತಿ ಅವರು ನೀರಿಗೆ ಬಿದ್ದಿದ್ದನ್ನ ನಾವು ನೋಡಿದೀವಿ. ನೀರಿಗೆ ಬಿದ್ದಾಗ ನೀರಿನಿಂದ ನಮ್ಮ ವಂದ್ಯದೇವನವರು ಕಾಪಾಡಿದಾಗ ಆಗ ಕುಂದವೈ ದೇವಿಯವರು ವಂದ್ಯದೇವನವರು ಮಾತಾಡ್ಕೋಬೇಕಾದ್ರೆ, ಅಂದ್ರೆ ಹಿಂದಿನ ಸಂಚಿಕೆಯಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಹೇಳಿದ್ದೆ. ಸೊ ನಮ್ಮ ವಂದ್ಯದೇವನವರು ಮತ್ತೆ ಕುಂದವೈ ದೇವಿಯವರು ಮಾತಾಡ್ಕೋಬೇಕಾದ್ರೆ ಅಂದ್ರೆ ಯಾವ್ದ್ರ ಬಗ್ಗೆ ಮಾತಾಡ್ಕೋತಾರೆ ಅಂದ್ರೆ ಇವ್ರಿಗೆ ಮೂರ್ಛೆ ಹೋಗಿರುತ್ತೆ. ಅಂದ್ರೆ ಆ ಒಂದು ಸಂದರ್ಭದಲ್ಲಿ ನಮ್ಮ ವಂದ್ಯದೇವನವರು ವಾನತಿ ಅವ್ರನ್ನ ಕಾಪಾಡಿದ ನಂತರ ಅವ್ರು ಮೂರ್ಛೆ ಹೋಗಿರ್ತಾರೆ. ಅವ್ರಿಗೆ ಜ್ಞಾನ ಇರೋದಿಲ್ಲ, ಪ್ರಜ್ಞೆ ಇರೋದಿಲ್ಲ. ಸೊ ಪ್ರಜ್ಞೆ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕುಂದವೈಯವರು ನಮ್ಮ ವಂದ್ಯದೇವನವ್ರನ್ನ ಉದ್ದೇಶಿಸಿ ಹೇಳ್ತಾರೆ. ಅಂದ್ರೆ ಆಗ ನಮ್ಮ ವಾನತಿಯವರು ಆ ಒಂದು ಸಂದರ್ಭದಲ್ಲಿ ನಮ್ಮ ಕುಂದವೈಯವರ ಮಡಿಲಿನ ಮೇಲೆ ಮಲ್ಕೊಂಡಿರ್ತಾರೆ. ಸೊ ಅಂತಹ ಒಂದು ಸಂದರ್ಭದಲ್ಲಿ ನಮ್ಮ ಕುಂದವೈ ದೇವಿಯವರು ವಂದ್ಯದೇವನವ್ರನ್ನ ಉದ್ದೇಶಿಸಿ ಹೇಳಿರ್ತಾರೆ, ಹೀಗೆ ಅಂದ್ರೆ ನನ್ನ ತಮ್ಮನನ್ನ ಇವಳು ನೆನೆಸ್ಕೊಂಡು ಈ ರೀತಿ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಬಂದಿರ್ಬೋದು. ಯಾಕಂತಂದ್ರೆ ನನ್ನ ತಮ್ಮ ಈಗ ಸಮುದ್ರದಲ್ಲಿ ಕೊಚ್ಕೊಂಡು ಹೊಟ್ಟೋದ ಅಂತ ಒಂದು ಗಾಸಿಪ್ ಏನ್ ಓಡ್ತಾ ಇದೆ ಚೋಳ ಸಾಮ್ರಾಜ್ಯದಲ್ಲಿ, ಆ ಗಾಸಿಪ್ ನ ಕೇಳಿಸ್ಕೊಂಡು ಇವಳು ತಡಿಲಾರದೆ ಬಂದು ಇಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದಾಳೆ. ಆದ್ರೆ ಅವಳಿಗೆ ಪಾಪ ಗೊತ್ತಿಲ್ಲ, ನನ್ನ ತಮ್ಮ ಪೊನ್ನಿಯಿನ್ ಸೆಲ್ವನು ಈಗ ನಾಗಪಟ್ಟಿನಂನಲ್ಲಿ ಅವನು ಚಿಕಿತ್ಸೆ ಪಡ್ಕೋತಾ ಇದ್ದಾನೆ ಅಂತ ಅವಳಿಗೆ ಪಾಪ ಗೊತ್ತಿಲ್ಲ ಅಂತ ಹೇಳಿರ್ತಾರೆ. ಅಂದ್ರೆ ನಾಗಪಟ್ಟಿನಂನಲ್ಲಿ ಇರ್ತಕ್ಕಂಥ ಬುದ್ಧ ಮಠದಲ್ಲಿ ಅವನು ಚಿಕಿತ್ಸೆ ಪಡ್ಕೋತಾ ಇದ್ದಾನೆ ಅಂತ ಅವಳಿಗೆ ಗೊತ್ತಿಲ್ಲ ಅಂತ ಹೇಳಿರ್ತಾರೆ. ಇದನ್ನ ನಮ್ಮ ವಾನತಿಯವರು ಆಲ್ರೆಡಿ ಅಂದ್ರೆ ಕೇಳಿಸ್ಕೊಂಡಿರ್ತಾರೆ. ಅಂದ್ರೆ ಅವ್ರಿಗೆ ಆಲ್ರೆಡಿ ಪ್ರಜ್ಞೆ ಬಂದಿದ್ರು ಕೂಡ ಪ್ರಜ್ಞೆ ಬಂದಿಲ್ಲದೆ ಇರೋ ರೀತಿ ಅವರು ಕುಂದವೈ ದೇವಿಯವರ ಮಡಿಲಿನಲ್ಲಿ ಮಲ್ಕೊಂಡಿರ್ತಾರೆ ಕಣ್ಮುಚ್ಕೊಂಡು. ಅಂದ್ರೆ ಅವರು ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದ ತಕ್ಷಣ ಅವರು ಪ್ರಜ್ಞೆ ಬರೋ ರೀತಿ ಅವರು ಪ್ರಜ್ಞೆ ಬಂದಿದೆ ಅಂತ ಅವ್ರು ಕಂಡುಬಿಡೋದಿಲ್ಲ. ಯಾಕಂತಂದ್ರೆ ಇನ್ನೂ ಏನಾದರೂ ವಿಷಯವನ್ನ ತಿಳ್ಕೋಬಹುದು ಪೊನ್ನಿಯಿನ್ ಸೆಲ್ವನ್ ಅವ್ರ ಬಗ್ಗೆ, ನನ್ನ ಪೊನ್ನಿಯಿನ್ ಸೆಲ್ವನ್ ಬಗ್ಗೆ ಇನ್ನೂ ವಿಷಯವನ್ನ ತಿಳ್ಕೊಳ್ಳೋಣ ಅಂತ ಹೇಳಿ ಅವರು ಪ್ರಜ್ಞೆ ಬಂತು ಅಂತ ಹೇಳೋದಿಲ್ಲ, ಪ್ರಜ್ಞೆ ಇನ್ನೂ ಬಂದಿಲ್ಲ ಅನ್ನೋ ಒಂದು ರೀತಿಯಲ್ಲಿ ಅವರು ನಾಟಕ ಮಾಡಿರ್ತಾರೆ. ಸೊ ಹಾಗಾಗಿ ಆ ಮುಖಾಂತರ ನಮ್ಮ ವಾನತಿಯವ್ರಿಗೆ ಪೊನ್ನಿಯಿನ್ ಸೆಲ್ವನ್ ಅವರು ಇನ್ನೂ ಸತ್ತಿಲ್ಲ, ಅವರು ಇನ್ನೂ ಬದುಕಿದ್ದಾರೆ, ಅವರು ನಾಗಪಟ್ಟಿನಂನಲ್ಲಿರ್ತಕ್ಕಂತಹ ಬುದ್ಧ ಮಠದಲ್ಲಿರ್ತಕ್ಕಂತಹ ಬುದ್ಧ ಭಿಕ್ಷುಗಳು ಅವರಿಗೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಅನ್ನೋದನ್ನ ನಮ್ಮ ವಾನತಿಯವರು ಅರ್ಥ ಮಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಈಗ ನಮ್ಮ ವಾನತಿಯವರು ಬುದ್ಧ ಮಠಕ್ಕೆ ಹೋಗ್ತಾ ಇರ್ತಾರೆ. ಸೊ ಹೀಗೆ ಹೋಗ್ಬೇಕಾದ್ರೆ ನಮ್ಮ ವಾನತಿಯವ್ರನ್ನ ಒಂದಷ್ಟು ಜನ ಬಂದು ಆ ಕುದುರೆಯ ರಥವನ್ನ ಓಡಿಸ್ತಾ ಇರ್ತಾರಲ್ಲ, ಅಂದ್ರೆ ಕುದುರೆಯ ರಥವನ್ನ ಯಾರು ಚಲಾಯಿಸ್ತಾ ಇರ್ತಾರೆ, ಸೊ ಅವರನ್ನ ಹೆದರಿಸಿ ನಮ್ಮ ವಾನತಿಯವ್ರನ್ನ ಒಂದಷ್ಟು ಜನ ಬಂದು ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ, ಅಪಹರಣ ಮಾಡ್ಕೊಂಡು ಕರ್ಕೊಂಡು ಹೊರಟೋಗ್ಬಿಡ್ತಾರೆ. ಅಪಹರಣ ಮಾಡ್ಕೊಂಡು ಕರ್ಕೊಂಡು ಹೋಗಿ ಸಮೀಪದಲ್ಲಿರ್ತಕ್ಕಂತಹ ಒಂದು ಅಮ್ಮನ ದೇವಸ್ಥಾನ, ಒಂದು ಕಾಳಿಯಮ್ಮನ ದೇವಸ್ಥಾನದ ಒಳಗಡೆ ತಗೊಂಡೋಗಿ ಬಿಟ್ಬಿಡ್ತಾರೆ. ಆಗ ಕೂಡಲೇ ಅನಿರುದ್ಧ ಬ್ರಹ್ಮರಾಯರವರು ಅಲ್ಲಿಗೆ ಬರ್ತಾರೆ. ಅನಿರುದ್ಧ ಬ್ರಹ್ಮರಾಯರವರು ಅಲ್ಲಿಗೆ ಬಂದಿದ ತಕ್ಷಣ ಆಗ ನಮ್ಮ ವಾನತಿಯವ್ರಿಗೆ ಅರ್ಥ ಆಗುತ್ತೆ, ಓಹೋ ಇದೆಲ್ಲ ಪ್ರೈಮ್ ಮಿನಿಸ್ಟರ್ ಆದಂತಹ ಅನಿರುದ್ಧ ಬ್ರಹ್ಮರಾಯರವ್ರದೇ ಕೆಲಸ, ಇವರೇ ನನ್ನನ್ನು ಕಿಡ್ನಾಪ್ ಮಾಡಿಸಿರೋದು. ಆದರೂ ನನ್ನ ಕಿಡ್ನಾಪ್ ಮಾಡಿಸಿ ಯಾಕೆ ಈ ರೀತಿ ಕಾಳಿಯಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದಿದ್ದಾರೆ ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ನಮ್ಮ ಅನಿರುದ್ಧ ಬ್ರಹ್ಮರಾಯರವರು ವಾನತಿಯವ್ರ ಹತ್ರ ಬಂದು, ನೋಡು ಹೆಣ್ಣೆ, ನೀನು ಈಗ ಎಲ್ಲಿಗೆ ಹೋಗ್ತಾ ಇದೆಯಾ, ಮತ್ತೆ ನೀನು ಯಾತಕ್ಕೋಸ್ಕರ ಈಗ ನೀನು ಎಲ್ಲಿಗೆ ಹೋಗ್ತಾ ಇದೆಯಾ ಅನ್ನೋದನ್ನ ನೀನು ಹೇಳಬೇಕು. ಮತ್ತೆ ಪೊನ್ನಿಯಿನ್ ಸೆಲ್ವನ್ ಅವ್ರಿಗೆ ಏನಾಯ್ತು, ಮತ್ತೆ ಪೊನ್ನಿಯಿನ್ ಸೆಲ್ವನ್ ಈಗ ಎಲ್ಲಿದ್ದಾರೆ ಅನ್ನೋದನ್ನ ಮಾತ್ರ ನೀನು ನನ್ನ ಹತ್ರ ಹೇಳಬೇಕು. ಆ ವಿಷಯ ನೀನು ನನ್ನ ಹತ್ರ ಹೇಳಿದ್ರೆ ಖಂಡಿತ ಈಗಲೇ ನಿನ್ನ ಇಲ್ಲಿಂದ ಬಿಟ್ಬಿಡ್ತೀನಿ, ಇಲ್ಲಾಂದ್ರೆ ನಾನು ನಿನ್ನ ಬಿಡೋದಿಲ್ಲ ಅಂತ ಹೇಳೋದಕ್ಕೆ ಶುರು ಮಾಡ್ತಾರೆ. ಆಗ ನಮ್ಮ ವಾನತಿಯವರು, ಖಂಡಿತ ಅದ್ರ ಬಗ್ಗೆ ನಾನು ಹೇಳೋದಿಲ್ಲ, ಪೊನ್ನಿಯಿನ್ ಸೆಲ್ವನ್ ಅವರು ಎಲ್ಲಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು, ಅವ್ರನ್ನ ನೋಡೋದಕ್ಕೆ ನಾನು ಹೋಗ್ತಾ ಇರೋದು, ಆದ್ರೆ ನಾನು ನಿಮಗೆ ಮಾತ್ರ ಹೇಳೋದಿಲ್ಲ ಪೊನ್ನಿಯಿನ್ ಸೆಲ್ವನ್ ಅವರು ಎಲ್ಲಿದ್ದಾರೆ ಅಂತ. ಯಾಕಂತಂದ್ರೆ ಅವರ ಪ್ರಾಣಕ್ಕೆ ಈಗ ಅಪಾಯ ಇದೆ ಅಂತ ಎಷ್ಟೋ ಜನ ಮಾತಾಡ್ಕೋತಾ ಇದ್ದಾರೆ. ಮತ್ತೆ ಚೋಳ ಸಾಮ್ರಾಜ್ಯದಲ್ಲಿ ಇಂತಹ ಒಂದು ಗೊಂದಲವಾದಂತಹ ಪರಿಸ್ಥಿತಿಯಲ್ಲಿ ಅವರು ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಾಗದೇ ಇರೋದೇ ಒಳ್ಳೆಯದು. ಸೊ ಹಾಗಾಗಿ ನಾನು ನಿಮ್ಮ ಹತ್ರ ಹೇಳೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ವಾನತಿ ಅವ್ರಿಗೆ ಅಷ್ಟು ಕೂಡ ಪ್ರಜ್ಞೆ ಇಲ್ಲ, ಅಂದ್ರೆ ಅಷ್ಟು ಕೂಡ ಅವ್ರಿಗೆ ತಿಳುವಳಿಕೆ ಇರೋದಿಲ್ಲ ಸ್ನೇಹಿತರೆ. ಅಂದ್ರೆ
ಪ್ರೈಮ್ ಮಿನಿಸ್ಟರ್ ಆದಂತಹ ಅನಿರುದ್ಧ ಬ್ರಹ್ಮರಾಯರವರಿಗೆ ಹೇಳೋದ್ರಿಂದ ಏನು ಅಪಾಯ ಬರೋದಿಲ್ಲ, ಇನ್ನೂ ಅವರಿಂದ ಇನ್ನೂ ಸೆಕ್ಯೂರಿಟಿ ಸಿಗುತ್ತೆ, ಅವರಿಂದ ಇನ್ನೂ ಒಳ್ಳೇದಾಗುತ್ತೆ ಚೋಳ ಸಾಮ್ರಾಜ್ಯಕ್ಕೆ ಅನ್ನೋದು ನಮ್ಮ ವಾನತಿಯವರು ಅರ್ಥ ಮಾಡ್ಕೊಂಡಿರೋದಿಲ್ಲ. ಅಷ್ಟೊಂದು ತಿಳುವಳಿಕೆ ಇಲ್ಲ ನಮ್ಮ ವಾನತಿಯವ್ರಿಗೆ. ಆದರೆ ನಮ್ಮ ಕುಂದವೈ ದೇವಿಯವರಿಗೆ ತುಂಬಾನೇ ತಿಳುವಳಿಕೆ ಸ್ನೇಹಿತರೆ. ಸೊ ಎಷ್ಟೇ ಕೇಳಿದ್ರು ಕೂಡ, ಎಷ್ಟೇ ಬಲವಂತ ಮಾಡಿದ್ರು ಕೂಡ ನಮ್ಮ ವಾನತಿಯವರು ಬಾಯೇ ಬಿಡೋದಿಲ್ಲ. ನಂತರ ನಮ್ಮ ವಾನತಿಯವರು ಯಾವ ಮಟ್ಟಕ್ಕೆ ಹೋಗ್ತಾರೆ ಅಂದ್ರೆ, ನೀವು ನನ್ನನ್ನ ಏನೇ ಹೆದರಿಸಿದ್ರು ಅಷ್ಟೇ, ನಾನು ಇಲ್ಲೇ ಬೇಕಾದ್ರೆ ಪ್ರಾಣ ಬೇಕಾದ್ರೆ ಬಿಡ್ತೀನಿ, ಆದರೆ ನನ್ನ ಪೊನ್ನಿಯಿನ್ ಸೆಲ್ವನ್ ಎಲ್ಲಿದ್ದಾರೆ ಅನ್ನೋದನ್ನ ಮಾತ್ರ ನಾನು ನಿಮ್ಮ ಹತ್ರ ಹೇಳೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಆಗ ನಮ್ಮ ಅನಿರುದ್ಧ ಬ್ರಹ್ಮರಾಯರವರು, ಸರಿ ಸರಿ, ನೀನು ನನ್ನ ಹತ್ರನೇ ನೀನು ಆಟ ತೋರಿಸ್ತಾ ಇದೆಯಾ, ನನ್ನ ಬಗ್ಗೆ ಇನ್ನೂ ನಿನಗೆ ಗೊತ್ತಿಲ್ಲ, ನೋಡಿ ನಿನಗೆ ಏನು ಮಾಡ್ತೀನಿ ಅಂತ. ಪ್ರಾಣವನ್ನು ನೀನು ಲೆಕ್ಕಿಸೋದಿಲ್ವಾ ಅಂದರೆ ನಿನಗೆ ಭಯನೇ ಇಲ್ವಾ, ನಿನಗೆ ಭಯ ಪಡಿಸ್ತಾ ಈಗ ನೋಡ್ತೀಯಾ ಅಂತ ಹೇಳಿ ಕೂಡಲೇ ನಮ್ಮ ವಾನತಿಯವ್ರನ್ನ ಅಲ್ಲಿಂದ, ಅಂದರೆ ಅಲ್ಲಿ ಇರ್ತಕ್ಕಂತಹ ಸೈನಿಕರಿಗೆ ಹೇಳ್ತಾರೆ, ಇವಳನ್ನ ಎತ್ಕೊಂಡೋಗಿ ಅಲ್ಲಿ ಆನೆ ಕಾಣ್ತಾ ಇದೆಯಲ್ಲ, ಆ ಆನೆಯ ಮುಖಾಂತರ ಇವಳನ್ನ ಮುಗಿಸ್ಬಿಡಿ ಅಂತ ಹೇಳೋದಕ್ಕೆ ಶುರು ಮಾಡ್ತಾರೆ. ಆಗ್ಲೂ ಕೂಡ ನಮ್ಮ ವಾನತಿಯವರು ಹೆದರ್ಕೊಳ್ಳೋದಿಲ್ಲ. ಆ ಆನೆ ಹತ್ರ ಕರ್ಕೊಂಡು ಹೋಗಿದ ತಕ್ಷಣ ನಮ್ಮ ವಾನತಿಯವ್ರನ್ನ ಆ ಆನೆ ಸೊಂಡಿಲು ಅಂದರೆ ಆನೆಯ ಸೊಂಡಿಲು ಅಂತ ನಾವೇನು ಹೇಳ್ತೀವಿ, ಆ ಆನೆಯ ಸೊಂಡಿಲಿನಿಂದ ನಮ್ಮ ವಾನತಿಯವ್ರನ್ನ ಎತ್ತಿಸ್ತಾರೆ ನಮ್ಮ ಅನಿರುದ್ಧ ಬ್ರಹ್ಮರಾಯರವರು. ಆ ಆನೆ ಬಂದು ನಮ್ಮ ವಾನತಿಯವ್ರನ್ನ ಆನೆಯ ಮುಂದೆ ನಿಲ್ಲಿಸಿದ ತಕ್ಷಣ ಆ ಆನೆ ಬಂದು ಆ ಆನೆಯ ಸೊಂಡಿಲಿನಿಂದ ನಮ್ಮ ವಾನತಿಯವ್ರನ್ನ ಮೇಲಕ್ಕೆ ಎತ್ತೋದಕ್ಕೆ ಶುರು ಮಾಡುತ್ತೆ. ಆ ಆನೆ ಅಂದರೆ ಆ ಆನೆ ಬಂದು ಆ ಆನೆಯ ಸೊಂಡಿಲಿನಿಂದ ವಾನತಿಯವ್ರನ್ನ ಮೇಲಕ್ಕೆ ಎತ್ತೋದಕ್ಕೆ ಶುರು ಮಾಡುತ್ತೆ. ಮೇಲಕ್ಕೆ ಎತ್ತಿದ್ರು ಕೂಡ ಅಪ್ಪ ಅಂದರೆ ಫುಲ್ ಮೇಲಕ್ಕೆ ಹೋಗ್ತಾರೆ ನಮ್ಮ ವಾನತಿಯವರು. ಆದರೂ ಕೂಡ ನಮ್ಮ ವಾನತಿಯವ್ರಿಗೆ ಭಯನೇ ಆಗ್ತಾ ಇರೋದಿಲ್ಲ, ಅಂದರೆ ಒಂಚೂರು ಮುಖದಲ್ಲಿ ಒಂಚೂರು ಭಯನೇ ಇರೋದಿಲ್ಲ. ಅಂದರೆ ನನ್ನನ್ನು ಆನೆ ಸೊಂಡಿಲಿನ ಮುಖಾಂತರ ಎತ್ತಾ ಇದೆಯಲ್ವಪ್ಪ, ನಾನು ಮೇಲ್ಗಡೆ ಹೋಗ್ತಾ ಇದ್ದೀನಿ, ಅದೇನಾದರೂ ತಪ್ಪಿ ನನ್ನನ್ನು ಬಿಟ್ಬಿಟ್ರೆ ನಾನು ಕೆಳಗಡೆ ಬೀಳ್ತೀನಿ, ಕೆಳಗಡೆ ಬಿದ್ದಿದ ತಕ್ಷಣ ನಾನು ಸತ್ತೋಗ್ತೀನಿ ಅನ್ನೋದು ಕೂಡ ನಮ್ಮ ವಾನತಿಯವರು ಯೋಚನೆ ಮಾಡ್ತಾ ಇಲ್ಲ. ಅವ್ರ ಮನಸ್ಸಿನಲ್ಲಿ ಪೂರ್ತಿ ಪೊನ್ನಿಯಿನ್ ಸೆಲ್ವನ್ ಅವರೇ ಇದ್ದಾರೆ, ಅವ್ರಿಗೇನು ಆಗಬಾರ್ದು, ಸೊ ಹಾಗಾಗಿ ಅವ್ರ ಬಗ್ಗೆ ನಾನು ಯಾರ ಹತ್ರನೂ ಹೇಳಬಾರ್ದು ಅನ್ನೋದು ಮಾತ್ರ ಚೆನ್ನಾಗಿ, ಅಂದರೆ ಅದರಲ್ಲಿ ಮಾತ್ರ ಕರೆಕ್ಟಾಗಿ ಕ್ಲಾರಿಟಿ ಆಗಿದ್ದಾರೆ ನಮ್ಮ ವಾನತಿಯವರು. ಸೊ ಆ ಆನೆ ಬಂದು ಸೊಂಡಿಲಿನ ಮುಖಾಂತರ ನಮ್ಮ ವಾನತಿಯವ್ರನ್ನ ಮೇಲ್ಗಡೆ ಎತ್ತಿ ನಂತರ ಫುಲ್ ಮೇಲ್ಗಡೆ ಹಿಂಗೆ ಎತ್ತಿದ ತಕ್ಷಣ ನಮ್ಮ ವಾನತಿಯವರು ಅಂದರೆ ಮೂರ್ಛೆ ಹೊರಟೋಗ್ತಾರೆ, ಅಂದರೆ ಅವ್ರಿಗೆ ಸ್ವಲ್ಪ ಪ್ರಜ್ಞೆ ಹೊರಟೋಗುತ್ತೆ. ಪ್ರಜ್ಞೆ ಹೋಗಿದ ತಕ್ಷಣ ನಮ್ಮ ವಾನತಿಯವರು ಕಣ್ಬಿಟ್ಟಾಗ ನಮ್ಮ ವಾನತಿಯವರ ಪಕ್ಕ ಕುಂದವಯ್ಯವ್ರು ಕುತ್ಕೊಂಡಿರ್ತಾರೆ. ನಂತರ ನಮ್ಮ ಕುಂದವಯ್ಯವ್ರನ್ನ ಉದ್ದೇಶಿಸಿ, ಅಕ್ಕ ನಾವಿಬ್ರು ಏನಾದರೂ ಸ್ವರ್ಗಲೋಕಕ್ಕೆ ಬಂದ್ಬಿಟ್ವಾ, ಅಂದರೆ ನಾನು ಆಲ್ರೆಡಿ ಸತ್ತೋಗಿ ನಾನು ಸ್ವರ್ಗಲೋಕಕ್ಕೆ ಬಂದ್ಬಿಟ್ಟಿದ್ದೀನಾ, ಇದು ಯಾವುದು, ಇದು ಇಂದ್ರಲೋಕನ ಅಂತ ಕೇಳೋದಕ್ಕೆ ಶುರು ಮಾಡ್ತಾರೆ. ಆಗ ನಮ್ಮ ಕುಂದವೇ ದೇವಿಯವರು, ಇಲ್ಲ ಕಣೆ, ನೀನು ಸ್ವರ್ಗಲೋಕಕ್ಕೆ ಇನ್ನೂ ಬಂದಿಲ್ಲ, ಇನ್ನೂ ಆ ಟೈಮ್ ಬಂದಿಲ್ಲ, ನಿನಗೆ ಯಾಕೆ ಯಾವಾಗಲೂ ಕೂಡ ಸ್ವರ್ಗಲೋಕಕ್ಕೆ ಹೋಗಬೇಕು, ಯಾವಾಗಲೂ ಕೂಡ ಸಾಯೋದ್ರಲ್ಲೇ ಇರ್ತೀಯಲ್ಲ ನೀನು, ಇನ್ನೂ ಕೂಡ ನಾವು ಸ್ವರ್ಗಲೋಕಕ್ಕೆ ಬಂದಿಲ್ಲ, ಇನ್ನೂ ಕೂಡ ನಾವು ಭೂಲೋಕದಲ್ಲೇ ಇದ್ದೀವಿ ಅಂತ ಹೇಳ್ತಾರೆ. ಆಗ ನಮ್ಮ ವಾನತಿಯವರು ಅಬ್ಸರ್ವ್ ಮಾಡ್ತಾರೆ, ಓಹೋ ನಾವು ಆನೆ ಮೇಲೆ ಕುತ್ಕೊಂಡಿರೋ ಆಗಿದೆ, ಓಹೋ ಅಂಬಾರಿ ಒಳಗಡೆ ಕುತ್ಕೊಂಡಿದ್ದೀವಿ, ನಾನು ಹೇಗೆ ಬಂದೆ, ನನ್ನನ್ನು ಆನೆಯ ಸೊಂಡಿಲಿನಿಂದ ನನ್ನನ್ನು ಅನಿರುದ್ಧ ಬ್ರಹ್ಮರಾಯರವರು ಎತ್ತಿಸಿದ್ರು ಮೇಲಕ್ಕೆ, ನಂತರ ನಾನು ಹೇಗೆ ಈ ಅಂಬಾರಿ ಒಳಗಡೆ ಬಂದೆ, ಮತ್ತೆ ಹೇಗಿದು ನನಗೆ ಅರ್ಥ ಆಗ್ತಾ ಇಲ್ವಲ್ಲ ಅಂತ ಕೇಳೋದಕ್ಕೆ ಶುರು ಮಾಡ್ತಾರೆ. ಆಗ ನಮ್ಮ ಕುಂದವೈ ದೇವಿಯವರು, ನೀನು ಆನೆಯ ಸೊಂಡಿಲಿನಿಂದ ನಿನ್ನನ್ನು ಎತ್ತಿದ್ದೇನೋ ನಿಜ, ಆನೆ ಕೂಡ ಅದರ ಸೊಂಡಿಲಿನ ಮುಖಾಂತರ ನಿನ್ನನ್ನು ಎತ್ತಿದ್ದೇನೋ ನಿಜ, ಆದರೆ ಆ ಆನೆಯ ಸೊಂಡಿಲಿನ ಮುಖಾಂತರ ನಿನ್ನನ್ನು ಎತ್ತಿದ ತಕ್ಷಣ ಆ ಒಂದು ಆನೆಯ ಸೊಂಡಿಲು ಹಿಂಗೆ, ಅಂದರೆ ನಿನ್ನ ಆನೆ ಬಂದು ನಿನ್ನ ಆ ಒಂದು ಸೊಂಡಿಲಿನಿಂದ ನಿನ್ನ ಎತ್ತಿ ನಂತರ ಹಿಂದೆ ಬರೋ ಥರ ಬಂದು ಆ ಆನೆಯ ಮಾವುತ ನಿನ್ನ ಹುಷಾರಾಗಿ ಜೋಪಾನವಾಗಿ ಗೀಸ್ಕೊಂಡು ನಂತರ ಪಲ್ಲಕ್ಕಿಯಲ್ಲಿ ಕುತ್ಕೊಳ್ಳೋ ರೀತಿ ಹೆಲ್ಪ್ ಮಾಡಿದ್ರು, ಪಲ್ಲಕ್ಕಿಯಲ್ಲಿ ಕೂರಿಸಿದ್ರು ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ನಮ್ಮ ವಾನತಿಯವ್ರಿಗೆ ಸುಮ್ಮನೆ ಒಂದು ಭಯ ತೋರಿಸ್ಬೇಕು, ಒಂದು ಭಯ ಪಡಿಸ್ಬೇಕು, ಹಂಗಾದರೂ ನಿಜವನ್ನ ಹೇಳ್ತಾರಾ, ಬಾಯಿ ಬಿಡಿಸ್ಬೋದಾ ಅಂತ ನಮ್ಮ ಅನಿರುದ್ಧ ಬ್ರಹ್ಮರಾಯರವರು ಚೆಕ್ ಮಾಡಿದರೆ. ಅಂದರೆ ಆ ಒಂದು ಪರೀಕ್ಷೆಯನ್ನು ಕೂಡ ನಮ್ಮ ವಾನತಿಯವರು ಪಾಸ್ ಆದ್ರು ಅಂತಾನೆ ಹೇಳಬೇಕು ಸ್ನೇಹಿತರೆ. ಕೂಡಲೇ ಅಂದರೆ ನಮ್ಮ ವಾನತಿಯವ್ರನ್ನ ಈ ಆನೆ ಬಂದು ಸೊಂಡಿಲಿನ ಮುಖಾಂತರ ಎತ್ತಬೇಕಾದ್ರೆ ಫುಲ್ಲು ಟಾಪಲ್ಲಿ ಎತ್ತಿ ನಂತರ ಆ ಸೊಂಡಿಲನ್ನ ಬೆಂಡ್ ಮಾಡಿ ಆ ಆನೆಯ ಮೇಲ್ಗಡೆನೆ ನಮ್ಮ ಕುಂದವಯ್ಯವರು ಅಂಬಾರಿ ಒಳಗಡೆ ಕೂತಿರ್ತಾರೆ. ಅಂದರೆ ಆ ಆನೆ ಬೇರೆ ಯಾವುದೂ ಅಲ್ಲ, ನಮ್ಮ ಕುಂದವಯ್ಯವರು ನಾಗಪಟ್ಟಿನಂಗೆ ಹೋಗಬೇಕು ಅಂತ ಯಾವ ಆನೆಯನ್ನು ಏರ್ಪಾಡು ಮಾಡಿರ್ತಾರೆ ಅದೇ ಆನೆ ಸ್ನೇಹಿತರೆ. ಇದೆಲ್ಲ ನಮ್ಮ ಕುಂದವೈ ದೇವಿಯವರು ಮತ್ತೆ ಅನಿರುದ್ಧ ಬ್ರಹ್ಮರಾಯರವರು ಪ್ಲೇ ಮಾಡಿದಂತಹ ಒಂದು ಗೇಮ್ ಅಷ್ಟೇ. ವಾನತಿಯವ್ರ ಹತ್ರ ಸತ್ಯವನ್ನ ಬಾಯಿ ಬಿಡಿಸ್ಬೇಕು
ಗೆಲ್ಲಿಸ್ಬೇಕು ಅಂತ ಇವರು ಪ್ಲೇ ಮಾಡಿರ್ತಕ್ಕಂಥ ಒಂದು ಗೇಮ್, ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಈ ಆನೆ ಬಂದು ಅದರ ಸೊಂಡಿಲಿನ ಮುಖಾಂತರ ನಮ್ಮ ವಾನತಿಯವ್ರನ್ನ ಫುಲ್ಲು ಅಂದ್ರೆ ಟಾಪಲ್ಲಿ ಹಿಂಗೆ ಎತ್ತುತ್ತಲ್ವಾ, ಟಾಪಲ್ಲಿ ಹಿಂಗೆ ಎತ್ತಿದ ತಕ್ಷಣ ನಂತರ ಆ ಆನೆ ಬಂದು ಆ ಸೊಂಡಿಲನ್ನ ಬೆಂಡ್ ಮಾಡಿದಾಗ ವಾನತಿಯವರು ಕೂಡ ಹಿಂಗ್ ಅಂದ್ರೆ ಫುಲ್ ಹಿಂಗ್ ವಾಲ್ತಾರಲ್ವಾ, ಹಿಂಗ್ ವಾಲ್ದಾಗ ಆ ಆನೆಯ ಮೇಲ್ಗಡೆ ಒಂದು ಅಂಬಾರಿ ಇರುತ್ತೆ, ಅಂಬಾರಿ ಒಳಗಡೆ ನಮ್ಮ ಕುಂದವಯ್ಯವರು ಇರ್ತಾರೆ. ನಂತರ ನಮ್ಮ ವಾನತಿಯವರು ಹಿಂಗ್ ವಾಲಿದ ತಕ್ಷಣ ಆನೆ ಮೇಲೆ ಅಂಬಾರಿಯ ಮುಂದ್ಗಡೆ ಇದ್ದಂತಹ ಮಾವುತ ವಾನತಿಯವ್ರನ್ನ ಅಂದ್ರೆ ಜೋಪಾನವಾಗಿ ಇಸ್ಕೋತಾರೆ. ನಂತರ ನಮ್ಮ ಕುಂದವೈ ದೇವಿಯವರು ಕೂಡ ಅವ್ರಿಗೆ ಸಹಾಯ ಮಾಡಿ ನಮ್ಮ ವಾನತಿಯವ್ರನ್ನ ಜೋಪಾನವಾಗಿ ಇಸ್ಕೊಂಡು ಆ ಒಂದು ಅಂಬಾರಿ ಒಳಗಡೆ ಕೂರಿಸ್ಕೋತಾರೆ. ಸೊ ಇದು ನಡೆದಿರೋದು. ಅಂದ್ರೆ ನಮ್ಮ ಅನಿರುದ್ಧ ಬ್ರಹ್ಮರಾಯರವರು ಸುಮ್ಮನೆ ಭಯ ಪಡಿಸೋದಕ್ಕೋಸ್ಕರ ಮಾಡಿರ್ತಕ್ಕಂಥ ಒಂದು ಗೇಮು, ಅಂದ್ರೆ ಅವರಿಂದ ಸತ್ಯವನ್ನ ಈಗಾದ್ರೂ ಬಾಯಿ ಬಿಡಿಸ್ಬೋದಾ ಅಂತ ಮಾಡಿ ಆಡಿರ್ತಕ್ಕಂಥ ಒಂದು ಗೇಮು. ಸೊ ಈಗ ನಮ್ಮ ವಾನತಿಯವರು ಕುಂದವೈ ದೇವಿಯವರು ಇಬ್ರು ಕೂಡ ನಾಗಪಟ್ಟಿನಂಗೆ ಹೋಗ್ತಾರೆ ಸ್ನೇಹಿತರೆ. ನಂತರ ಏನಾಗುತ್ತೆ, ಪೊನ್ನಿಯಿನ್ ಸೆಲ್ವನ್ ಅವ್ರನ್ನ ಇವ್ರು ಮೀಟ್ ಮಾಡ್ತಾರ. ಪೊನ್ನಿಯಿನ್ ಸೆಲ್ವನ್ ಅವ್ರನ್ನ ಮೀಟ್ ಮಾಡಿದ್ಮೇಲೆ ಇವರು ಯಾವ್ಯಾವ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಎಲ್ಲವನ್ನೂ ಕೂಡ ನಾನು ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ತುಂಬಾನೇ ಸ್ವಾರಸ್ಯವಾಗಿ ಹೋಗ್ತಾ ಇದೆ ಸ್ನೇಹಿತರೆ. ಒಂದು ಕಡೆ ನಂದಿನಿ ದೇವಿಯವ್ರಿಗೆ ಒಬ್ಬ ಮಗ ಇದ್ದಾನೆ ಅಂತ ಬೇರೆ ನಮಗೆ ಗೊತ್ತಾಗಿದೆ. ಈಗ 6 ವರ್ಷದ ಒಬ್ಬ ಬಾಲಕ, ಆ 6 ವರ್ಷದ ಬಾಲಕ ಅಂದ್ರೆ ವೀರಪಾಂಡ್ಯನವ್ರಿಗೆ ಹುಟ್ಟಿದಂತಹ ಬಾಲಕನ ಅಥವಾ ಹೇಗೆ ಇದನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ, ಆ 6 ವರ್ಷದ ಬಾಲಕ ನಮ್ಮ ನಂದಿನಿ ದೇವಿಯವರು ಪೆರಿಯ ಪಳುವೆಟ್ಟರೆಯರನ್ನ ಮದುವೆ ಆಗೋದಕ್ಕಿಂತ ಮುಂಚೆ ಯಾರನ್ನ ಮದುವೆ ಆಗಿರ್ಬೋದು ಅಥವಾ ಯಾರನ್ನ ಪ್ರೀತಿಸಿರ್ಬೋದು, ಅಥವಾ ಆ 6 ವರ್ಷದ ಬಾಲಕ ಯಾರಿಗೆ ಹುಟ್ಟಿರ್ಬೋದು. ಸೊ ಇದೆಲ್ಲ ನಮಗೆ ತುಂಬಾನೇ ಕನ್ಫ್ಯೂಸ್ ಆಗ್ತಾ ಇದೆ. ಸೊ ಮತ್ತೆ ಒಂದ್ ಕಡೆ ಮಂದಾಕಿನಿ ದೇವಿಯವ್ರ ತರನೇ ನಂದಿನಿ ದೇವಿಯವರು ಇರೋದ್ರಿಂದ ಮಂದಾಕಿನಿಯವ್ರಿಗೂ ಸುಂದರ ಚೋಳ ಅವ್ರಿಗೂ ಒಂದು ಕಾಲಘಟ್ಟದಲ್ಲಿ ಪ್ರೀತಿ ಉದ್ಭವ ಆಗಿ ಅವರಿಬ್ರು ಕೂಡ ಒಟ್ಟಿಗಿದ್ರು. ಅಂದ್ರೆ ಒಂದು ಕಾಲಘಟ್ಟದಲ್ಲಿ ಅವರು ಒಂದು ಕೆಲವು ದಿನಗಳ ಕಾಲ ಅವರು ಒಟ್ಟಿಗಿದ್ರು. ಶ್ರೀಲಂಕಾ ಸಮೀಪದಲ್ಲಿರ್ತಕ್ಕಂಥ ಒಂದು ದ್ವೀಪದಲ್ಲಿ ಅವರು ಒಟ್ಟಿಗೆ ಅವರು ಜೀವನವನ್ನು ಮಾಡ್ತಾರೆ. ಆದ್ರೆ ಅವರು ಮದುವೆ ಆಗಿರೋದಿಲ್ಲ. ಸೊ ಆ ಒಂದು ಪ್ರಭಾವದಿಂದ ನಂದಿನಿ ದೇವಿಯವರ ಜನನ ಆಗಿರ್ಬೋದಾ, ಅಥವಾ ನಂದಿನಿ ದೇವಿಯವರ ಮೂಲ ಬೇರೆ ಏನಾದರೂ ಇರ್ಬೋದಾ. ಮತ್ತೆ ನಂದಿನಿ ದೇವಿಯವ್ರಿಗೆ ಈಗ ಒಬ್ಬ ಮಗ ಇದ್ದಾನೆ ಅಂತ ಗೊತ್ತಾಯ್ತು. ಸೊ ಆ 6 ವರ್ಷದ ಮಗ, ಆ 6 ವರ್ಷದ ಬಾಲಕ, ಅವನ ಮೂಲ ಏನು ಅಂದ್ರೆ ನಂದಿನಿ ದೇವಿಯವರೇ ತಾಯಿ ಅಂತ ಗೊತ್ತಾಯ್ತು, ನಂದಿನಿ ದೇವಿಯವರೇ ಹೇಳಿದ್ದಾರೆ. ಆದ್ರೆ ಅವ್ರಿಗೆ ತಂದೆ ಯಾರು? ವೀರಪಾಂಡ್ಯನವ್ರನ್ನ ಅಂದ್ರೆ ವೀರಪಾಂಡ್ಯನವ್ರಿಗೆ ಹುಟ್ಟಿದಂತ ಮಗನ ಅವನು ಗೊತ್ತಿಲ್ಲ ಸ್ನೇಹಿತರೆ. ಅಂದ್ರೆ ಮದುವೆ ಆಗೋದಕ್ಕಿಂತ ಮುಂಚೆನೆ ಇವ್ರಿಗೆ ಒಬ್ಬ ಮಗ ಇದ್ನ. ಅಂದ್ರೆ ಮದುವೆ ಆಗೋದಕ್ಕಿಂತ ಮುಂಚೆನೆ ನಮ್ಮ ನಂದಿನಿ ದೇವಿಯವರು ಹೇಳ್ತಾರೆ, ಆದಿತ್ಯ ಕರಿಕಾಲನವರು ವೀರಪಾಂಡ್ಯನವರ ತಲೆಯನ್ನ ಕತ್ತರಿಸ್ಬೇಕು ಅಂತ ಬಂದಾಗ ನಮ್ಮ ನಂದಿನಿ ದೇವಿಯವರು ಹೇಳ್ತಾರೆ, ಇವರು ನಾನು ಪ್ರೀತಿಸ್ತಾ ಇರ್ತಕ್ಕಂಥವ್ರು, ಅಂದ್ರೆ ಇವ್ರನ್ನ ನಾನು ಪ್ರೀತಿಸ್ತಾ ಇದ್ದೀನಿ, ದಯವಿಟ್ಟು ಇವ್ರನ್ನ ಬಿಟ್ಬಿಡಿ ಅಂತ ಬೇಡ್ಕೋತಾರಲ್ವಾ. ಸೊ ಅದನ್ನ ನಾವು ಯೋಚನೆ ಮಾಡಿದಾಗ, ಅದನ್ನ ನಾವು ತಲೆಯಲ್ಲಿ ಇಟ್ಕೊಂಡು ಯೋಚನೆ ಮಾಡಿದಾಗ, ಅಂದ್ರೆ ಪ್ರೀತಿಸ್ತಾ ಇದ್ರು ಅಂತ ಹೇಳಿದ್ದಾರೆ ಅಂದ್ರೆ ಖಂಡಿತ ಇವರ ಪ್ರೀತಿಯ ಪ್ರಭಾವದಿಂದ ಹುಟ್ಟಿದಂತಹ ಬಾಲಕ ಆಗಿರ್ಬೋದಾ, ಮಗು ಆಗಿರ್ಬೋದಾ? ಅದು ಇದನ್ನ ಹೇಗೆ ತಗೊಳ್ಳೋದು? ಒಂದು ವೇಳೆ ವೀರಪಾಂಡ್ಯನವರ ಮಗ ಆಗಿಲ್ದೇನೂ ಇರ್ಬೋದು. ಅಂದ್ರೆ ಇದ್ರ ಬಗ್ಗೆ ನಂದಿನಿಯವರು ಕೂಡ ಏನು ಹೇಳಿಲ್ವಲ್ಲ. ಸೊ ಇದು ಹೇಗೆ ನಾವು ಅರ್ಥ ಮಾಡ್ಕೊಳ್ಳೋದು? ಎಲ್ಲವೂ ಕೂಡ ಪ್ರಶ್ನೆಗಳಾಗೇ ಇದೆ. ಆದ್ರೆ ಎಲ್ಲೋ ಒಂದ್ ಕಡೆ ಕ್ಲಾರಿಟಿ ಸಿಗ್ತಾ ಇರೋ ತರನೂ ಇದೆ, ಆದ್ರೆ ನಮ್ಗೆ ಪ್ರಶ್ನೆಗಳ ತರಾನೇ ಇದೆ. ಮತ್ತೆ ಸ್ನೇಹಿತರೆ, ಈ ಮಹಾ ಸಮುದ್ರದಂತಹ ಮಹಾಸಾಗರದಂತಹ ಪೊನ್ನಿಯಿನ್ ಸೆಲ್ವನ್ ಮಹಾಕಥೆಯನ್ನ ಕನ್ನಡಿಗರಿಗೂ ತಲುಪಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಥೆಯನ್ನ, ಈ ಸಾಗರದಂತಹ ಮಹಾಕಥೆಯನ್ನ ನಾನು ನಿಮಗೆ ಸಿಂಪಲ್ ಆಗಿ ಒಬ್ಬ ಸ್ನೇಹಿತ ಇನ್ನೊಬ್ಬ ಸ್ನೇಹಿತನಿಗೆ ಕತೆ ಹೇಳಿದ್ರೆ ಯಾವ ರೀತಿ ಇರುತ್ತೋ ಆ ರೀತಿ ನಿಮಗೆ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹಾಗಾಗಿ ನಿಮಗೆ ಈ ಕಥೆಗೆ ಸಂಬಂಧಪಟ್ಟಂತಹ ಏನೇ ಅನುಮಾನಗಳು ಬಂದರೂ ಕೂಡ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿದ್ರೆ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಸ್ನೇಹಿತರೆ. ಯಾಕಂತಂದ್ರೆ ಈ ಕಥೆಯಲ್ಲಿ ಸಾಮಾನ್ಯವಾಗಿ ಮೊದಲು ನೀವು ಕೇಳಬೇಕಾದ್ರೆ ಕನ್ಫ್ಯೂಷನ್ಸ್ ಬರೋದು ಸಹಜ ಸ್ನೇಹಿತರೆ. ಸೊ ಹಾಗಾಗಿ ಈ ಮಂದಾಕಿನಿ ಕ್ಯಾರೆಕ್ಟರ್ ಆಗಿರ್ಬೋದು, ನಂದಿನಿ ಅವ್ರ ಕ್ಯಾರೆಕ್ಟರ್ ಆಗಿರ್ಬೋದು, ಮತ್ತೆ ಆ ಒಂದು ಪುಟ್ಟ ಬಾಲಕನ ಬಗ್ಗೆ ನಾನು ಈ ಒಂದು ಸಂಚಿಕೆಯಲ್ಲಿ ಏನು ಇಂಟ್ರೊಡ್ಯೂಸ್ ಮಾಡಿದೆ ಅವ್ರ ಬಗ್ಗೆ ಆಗಿರ್ಬೋದು, ಮತ್ತೆ ಇನ್ನೂ ಹಲವಾರು ಡೌಟ್ಸ್ ನಿಮಗೆ ಬರ್ಬೋದು. ಸೊ ಅಂದ್ರೆ ಈ ಕೆಲವೊಂದು ಕ್ಯಾರೆಕ್ಟರ್ಸ್ ಬಗ್ಗೆ, ಕೆಲವೊಂದು ವಿಷಯಗಳ ಬಗ್ಗೆ ನಿಮಗೆ ಡೌಟ್ಸ್ ಬರುವಂತ ಚಾನ್ಸಸ್ ತುಂಬಾನೇ ಇದೆ. ಸೊ ಏನೇ ಡೌಟ್ಸ್ ಬಂದರೂ ಕೂಡ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿದ್ರೆ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಸ್ಟೇ ಟ್ಯೂನ್ಡ್ ಫಾರ್ ಪೊನ್ನಿಯಿನ್ ಸೆಲ್ವನ್ ಎಪಿಸೋಡ್ 14 ಅಂತ ಹೇಳ್ತಾ ಒಳ್ಳೊಳ್ಳೆ ವಿಷಯಗಳನ್ನ ಮಾತಾಡಿ ಪಾಸಿಟಿವ್ ಆಗಿರಿ, ಕಂಟಿನ್ಯೂಸ್ಲಿ ನಾಲೆಜ್ನ ಗೈನ್ ಮಾಡ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.